check, test. ವೇದಿಕೆಯಲ್ಲಿ ಓಂಕಾರ ಮೆಲೋಡಿಸ್ ಮಂಗಳೂರು ತಂಡದ ಸಂಗೀತ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಾ ಇದೆ. ದೂರ ದೂರ ಇರುವಂತಹ ಎಲ್ಲ ಸಹಕಾರಿ ಬಂಧುಗಳು ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಎಲ್ಲ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. गजाननं भूतगणाधिसेवितं कपित्थजम्बूफलसारभक्षितम् उमासुतं शोकविनाशकारणम् नमामि विघ्नेश्वरपाद पंकजम् सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते नारायणी नमोस्तुते गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः गुरुः साक्षात् परब्रह्म तस्मै श्री गुरवे नमः ಸರ್ವರಿಗೂ ಶುಭ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುವ ಬಂಧುಗಳೇ, ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭದ ವೇಳೆ ನಾವೆಲ್ಲರೂ ಜೊತೆ ಸೇರಿದ್ದೇವೆ. ಬಂದಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಜೊತೆಗೆ ಕಾರ್ಯಕ್ರಮವನ್ನ
ವೀಕ್ಷಿಸ್ತಾ ಇರುವಂತಹ ಸುದ್ದಿಯ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಸುಂದರವಾದ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭಿಕ ಚಾಲನೆಯನ್ನು ನೀಡಿರುವಂತಹ ಗಾಯಕ ಕಲಾವಿದ ಟಿ.ಬಿ. ಗಿರಿ ಅವರಿಗೆ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಇದ್ದಾವೆ. ಒಂದು ಅದ್ಭುತವಾದ ಗೀತೆಗಳು ಮತ್ತು ಮಾಧುರ್ಯಪೂರ್ಣ ಗೀತೆಗಳನ್ನ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮೆದುರು ನೀಡುವಂತಹ ಪ್ರಯತ್ನವನ್ನ ಓಂಕಾರ್ ಮೆಲೋಡೀಸ್ ಮಂಗಳೂರು ತಂಡ ಮಾಡ್ತಾ ಇದೆ. ಮತ್ತೊಮ್ಮೆ ಎಲ್ಲ ಸರ್ವ ಕಲಾವಿದರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಎಂಬ ಆಶಯದೊಂದಿಗೆ ಒಂದು ಅದ್ಭುತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕಿ, ಹಲವಾರು ವೇದಿಕೆಗಳಲ್ಲಿ ತಮ್ಮ ಸ್ವರ ಮಾಧುರ್ಯವನ್ನ ಪಸರಿಸಿರುವಂತಹ ಹೆಮ್ಮೆಯ ಕಲಾವಿದೆ, ತಂಡದ ಒಂದು ಅದ್ಭುತ ಪ್ರತಿಭೆ. ಈ ವೇದಿಕೆಯ ಮೂಲಕ ಒಂದು ಅದ್ಭುತವಾದ ಗೀತೆಯೊಂದಿಗೆ ನಾಗಮಂಡಲ ಚಿತ್ರಕ್ಕಾಗಿ ಆಯ್ದಿರುವಂತಹ ಒಂದು ಸುಂದರವಾದ ಸಾಲುಗಳು, ಅಷ್ಟೇ ಸುಂದರವಾದ ಸಾಹಿತ್ಯ, ಅಷ್ಟೇ ಉತ್ತಮವಾದ ಸಂಗೀತದೊಂದಿಗೆ ವೇದಿಕೆಯಲ್ಲಿ ಸಂಗೀತವನ್ನು ಪ್ರಸ್ತುತಪಡಿಸೋದಕ್ಕಾಗಿ ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕಿ ಕುಮಾರಿ ಸುವಿನ್ಯಾ ಆಚಾರ್ಯ ನಮ್ಮ ಜೊತೆಗಿದ್ದಾರೆ. ಪ್ರೀತಿಯ ಆಶೀರ್ವಾದ ನಿಮ್ದು ಇರಲಿ ಎಂಬ ಆಶಯದೊಂದಿಗೆ ಒಂದು ಅದ್ಭುತವಾದ ಸಾಹಿತ್ಯದೊಂದಿಗೆ ವೇದಿಕೆಯಲ್ಲಿ ಸುವಿನ್ಯಾ ಆಚಾರ್ಯ.
ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದೇ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿವೆ ಚಿರಕಾಲ ಇಲ್ಲೇ ಇರಲೇ ನಗುತ್ತಿರೋ ನೀನೆ ಮುಗಿಲೇ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಧನ್ಯವಾದಗಳು. ಅದ್ಭುತವಾದ ಕಾರ್ಯಕ್ರಮವನ್ನ ನೀಡಿರುವಂತಹ ಅದ್ಭುತವಾದ ಗೀತೆಯನ್ನು ನೀಡಿರುವಂತಹ ಕಲಾವಿದೆಗೆ. ಬಂಧುಗಳೇ, ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮೂಲಕ ಸಂಪನ್ನಗೊಳ್ಳುತ್ತಾ ಇದೆ. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲ ನಿಗಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಹಾಗೂ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಗಮಿತ ಮಂಚಿ ಕುಕ್ಕಾಜ ಮತ್ತು ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭದ ಈ ವೇಳೆ ಈ ಕಾರ್ಯಕ್ರಮವನ್ನ ನಾವು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೇವೆ. ದೂರದಲ್ಲಿರುವಂತಹ ಎಲ್ಲ ಬಂಧುಗಳನ್ನ ವೇದಿಕೆಯ ಮುಂಭಾಗದಲ್ಲಿ ಹಾಕಿರುವಂತಹ ಆಸನವನ್ನ ಸ್ವೀಕರಿಸಬೇಕು, ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತಹ ಪ್ರೀತಿಯ ಆಹ್ವಾನದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಅತ್ಯುನ್ನತವಾದ ನಾವು ಕೇಳಿರುವಂತಹ ಜನಪ್ರಿಯ ಗೀತೆಗಳನ್ನ, ಮಾಧುರ್ಯಪೂರ್ಣ ಗೀತೆಗಳನ್ನ ವೇದಿಕೆಯ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮುಂದಿನ ಗೀತೆ ತುಂಬಾ ಜನಪ್ರಿಯ ಗೀತೆ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರುವಂತಹ ಅದ್ಭುತವಾದ ಸಿನಿಮಾ, ಬಹಳ ಜನರಿಗೆ ಪ್ರೇರೇಪಣೆಯನ್ನ ಕೊಟ್ಟಿರುವಂತಹ ಸಿನಿಮಾ ಮಹಾಕ್ಷತ್ರಿಯ ಸಿನಿಮಾದಿಂದ ಇರುವಂತಹ ಒಂದು ಅದ್ಭುತವಾದ ಸಾಲುಗಳು, ಹಂಸಲೇಖ ಸಂಗೀತ ಸಂಯೋಜನೆಯ ಈ ಒಂದು ಹಾಡಿಗೆ ವೇದಿಕೆಯಲ್ಲಿ ಧ್ವನಿಯಾಗ್ತಾ ಇದ್ದಾರೆ ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕ, ಹಲವಾರು ವೇದಿಕೆಗಳಲ್ಲಿ ತಮ್ಮ ಕಂಠಸಿರಿಯನ್ನ ಮಲಗಿಸಿರುವಂತಹ ಅದ್ಭುತವಾದ ಗಾಯಕ, ಓಂಕಾರ್ ಮೆಲೋಡಿಸ್ ತಂಡದ ನಾಯಕರು ಆಗಿರುವಂತಹ ಟಿವಿ ಗಿರಿ ಕುರುನಾಡು ಈ ಗೀತೆಯನ್ನ ಹಾಡ್ತಾ ಇದ್ದಾರೆ. ಪ್ರೀತಿ ಆಶೀರ್ವಾದ ನಿಮ್ದು ಇರ್ಲಿ ಎಂಬ ಆಶಯದೊಂದಿಗೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ.
ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಹೊಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಸಂಸ್ಕೃತಿಯೇ ಗುರುವು ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಟಿ.ವಿ. ಗಿರಿ ಅವರಿಗೆ. ಬಹಳ ಅತ್ಯುತ್ತಮವಾದ ಗೀತೆಯನ್ನ ಪ್ರಸ್ತುತಪಡಿಸುವಂತಹ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ, ಇವುಗಳೇ ಜನಪ್ರಿಯ ಗೀತೆಗಳನ್ನ, ಅತ್ಯುತ್ತಮವಾದ ಗೀತೆಗಳನ್ನ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾವೆ. ಈ ಕಾರ್ಯಕ್ರಮವನ್ನ ನಿಮ್ಮೆದುರು ನೀಡ್ತಾ ಇರುವಂತಹ ತಂಡ ಇದು ಓಂಕಾರ್ ಮೆಲೋಡೀಸ್ ಮಂಗಳೂರು. ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಎಲ್ಲ ಸರ್ವ ಕಲಾವಿದರಿಗೂ ಸಲ್ಲಿಸ್ತಾ, ಕಾರ್ಯಕ್ರಮದ ಮುಂದಕ್ಕೆ ಒಂದು ಕನ್ನಡ ನಾಡು ನುಡಿಯನ್ನ ಬಿಂಬಿಸ್ತಕ್ಕಂತಹ, ಕನ್ನಡ ನಾಡು ನುಡಿಯ ಸೌಂದರ್ಯವನ್ನ ಬಿಂಬಿಸ್ತಕ್ಕಂತಹ ಒಂದು ಅದ್ಭುತವಾದ ಗೀತೆ, ತುಂಬಾ ಜನಪ್ರಿಯವಾದ ಗೀತೆಯೂ ಹೌದು. ಹಲವು ಕಾರ್ಯಕ್ರಮಗಳಲ್ಲಿ ನಿತ್ಯ ನಿರಂತರವಾಗಿ ಜನರ ಮನಸ್ಸನ್ನ ಕುಣಿಸಲ್ಪಟ್ಟ ಒಂದಷ್ಟು ಮಾಧುರ್ಯಪೂರ್ಣ ಗೀತೆಗಳ ಜೊತೆಗೆ ಈ ಗೀತೆಯು ಕೂಡ ಪ್ರಾಧಾನ್ಯತೆಯನ್ನ ಪಡೆದಿರುವಂತದ್ದು. ಅಂತಹ ಅದ್ಭುತ ಗೀತೆಗೆ ಧ್ವನಿಯಾಗುವುದಕ್ಕೆ ಕರಾವಳಿ ಕರ್ನಾಟಕದ ಇನ್ನೋರ್ವ ಜನಪ್ರಿಯ ಗಾಯಕ, ಹಲವಾರು ವೇದಿಕೆಗಳಲ್ಲಿ ತಮ್ಮ ಮಾಧುರ್ಯಪೂರ್ಣ ಕಂಠಸಿರಿಯನ್ನ ಮೊಳಗಿಸಿರುವಂತಹ ಗಾಯಕ ಸುಪ್ರೀತ ಸತಲಿಗ ಮಂಗಳೂರು ನಮ್ಮ ಜೊತೆಗಿದ್ದಾರೆ. ಪ್ರೀತಿ ಆಶೀರ್ವಾದ ಇರಲಿ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿ ಅದ್ಭುತವಾದ ಗೀತೆಯೊಂದಿಗೆ, ಕೃಷ್ಣ ರುಕ್ಮಿಣಿ ಸಿನಿಮಾದಿಂದ ಆಗಿರುವಂತಹ ಅದ್ಭುತವಾದ ಗೀತೆಯೊಂದಿಗೆ ಧ್ವನಿಯಾಗ್ತಾ ಇದ್ದಾರೆ ಸುಪ್ರೀತ್ ಮಂಗಳೂರು.
ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹದೈನ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಅಕ್ಕ ಬುಕ್ಕರು ಆಡಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಓದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೆ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೆ. ಕಲಿಗಳ ನಾಡು ಕವಿಗಳ ವೀಡು, ಕಲಿಗಳ ನಾಡು ಕವಿಗಳ ವೀಡು. ಎನಿಸಿತು ಹಂಪೆಯು ಆ ದಿನತೆ, ಕನ್ನಡ ಬಾವುಟ ಹಾರಿಸಿದ. ಮಧುರೆವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ಅವರೂರಿಲ್ಲೇ, ಯತಿಗಳ ದಾಸರ ನೆಲೆನಾಡಿಲ್ಲೇ. ಪಾವನ ಮಣ್ಣಿದು ಹಂಪೆಯದು, ಯುಗ ಯುಗಾಳಿಯದ ಕೀರ್ತಿಯಿದು. ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಪ್ರೀತಿ ಎಂದೆಂದು ಬಾಳಲಿ. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತವಾದ ಕನ್ನಡ ನಾಡನ್ನ, ಕನ್ನಡ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಗಾಯಕ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೊಂದು ರಾಷ್ಟ್ರ ಭಕ್ತಿಯನ್ನ ಚಿಮ್ಮಿಸ್ತಕ್ಕಂತಹ ಗೀತೆ, ಅದ್ಭುತವಾದ ಹಾಡು, ಬಹಳ ಜನಪ್ರಿಯ ಗೀತೆಯನ್ನ ಇದೀಗ ಕೊಡೋದಕ್ಕೆ ಕರಾವಳಿ ಕರ್ನಾಟಕದ ಇನ್ನೋರ್ವ ಪ್ರತಿಭಾನ್ವಿತ ಯುವ ಗಾಯಕಿ ಬಹಳ ಜನಪ್ರಿಯ ಗೀತೆಯನ್ನ ಕೊಡ್ತಾ ಇದ್ದಾರೆ. ಅಮೃತ ಗಳಿಗೆ ಚಿತ್ರದಿಂದ ಇರುವಂತಹ ಈ ಗೀತೆಗೆ ವೇದಿಕೆಯಲ್ಲಿ ಧ್ವನಿ ಆಗ್ತಾ ಇದ್ದಾರೆ ಕುಮಾರಿ ಸುವಿನ್ಯ ಆಚಾರ್ಯ. ಸೊ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಮೃತಗಳಿಗೆ ಸಿನಿಮಾದ ಒಂದು ಅದ್ಭುತವಾದ ಸಾಲಿಗಾಗಿ ಪ್ರೀತಿಯ ಆಶೀರ್ವಾದ ನಿಮ್ದು ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮದಲ್ಲಿ ಸುವಿನ್ಯ ಆಚಾರ್ಯ, ಮಂಗಳೂರು.
ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ಬಹಳ ಜನಪ್ರಿಯ ಗೀತೆಯನ್ನು ಅಷ್ಟೇ ಉತ್ತಮವಾಗಿ ಪ್ರಸ್ತುತಪಡಿಸಿರುವಂತಹ ಗಾಯಕಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಅದ್ಭುತವಾದ ಗೀತೆಗಳು, ಜನಪ್ರಿಯ ಗೀತೆಗಳನ್ನು ಈ ವೇದಿಕೆಯ ಮುಖಾಂತರ ಕೊಡಬೇಕು. ಸಹಕಾರಿ ಸಪ್ತಾಹ 2023ರ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಜನಪ್ರಿಯವಾದ ಮಾಧುರ್ಯಪೂರ್ಣ ಗೀತೆಗಳನ್ನು ಜನರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ಹಂಬಲದೊಂದಿಗೆ ಕಾರ್ಯಕ್ರಮವನ್ನು ಓಂಕಾರ್ ಮೆಲೋಡೀಸ್ ಮಂಗಳೂರು ತಂಡ ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇದೆ. ಮುಂದಿನ ಗೀತೆಗೆ ಬರ್ತಾ ಇದ್ದಾವೆ. ಕನ್ನಡ ಸಿನಿಮಾ ರಂಗದ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯದಲ್ಲಿ ಇರುವಂತಹ ಒಂದು ಅದ್ಭುತವಾದ ರಚನೆ, ರಸಿಕಾ ಸಿನಿಮಾಕ್ಕಾಗಿ ಅಳವಡಿಸಿರುವಂತಹ ಒಂದು ಅದ್ಭುತವಾದ ಗೀತೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಬಿಸಿಯಾಯ್ತು ಗಿರಿಯ ಮೈ, ಚುರುಕಾಯ್ತು ಗಿಳಿಯ ಕೈ, ಏಳು ಮೇಲೆ ಚಿಲ್ಲಿ ಪಿಳಿಕೆ ಎಂದ ರವಿರಾಯನು.
ಬಂದಾನ ತಳ 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 ಪಳ 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 ಜಗ ಪಳ ಪಳ ಓ ಓ ಮುಂಜಾನೆ ನೀರಿನಲ್ಲಿ ಒಂದು ಚೆಕ್ಕ ಹೆಣ್ಣ ಮಾಡಿ ನಿಂತ ನೀರಿನಂತೆ ಜಾರು ಮುತ್ತಿನಂತೆ ಮುಂದಾಡಿವೆ ಕೈಗಳು ಹೆಣ್ಣಿರದ ಸ್ವರ್ಗ ನಂಗೆಗೆ ರಸಿಕನ ಬಾಳಿಗೆ ಚೆಲುವೆಯೇ ಹೋಲಿಗೆ ಎಂದನೊಬ್ಬ ಮಹಾರಸಿಕ ಅಂಬರವೇರಿ ಸೂರ್ಯನು ಬಂದಾನ ತಳ 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 ಜಗ ತಳ ತಳ ಪಳ 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 ಜಗ ಪಳ ಪಳ ಲಲಲಲಲಲಲಲಲಲಲಲಲಲಲಲ. ಓ ಓ ಥ್ಯಾಂಕ್ ಯು. ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ
ಒಂದು ದಿನ ಕಡಲನ್ನು ಕೂಡಬಲ್ಲೆನೆ, ಒಂದು ದಿನ ಕಾಣಬಲ್ಲೆನೆ, ಒಂದು ದಿನ ಕಡಲನು ಕೂಡಬಲ್ಲೆನೆ, ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ, ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ.
ಭತ್ತ ತೊಳು ಕೈಗೆ ಬಣಿ ಮುಳೆತಿದ್ದ ಮದಿಗೆ ಹೋದಣ್ಣ ಬರಲಿಲ್ಲ, ಮದಿಗೆ ಹೋದಣ್ಣ ಬರಲಿಲ್ಲ ಬಸರೂರ ಹೂವ ಗಂಡಣ್ಣ ತೆಗೆದೀಡ. ಸಿಂಗಾರ ಸಿರಿಯೇ ಅಂಗಾಲಿನಾಲೆ ಬಂಗಾರಾಗಿವ ಮಾಯೆ ಗಾಂಧಾರಿಯೋತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಮಂದಹಾಸ ನಲುಮೆಯ ಶ್ರಾವಣ ಮಾಸ ಮುದ್ದಾದ ಮಾಯಾಂತೆ ಮೌನದ ಸಾರೆ ಮೋಹಕ ಮಾದರೆ ಕನ್ನ ಹಾಕಿದೆ ಮುಂಗುರುಳ ಸೋಕೆ ನಗರ ಬಲ್ಯಾಡಿ ನಾಗನ ದುರುಷಿನ ಇಡೀನಿ ನಾರಿಯರೇ ಬಣಕೋಗ, ಇಡೀನಿ ನಾರಿಯರೇ ಬಣಕೋಗ ಬಣದೊಡತಿ ಬೇಡಿದ ಬರವನ್ನೇ ಕೊಡುವಾಡು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇ ತಗೆ ನಿನ ಕೇಳಲು ನಿನ್ನ ಮೈಯ ತುಂಬ ಕಣ್ಣೀರೇ ಮನದಾಳದ ರಸಮೋಚದಿ ರಂಗೇರಿ ನಿನ್ನ ಕಾದಿದೆ ಕಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಡಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿದೆ ನಿನ್ನಯ ನೆರಳ ಮೇಲೆ ಏನು ಜಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗಿವ ಗಾಂಧಾರಿಯ ಹೋತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೆಲಿ ಹಾಕಿದೆ ನಾ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇರೆ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂಗರಾಡಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ನಲುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಹಳ ಜನಪ್ರಿಯವಾದ ಯುವಕರ ಸಮುದಾಯದ ಜೊತೆಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿದ ಎಪ್ಪತ್ತನೇ ಅಖಿಲ ಭಾರತ ಸಹಕಾರಿ ಸಭಾ 2023ರ ಈ ಒಂದು ಉದ್ಘಾಟನೆಯ ಮಧುರ ಕ್ಷಣದಲ್ಲಿ ನಾವೆಲ್ಲರೂ ಸಹಕಾರಿಗಳು ಜೊತೆಯಾಗಿರುವಂತಹ ಈ ಒಂದು ಕ್ಷಣದಲ್ಲಿ ಈ ಕಾರ್ಯಕ್ರಮವನ್ನು
ದೂರದಲ್ಲಿರುವಂತಹ ಎಲ್ಲ ಬಂಧುಗಳನ್ನ ನಾವೆಲ್ಲ ಹೊರಗಡೆ ಇದ್ದೀರಿ, ತುಂಬಾ ಬಿಸಿಲಿಗೆ ಇದ್ದೀರಿ, ದಯವಿಟ್ಟು ನಮಗಾಗಿ ಬಹಳಷ್ಟು ಆಸನಗಳು ಈ ವೇದಿಕೆಯ ಭಾಗದಲ್ಲಿ ಇದೆ. ದಯವಿಟ್ಟು ಬಂದು ಈ ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಜನಪ್ರಿಯ ಗೀತೆಯನ್ನು ಕೊಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಅವಕಾಶವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇರುವಂತಹ ಇದು ಮಂಗಳೂರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಎಲ್ಲ ಬಂಧುಗಳಿಗೆ ಬಯಸ್ತಾ ಮುಂದೆ ಮತ್ತೊಂದು ಹಿಂದಿ ಸಿನಿಮಾ ರಂಗದಿಂದ ಇರುವಂತಹ ಅದ್ಭುತವಾದ ಗೀತೆಗಾಗಿ ವೇದಿಕೆಯಲ್ಲಿ ಕನ್ನಡ ನಾಯಕ ಹಾಗೂ ಗಾಯಕ ಶ್ರೀನಿಧಿ ಕುಮಾರು ಗೀತೆಯನ್ನು ಹಾಡ್ತಾ ಇದ್ದಾರೆ. ಅವರಿಗೆ ಗೀತೆಯನ್ನು ಅದ್ಭುತವಾದ ಸಂಗೀತ ಸಂಯೋಜನೆಯೊಂದಿಗೆ ಗೀತೆಯನ್ನು ಮತ್ತೊಮ್ಮೆ ಸಹಕಾರಿ ಸಪ್ತಾಹದ 2023ರ ಈ ಒಂದು ಕಾರ್ಯಕ್ರಮದಲ್ಲಿ ಮಧುರಪೂರ್ಣ ಗೀತೆಗಳನ್ನು ಮೆಲೋಡಿ ಸ್ಥಳಕ್ಕೆ ನೀಡಿರುವಂತಹ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರುವ ನಾನು ಪ್ಯಾರಿಕೆಯ ಸಿನಿಮಾದಿಂದ ಆಡಿರುವಂತಹ ಒಂದು ಅದ್ಭುತ ಸಾಲಿಗಾಗಿ ವೇದಿಕೆಯಲ್ಲಿ ಹೀಗಿರುತ್ತದೆ. दिल दीवाना बिन सजना के माने ना, दिल दीवाना बिन सजना के माने ना, ये पगला है समझाने से समझे ना, ये पगला है समझाने से समझे ना। धक धक बोले इक बुक डोले दिन रहना, ये पगला है समझाने से समझे ना, ये पगला है समझाने से समझे ना। दर्द जुदाई क्या होता है तुम जानो मैं जानू, ओ हो दर्द जुदाई क्या होता है तुम जानो मैं जानू, प्यार बुलाए दुनिया रोके किसका कहना मानो, तुमसे मिल बिन दिल को कुछ भी सूझे ना, ये पगला है समझाने से समझे ना, ये पगला है समझाने से समझे ना।
लहू नस नस में मोहब्बत दौड़े और पुकारे हो बन के लहू नस नस में मोहब्बत दौड़े और पुकारे प्यार में सब कुछ हार दिया पर हिम्मत कैसे हारे कह दो दुनिया दिल का रास्ता रोके ना ये पगला है समझाने से समझे ना ये पगला है समझाने से समझे ना दिल दीवाना बिन सजना के माने ना ये पगला है समझाने से समझे ना ये पगला है समझाने से समझे ना। ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಟಿವಿ ಗಿರಿಯವರಿಗೆ. ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ಸಲ್ಲಿಸ್ತಾ ಬಂಧುಗಳೇ, ಸಹಕಾರಿ ಸಪ್ತಾಹದ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಒಂದಷ್ಟು ಸಂಗೀತವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನ ಆಹ್ವಾನಿಸಿ ಕಾರ್ಯಕ್ರಮವನ್ನ ನೀಡ್ತಾ ಇರುವಂತಹ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನ ಕೇಳ್ತಾ ಇರುವಂತಹ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮ ಸಂಗೀತಮಯವಾಗಿ ಒಂದಷ್ಟು ಕಾರ್ಯಕ್ರಮ ಒಂದಷ್ಟು ಹೊತ್ತು ನಿಮ್ಮ ಜೊತೆಗೆ ಇರ್ತದೆ. ಒಂದಷ್ಟು ಜನಪ್ರಿಯ ಗೀತೆಗಳು, ಹಳೆಯ ಹಾಗೂ ಹೊಸತು ಗೀತೆಗಳನ್ನ ಕೂಡ ಕೊಡ್ತಾ ಇದ್ದಾವೆ. ಎಲ್ಲಾ ಭಾಷೆಗಳಿಂದ ಆಯ್ದಿರುವಂತಹ ಜನಪ್ರಿಯವಾದ ಜನಮೆಚ್ಚುಗೆಯ ಗೀತೆಗಳನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ, ಸಂಘಟಕರ ಆಶಯವೂ ಕೂಡ ಅದೇ ಆಗಿರೋದ್ರಿಂದ ಕಾರ್ಯಕ್ರಮದ ಉದ್ದಕ್ಕೂ ಒಂದು ಜನಪ್ರಿಯ ಗೀತೆಗಳನ್ನೇ ಕೊಡುವಂತಹ ಪ್ರಯತ್ನದಲ್ಲಿ ನಾವಿದ್ದುಕೊಂಡು ಮುಂದಕ್ಕೆ ಒಂದು ಅದ್ಭುತವಾದ ಸಾಲುಗಳು. ಈ ಸಾಲುಗಳನ್ನ ಹೇಳುವಾಗ ನನಗೆ ನೆನಪಿಗೆ ಬರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಪ್ರತಿಯೊಂದು ಕಾಲಘಟ್ಟದಲ್ಲೂ ನಾವೆಲ್ಲರೂ ಜನಜೀವನದಲ್ಲಿ ನಾವು ಹೇಳ್ತೇವೆ, ದಾನಗಳನ್ನ ಮಾಡಬೇಕು, ಧರ್ಮಗಳನ್ನ ಮಾಡಬೇಕು, ಪ್ರತಿಯೊಂದು ನಾವು ಮಾಡಿರುವಂತಹ ದಾನಗಳು ಜನಗಳಿಗೆ ಮುಟ್ಟಬೇಕು ಅನ್ನುವಂಥದ್ದು. ವ್ಯಕ್ತಿತ್ವ ಹೇಗಿರಬೇಕು ಅಂತ ನಾವು ಕಲ್ಪನೆಯನ್ನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಅವರು ಇದ್ದ ತನಕವರೆಗೆ ಅವರು ಎಲ್ಲಿ ತನಕ ಈ ಭೂಮಿ ಮೇಲೆ ಇದ್ರು ಅವರು ಮಾಡಿರುವಂತಹ ದಾನಗಳಾಗಿರ್ಬೋದು, ಧರ್ಮಗಳಾಗಿರ್ಬೋದು, ಅವರು ಮಾಡಿರುವಂತಹ ಸಾಮಾಜಿಕ ಸೇವಾ ಕಾರ್ಯಗಳಾಗಿರ್ಬೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅವರು ಹೋದ ನಂತರ ಅವರನ್ನ ನೆನಪಿಸಿಕೊಳ್ಳುವಂತಹ ಒಂದು ಘಟ್ಟದಲ್ಲಿ ಅವರು ಮಾಡಿರುವಂತಹ ಪ್ರತಿಯೊಂದು ಪುಣ್ಯದ ಕೆಲಸವು ಅವರು ಕಳೆದು 2 ವರ್ಷಗಳು ಆದ್ರೂ ನಮ್ಮನ್ನ ಮತ್ತೆ ಪುನೀತ್ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನ ಗಳಿಸಿಕೊಂಡಿದ್ದಾನೆ ಅನ್ನುವಂಥದ್ದನ್ನ ನೆನಪಿಸಿಕೊಳ್ಳುತ್ತಾ ಇರ್ತದೆ. ಅವರನ್ನ ಮತ್ತೆ ನೆನಪಿಸಿಕೊಳ್ಳುತ್ತಾ ಅವರು ಅಭಿನಯಿಸಿರುವಂತಹ ರಾಜ್ಕುಮಾರ ಸಿನಿಮಾದ ಒಂದು ಅದ್ಭುತವಾದ ಗೀತೆಗಾಗಿ ವೇದಿಕೆಯಲ್ಲಿ ನಾನು MC ಹೇಮಚಂದ್ರ ಕೈರಂಗಳ ಪ್ರೀತಿಯ ಆಶೀರ್ವಾದ ನಿಮ್ದು ಇರಲಿ ಎಂಬ ಆಶಯದೊಂದಿಗೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ತೆರೆದಿದೆ ಮನೆಯ ಮನಗಳ ಇಂದು. ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ
ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ನಿನಗದು ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕ ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಆ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಒಂದುಗಳು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಗೀತೆಗಳನ್ನು ಕೊಡಬೇಕು ಅನ್ನುವಂಥದ್ದು ಆಶಯದೊಂದಿಗೆ ಜನಪ್ರಿಯವಾದ ಗೀತೆಗಳನ್ನು ಕೊಡ್ತಾ ಇದ್ದಾವೆ. ಹಿಂದಿ, ಕನ್ನಡ, ತುಳು ಹಾಗೂ ಇನ್ನಿತರ ಸಿನಿಮಾ ರಂಗದ ಅದ್ಭುತವಾದ ಮಾಧುರ್ಯಪೂರ್ಣ ಗೀತೆಗಳನ್ನ ಕಾರ್ಯಕ್ರಮದಲ್ಲಿ ನೀಡ್ತಾ ಇರುವಂತಹ ತಂಡ ಇದು ಓಂಕಾರ್ ಮೆಲೋಡಿಸ್ ಮಂಗಳೂರು. ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಜನಪ್ರಿಯ ಹಿಂದಿ ಸಿನಿಮಾ ರಂಗದಿಂದ ಆಗಿರುವಂತಹ ಒಂದು ಅದ್ಭುತವಾದ ಗೀತೆ, ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿರುವಂತಹ ಹಿಂದಿ ಸಿನಿಮಾ ರಂಗದ ಅದ್ಭುತ ಚಿತ್ರ ಬ್ರಹ್ಮಾಸ್ತ್ರ ಸಿನಿಮಾದಿಂದ ಆಗಿರುವಂತಹ ಒಂದು ಅದ್ಭುತ ಗೀತೆಗೆ ವೇದಿಕೆಯಲ್ಲಿ ದನಿಯಾಗ್ತಾ ಇರುವಂತಹ ಗಾಯಕ, ಕರಾವಳಿ ಕರ್ನಾಟಕದ ಸೆನ್ಸೇಷನ್ ಗಾಯಕ ಅಂತ ಹೇಳ್ತೇವೆ. ಬಹಳಷ್ಟು ಜನಪ್ರಿಯ ವೇದಿಕೆಗಳಲ್ಲಿ ಜನಮೆಚ್ಚುಗೆಯ ಗೀತೆಗಳನ್ನ ಕೊಟ್ಟಿರುವಂತಹ ಪರ್ಫಾರ್ಮರ್ ಸುಪ್ರೀತ್ ಉಡುಪಿ ನಮ್ದು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಬ್ರಹ್ಮಾಸ್ತ್ರ ಚಿತ್ರದ ಸಿನಿಮೀಯ ಗೀತೆಯೊಂದಿಗೆ ವೇದಿಕೆಯಲ್ಲಿ ಸುಪ್ರೀತ್ ಮಂಗಳೂರು. मुझको इतना बता ऐसे तुझसे दिल ना लगाए
रब्बा ने तुझको बनाने में कर दी है हुस्न की खाली थी चोरियां काजल की सियाही से लिखी है तूने जाने कितनों की लव स्टोरियां केसरिया तेरे इश्क है पिया रंग जाऊं जो मैं हाथ लगाऊं दिन बीते सारा तेरी फिक्र में रन सारी तेरी खैर मनाऊं पतझड़ के मौसम में भी रंगी चनारों जैसी जिनकी सन्नाटों में तू वीणा के तारों जैसी हो सदियों से भी लंबी है मन की अमावस्या से और तू फुलझड़ियों वाली त्योहारों जैसी चंदा भी दीवाना है तेरा जलती है तुझसे खाली थी चोरियां काजल की सियाही से लिखी है तूने जाने कितनों की लव स्टोरियां केसरिया तेरा इश्क है पिया रंग जाऊं जो मैं हाथ लगाऊं दिन बीते सारा तेरी फिक्र में घर सारी तेरी खैर मनाऊं ಥ್ಯಾಂಕ್ ಯು ಮತ್ತೊಮ್ಮೆ ಈ ಕಾರ್ಯಕ್ರಮದ ಉದ್ದಕ್ಕೂ ನಮಗೆ ಸಹಕಾರವನ್ನು ನೀಡಿರುವಂತಹ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಮಿತ್ತ ಮಂಚಿ ಕುಕ್ ಅಜಯ್ ಇವರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮಗಳು ಅನೇಕ ಅತಿಥಿ ಅಭ್ಯಾಗತರು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿರುವುದರಿಂದ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾವೆ. ಮುಂದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತದೆ, ಸಭಾ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಒಂದು ಅವಕಾಶವನ್ನ ನೀಡಿರುವುದಕ್ಕೆ, ಸಂಗೀತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಅವಕಾಶವನ್ನ ನೀಡಿರುವುದಕ್ಕೆ ಸಮಸ್ತ ಬಂಧುಗಳಿಗೆ, ಈ ಸಹಕಾರಿ ಬಂಧುಗಳಿಗೆ ಪ್ರೀತಿಯ ವಂದನೆಗಳನ್ನ ಓಂಕಾರ್ ಮೆಲೋಡಿಯಸ್ ತಂಡದ ಸಮಸ್ತ ಕಲಾವಿದರ ಪರವಾಗಿ ಸಲ್ಲಿಸಿದ ನಮ್ಮ ಸಂಗೀತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾವೆ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸರ್ವರಿಗೂ ಶುಭವಾಗಲಿ ಎಂಬ ಆಶಯದೊಂದಿಗೆ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ. ಎಲ್ಲರಿಗೂ ವಂದನೆಗಳು, ಮತ್ತೊಮ್ಮೆ ಧನ್ಯವಾದಗಳು ಅವಕಾಶಕ್ಕಾಗಿ. ಹಲೋ 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 ಆತ್ಮೀಯ
ಸಹಕಾರಿ ಬಂಧುಗಳೇ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು ಹಾಗೂ ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಮಂಚಿ ಕುಕ್ಕಾಜೆ ಮತ್ತು ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವುಗಳ ಸಂಯುಕ್ತ ಆಶ್ರಯದಲ್ಲಿ 70ನೇಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಉದ್ಘಾಟನಾ ಸಮಾರಂಭ. ಬಂಧುಗಳೇ, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಶ್ರೀ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಧ್ವಜಾರೋಹಣವನ್ನ ಮಾಡುವುದರ ಮೂಲಕ ಅಧಿಕೃತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೆ ಕರ್ನಾಟಕದ ಮಾಜಿ ಸಚಿವರು, ನಮ್ಮ ಮಾರ್ಗದರ್ಶಕರು ಬೆಳ್ಳಿಪಾಡಿ ಶ್ರೀ ರಮನಾಥ ರೈಗಳವರು ಸಹಕಾರ ಸಪ್ತಾಹದ ಮೆರವಣಿಗೆಯ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಹಕಾರ ಮೆರವಣಿಗೆ ಸಾಗಿ ಸಭಾಂಗಣವನ್ನ ಪ್ರವೇಶ ಮಾಡಿದೆ. ಈ ಸಮಾರಂಭದ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಬ್ಬಂದಿ ವರ್ಗದವರು ವೇದಿಕೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿರುವಂತಹ ಕರ್ನಾಟಕ ಘನ ಸರ್ಕಾರದ ಮಾನ್ಯ ವಿಧಾನಸಭಾಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಅವರು ಕೆಲವೇ ಕ್ಷಣ ನಮ್ಮ ಜೊತೆ ಸೇರುವುದಕ್ಕಿದ್ದಾರೆ. ಬಂಟ್ವಾಳದ ಅಭಿವೃದ್ಧಿಯ ರೂವಾರಿ ನಮ್ಮ ಮಾರ್ಗದರ್ಶಕರು ಮಾನ್ಯ ಶಾಸಕರಾದಂತಹ ಶ್ರೀ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ನಮ್ಮ ಜೊತೆ ಸೇರಿದ್ದಾರೆ. ಹಾಗೆಯೇ ಇವತ್ತಿನ ಈ ಸಭೆಯಲ್ಲಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಉಪನ್ಯಾಸ ನೀಡಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದಿಸಲ್ಪಡುವಂತಹ ಗಣ್ಯರನ್ನ ಅಭಿನಂದಿಸಲಿರುವವರು ನಮ್ಮ ಮಾರ್ಗದರ್ಶಕರು, ಕ್ಯಾಂಪ್ಕೋ ಲಿಮಿಟೆಡ್ ನ ನಿರ್ದೇಶಕರು ಶ್ರೀ ಎಸ್.ಆರ್. ಸತೀಶ್ ಚಂದ್ರ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇದ್ದು ನಮಗೆ ಆಶೀರ್ವಾದ ನೀಡುವುದಕ್ಕಿದ್ದಾರೆ, ಸಲಹೆ ಸೂಚನೆ ನೀಡುವುದಕ್ಕಿದ್ದಾರೆ ಕೆಎಂಕೋ ಅಧ್ಯಕ್ಷರಾದಂತಹ ಶ್ರೀ ಕಿಶೋರ್ ಕುಮಾರ್ ಕುಡ್ಗಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಮಂಗಳೂರಿನ ಅಧ್ಯಕ್ಷರು ಶ್ರೀ ಸುಚರಿತಾ ಶೆಟ್ಟಿ, ಸ್ಕ್ಯಾಟ್ಸ್ ಮಂಗಳೂರು ಇದರ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಕಂಬಳಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನ ನಿರ್ದೇಶಕರುಗಳಾದ ಪದ್ಮಶೇಖರ್ ಜೈನ್, ಪುರುಷೋತ್ತಮ ಸಾಲಿಯಾನ್ ಹಾಗೆ ಸಾವಿತ್ರಿ ರೈ ಇವರು ಕೂಡ ವೇದಿಕೆಯನ್ನು ಅಲಂಕರಿಸುವುದಕ್ಕಿದ್ದಾರೆ. ಹಾಗೆ ವೆಂಕಪ್ಪ ನಾಯ್ಕ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರು, ಅವರು ಕೂಡ ವೇದಿಕೆ ಅಲಂಕರಿಸಬೇಕು. ಹಾಗೆ ನಮ್ಮ ಸಹಕಾರ ಸಂಘಗಳ ಉಪನಿಬಂಧಕರಾದ ಮಾನ್ಯ ಶ್ರೀ ಎಚ್.ಎನ್. ರಮೇಶ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅರುಣ್ ರೋಷನ್ ಡಿಸೋಜ, ಹಾಗೆ ನಮ್ಮ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದಂತ ಶ್ರೀ ಜೆ ಸುಧೀರ್ ಕುಮಾರ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಂಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಬ್ರಾಹಿಂ ಜಿಎಂ, ಇರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀ ಉಮರ್ ಎಂಬಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತ ಗೌರವಾನ್ವಿತ ಶ್ರೀ ಗೋಪಾಲ್ ಎಂಜೆ ಸಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಹಕಾರ ಸಂಘಗಳ ವಲಯ ಮೇಲ್ವಿಚಾರಕರುಗಳಾದಂತಹ ಶ್ರೀ ಯೋಗೀಶ್ ಎಚ್ ಹಾಗೂ ಕೇಶವ ಕಿಣಿ ಎಚ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ, ನಮ್ಮ ಕಾರ್ಯಕ್ರಮದ ರೂವಾರಿ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಬಿ ಉಮ್ಮರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಉಪಾಧ್ಯಕ್ಷರಾದ ವಿಶ್ವನಾಥ್ ನಾಯಕ ಎನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನಾರಾಯಣ ಪಿ, ನಿರ್ದೇಶಕರುಗಳಾದಂತಹ ಚಂದ್ರಾಸ್ ಆರ್ ಕರ್ಕೇರ, ಶ್ರೀ ಅಬ್ದುಲ್ ರಹಿಮಾನ್, ಶ್ರೀಮತಿ ಭಾಗೀರಥಿ ಎಂ, ಶ್ರೀ ಮೋಹನ್ ದಾಸ್ ಶೆಟ್ಟಿ, ಶ್ರೀ ಕೇಶವರಾವ್ ಎನ್, ಶ್ರೀ ದಿವಾಕರ್ ನಾಯಕ್, ಶ್ರೀ ಸುಧಾಕರ್ ರೈ, ಶ್ರೀ ನಿಶ್ಚಲ್ ಜಿ ಶೆಟ್ಟಿ, ಶ್ರೀಯುತ ದೇವಿ ಪ್ರಸಾದ್ ಎಂ, ಶ್ರೀಮತಿ ಫಿಲೋಮಿನಾ, ಶ್ರೀಮತಿ ಸಂಧ್ಯಾ ಕುಮಾರಿ ಹಾಗೂ ಸಿಬ್ಬಂದಿ ವರ್ಗ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಉಪಾಧ್ಯಕ್ಷರಾದ ಸುಂದರಗೌಡ ಇಚ್ಚಿಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್.ವಿ. ಹಿರೇಮಠ್ ಇವರೆಲ್ಲರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ.
ಹಲೋ, ಎಲ್ಲ ಹೊರಗಿರುವಂತಹ ನಮ್ಮ ಸಹಕಾರಿ ಬಂಧುಗಳು ಸಭಾಂಗಣದ ಒಳಗೆ ಸಭಾ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ವ್ಯವಸ್ಥೆಗೊಳಿಸಲಾದಂತಹ ಸಭಾಸನಗಳಲ್ಲಿ ಸುಖಾಸೀನರಾಗಬೇಕು, ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಆರಂಭದಲ್ಲಿ ನಿಮಗೆ ಮುಖದ್ವಾರದ ಬಳಿ ಬಾಯಾರಿಕೆ ವ್ಯವಸ್ಥೆ ಇದೆ. ಸಾವಕಾಶವಾಗಿ ಸ್ವೀಕಾರ ಮಾಡಿಕೊಂಡು ಸಭಾಭವನದೊಳಗೆ ಬಂದು ಸೇರಬೇಕು. ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನಮ್ಮ ಜೊತೆ ಸೇರುವುದಕ್ಕಿದ್ದಾರೆ. ಕಾರ್ಯಕ್ರಮವನ್ನ ನಾವು ಸಂಪ್ರದಾಯದಂತೆ ಆರಂಭಿಸುವುದಕ್ಕಿದ್ದೇವೆ. ನಾಡಗೀತೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಆರಂಭವಾಗುತ್ತದೆ. ಸರ್ಕಾರಿ ಪ್ರೌಢಶಾಲೆ ಕುಕ್ಕಾಜೆ ಮಂಚಿ ಇಲ್ಲಿನ ವಿದ್ಯಾರ್ಥಿಗಳಿಂದ ನಾಡಗೀತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕನ ಜಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹಲೋ, ಅಭಿನಂದನೆಗಳು ಸರ್ಕಾರಿ ಪ್ರೌಢಶಾಲೆ ಕುಕ್ಕಾಜಿ ವಿದ್ಯಾರ್ಥಿಗಳಿಗೆ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ದಿನ ನಮ್ಮ ದೇಶದ ಪ್ರಧಾನಿ ನೆಹರೂರವರ ದಿನಾಚರಣೆಯನ್ನ ದೇಶಾದ್ಯಂತ ಮಕ್ಕಳ ದಿನಾಚರಣೆಗೆ ಆಚರಿಸ್ತಾ ಇದ್ದಾರೆ. ಮಕ್ಕಳಿಂದಲೇ ಇವತ್ತಿನ ಕಾರ್ಯಕ್ರಮ ಅವರ ನಾಡಗೀತೆಯೊಂದಿಗೆ ಆರಂಭವಾಗಿರುವಂತಹದ್ದು ಬಹುಶಃ ಬಹಳ ಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಸಹಕಾರ ಸಪ್ತಾಹದ ಉದ್ಘಾಟನೆ ಮಾಜಿ ಶಾಸಕರಾದ ಗೌರವಾನ್ವಿತ ಶ್ರೀ ಪದ್ಮನಾಭ್ ಕೊಟ್ಟಾರಿ ಅವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಬರಬೇಕು, ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಬಂದಿರುವಂತಹ ಅತಿಥಿ ವರೇಣ್ಯರನ್ನ, ಸಹಕಾರಿ ಬಂಧುಗಳನ್ನ ಆತ್ಮೀಯವಾಗಿ ಹೊತ್ತಲ್ಲಿ ಸ್ವಾಗತಿಸಲಿಕ್ಕಿರುವವರು ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು
ಸುಮಾರು 20 ವರ್ಷಗಳಿಗೂ ಅಧಿಕ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಮಂಚಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿಯೂ ಕೂಡ ಈ ಗ್ರಾಮದಲ್ಲಿ ಜನಮನ್ನಣೆಯನ್ನ ಪಡೆದಿರುವಂತ ಬಿ ಉಮರ್ ಅವರು ಈ ಸಹಕಾರಿ ಸಂಘದ ಅಭಿವೃದ್ಧಿಯ ರೂವಾರಿಗಳಲ್ಲಿ ಒಬ್ಬರು ಅಂತ ಹೇಳುವುದಕ್ಕೆ ನಾವು ಬಹಳಷ್ಟು ಇಷ್ಟಪಡ್ತೇವೆ. ಗೌರವಾನ್ವಿತ ಶ್ರೀ ಬಿ ಉಮರ್ ಅವರಿಂದ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಸಹಕಾರಿ ಬಂಧುಗಳಿಗೆ ನಮಸ್ಕಾರ. ಇವತ್ತು 70ನೇ ಸಹಕಾರಿ ಸಪ್ತಾಹದ ಸಮಾರಂಭದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಮ್ಮ ಈ ಮಂಚಿ ಉಕ್ಕಾಜೆ ಮಂಚಿ ಮತ್ತು ಇರಾ ಶಾಖೆ ಒಳಗೊಂಡ ಈ ಒಂದು 2 ಗ್ರಾಮದ ಒಂದು ಕಾರ್ಯಕ್ರಮವಾಗಿ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಬಿ ರಮಾನಾಥ ರೈ ಅವರು ಈಗಾಗಲೇ ಈ ಒಂದು ಮೆರವಣಿಗೆಯ ಉದ್ಘಾಟನೆಯನ್ನು ಮಾಡಿ ಇಲ್ಲಿಂದ ಅವರು ಬೇರೆ ಕಾರ್ಯಕ್ರಮ ಇರುವುದರಿಂದ ಹೋಗಿದ್ದಾರೆ. ಅವರಿಗೂ ನಾನು ನಮ್ಮ ಸಂಘದ ಪರವಾಗಿಯೂ ಇಲ್ಲಿ ಸೇರಿದಂಥ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಿರುವ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯ್ಕ ಉಳ್ಪಾಡಿಗುತ್ತು. ಇವರು ಸರಳ ಸಜ್ಜನಿಕೆಯ ಒಂದು ದೊಡ್ಡ ಮನೆತನದ ಮತ್ತು ದೊಡ್ಡ ಕೃಷಿಕರು. ನಮ್ಮಲ್ಲಿ ಅಷ್ಟು ದೊಡ್ಡ ಕೃಷಿಕರು ಇಲ್ಲಿ ಯಾರೂ ಇಲ್ಲ. ಅದು ನಮ್ಮ ಶಾಸಕರೇ ಮತ್ತು ಒಂದು ನಯ ವಿನಯದಿಂದ ವರ್ತಿಸುವಂಥ ಜನರನ್ನು ಯಾವಾಗಲೂ ಎಲ್ಲಿ ಸಿಕ್ಕಿದರೂ ಅಲ್ಲೇ ನಿಂತಲ್ಲೇ ಮಾತಾಡಿಸುವಂಥ ವ್ಯಕ್ತಿತ್ವವುಳ್ಳಂಥ ಶಾಸಕರು ನಮ್ಮ ಕ್ಷೇತ್ರದ ಶಾಸಕರು. ಇವರನ್ನು ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಪರವಾಗಿ ಮತ್ತು ಇಲ್ಲಿ ಸೇರಿದಂಥ ಎಲ್ಲರ ಪರವಾಗಿಯೂ ಸ್ವಾಗತಿಸ್ತೇನೆ. ಇವರಿಗೆ ಮೋಹನ್ ದಾಸ್ ಶೆಟ್ಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸಂಘದಲ್ಲಿ ಈ ಸಹಕಾರ ಸಪ್ತಾಹವು ನಡೆಯಲು ಮುಖ್ಯ ಕಾರಣೀಭೂತರಾದ ಹಾಗೂ ಸಹಕಾರ ಸಪ್ತಾಹದ ಧ್ವಜಾರೋಹಣ ಸಹಕಾರಿ ಸಪ್ತಾಹದ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಪ್ರಖ್ಯಾತ ಇಲ್ಲಿಯ ಒಂದು ವಾಣಿಜ್ಯ ಬೆಳೆಯಾದ ರಬ್ಬರ್ ಬೆಳೆಗಾರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು 16 ಸಲ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಎಲ್ಲ ಸಂಘ ಸಂಸ್ಥೆಯನ್ನು ಸೇರಿಸಿ ಮೀಟಿಂಗ್ ಮಾಡಿ 2-3 ಸಲ ಬಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಇದೊಂದು ವ್ಯವಸ್ಥಿತ ರೂಪದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಸಹಕಾರ ಕೊಟ್ಟು ಈ ಇದರ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಾರಾಯಣ ಪಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯ ಮಾತೃ ಸಂಸ್ಥೆಯ ರೂಪದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಕುರ್ನಾಡು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಒಂದು ಶಿಕ್ಷಣ ರಂಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ಊರಿಗೆ ಪ್ರಖ್ಯಾತ ಶಾಲೆಯನ್ನು ಕೊಟ್ಟು ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಮಾಡಿಸಿದಂಥ ಮತ್ತು ನಮ್ಮ ಈ ಸಹಕಾರಿ ಹೋರಾಟದಲ್ಲಿ ಒಂದು 50 ವರ್ಷ ನಿರಂತರವಾಗಿ ಎಂಥ ಹೋರಾಟ ಅಂತ ಹೇಳಿದರೆ ನಾವೆಲ್ಲ ಆ ರೀತಿಯ ಹೋರಾಟ ಮಾಡಲಿಲ್ಲ. ಈ ಹಿಂದೆ ಇಲ್ಲಿ ನಮ್ಮ ರಾಮನಾಯಕರು ಅಂತ ಹೇಳಿದರೆ ನಮ್ಮ ಈ ತಾಲೂಕಿನಲ್ಲಿ ಒಂದು ಪ್ರಖ್ಯಾತ ನಾಯಕರು. ಅವರು ನೋಡಲಿಕ್ಕೂ ಹಾಗೆ ಇರಲಿಕ್ಕೂ ಹಾಗೆ ಎಲ್ಲದರಲ್ಲೂ ಹುಟ್ಟು ಹೋರಾಟಗಾರರು. ಅವರ ಒಂದು ಕೈಯಲ್ಲಿದ್ದ ಒಂದು ಸಂಸ್ಥೆಯನ್ನು ಅದು ಅವರ ನಂತರ ಅದು ಆಗ ಬೆಳವಣಿಗೆಯಲ್ಲಿ ಇರಲಿಲ್ಲ. ಆ ಒಂದು ಸಣ್ಣ ಸಂಸ್ಥೆಯನ್ನು ಕೈಗೆ ತಗೊಂಡು 50 ವರ್ಷದಿಂದ ನಿರಂತರವಾಗಿ ಅಲ್ಲಿಯ ಎಲ್ಲ ನಿರ್ದೇಶಕರನ್ನು CEO ಅವರನ್ನು ಒಂದು ಮನವರಿಕೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಕೆಲಸ ಮಾಡತಕ್ಕಂಥ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಒಳ್ಳೆಯ ಕೃಷಿಕರಾದ ನಮ್ಮ ರಾಜಾರಾಮ್ ಭಟ್ರವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ
ಕೇಶವ್ ರಾವ್ ನಿರ್ದೇಶಕರು ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇಂದಿನ ಸಮಾರಂಭದಲ್ಲಿ ಇವತ್ತು ನಾವು ಯಾರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೋ ಆ ಸನ್ಮಾನ ಮಾಡಿ ಒಂದು ಅಭಿನಂದನಾ ಮಾತನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಲಿರುವವರು ಮತ್ತು ನಮ್ಮ ಈ ಭಾಗದವರಾದ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾಗಿ ಅದರ ನಿರ್ದೇಶಕರಾಗಿ ಇವತ್ತು ಸರಸ್ವತಿ ಬ್ಯಾಂಕ್ ಅಂತ ಹೇಳಿದರೆ ಒಂದು ಕರ್ನಾಟಕ ಬ್ಯಾಂಕಿನ ಹತ್ತಿರ ಬಂದಿದೆ. ಅದು 106 ಜನರಿಗೆ ಉದ್ಯೋಗ ಕೊಟ್ಟು ಒಂದು ನಗುಮುಖದಿಂದ ಸೇವೆ ಮಾಡತಕ್ಕಂಥ ಮತ್ತು ನಾವು ಈ ಸಮಾರಂಭದಲ್ಲಿ ಅತಿಥಿಗಳು ಬೇರೆ ಬೇರೆ ಸಂಘದ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಎಲ್ಲ ಸಹಕಾರಿ ಸಂಘದ ವಾಣಿಜ್ಯ ಇರ್ಬೋದು, ಕೃಷಿ ಪತ್ತಿನ ಸಂಘ ಇರ್ಬೋದು, ಎಲ್ಲ ಅತಿಥಿಗಳು ಬಂದಾಗ ಅವರಿಗೆ ಒಂದು ಸ್ಮರಣಿಕೆ ಮತ್ತು ನಾವು ಸಾಲ ಹಾಕಿ ಸನ್ಮಾನಿಸುವಾಗ ನಮ್ಮ ಕ್ಯಾಂಪ್ಕೋದವರ ಒಂದು ಚಿನ್ನ ದೀಪಾವಳಿ ಹಬ್ಬದ ಪ್ರಯತ್ನ ಇರಬೇಕು ಅಂತೇಳಿ ಕ್ಯಾಂಪ್ಕೋ ಅಧ್ಯಕ್ಷರಾದ ಕೊಡುಗೆಯವರ ಹತ್ರ ಕೇಳಿಕೊಂಡಿದ್ದೇವೆ. ನಮ್ಮ ಈ ಭಾಗದ ಸದಸ್ಯರನ್ನು ಗಮನಕ್ಕೆ ತರದೆ ಅವರು ಕೊಡುವುದಿಲ್ಲ. ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ನಿಮಗೆ ನಮ್ಮ ಕ್ಯಾಂಪ್ಕೋ ಸಂಸ್ಥೆಯಿಂದ ಏನಾಗಬೇಕು ಅಂತೇಳಿ ಈ ಭಾಗದ ಎಲ್ಲ ರೈತರಿಗೆ ನಮಗೆಲ್ಲರಿಗೂ ಸಹಕಾರ ನೀಡಿ ಕ್ಯಾಂಪ್ಕೋದ ಅಡಿಕೆ ಕೇಂದ್ರವನ್ನು ಮತ್ತೆಲ್ಲ ನಡೆಸಿಕೊಟ್ಟಂಥ ಸತೀಶ್ ಚಂದ್ರ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತ ದಿವಾಕರ್ ನಾಯಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಸಮಾರಂಭದಲ್ಲಿ ಒಂದು ಯುವ ನಾಯಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ನಂದಿನಿ ಉತ್ಪನ್ನ ಇಂಥ ಒಂದು ಉತ್ಪನ್ನವನ್ನು ಮಾಡುವಂಥ ಒಳ್ಳೆಯ ಸಂಸ್ಥೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿ ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಸುಧಾಕರ್ ರೈ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಂಡಲ ಪಂಚಾಯತಿನ ಪ್ರಧಾನರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ, ಸ್ಕ್ಯಾಟ್ಸ್ ಮತ್ತು TAPMCನ ಅಧ್ಯಕ್ಷರಾಗಿ ಮತ್ತು ನಮ್ಮ ಹತ್ತಿರದ ಮಂಚಿ ಮತ್ತು ಗಡಿ ತಾಗುವಂಥ ಸಜಿಪಾಮೂಡ ಗ್ರಾಮದಲ್ಲೇ ವಾಸ ಇರುವ ನಮ್ಮ ಗುತ್ತು ಮನೆತನದ ರವೀಂದ್ರ ಕಂಬಳಿಯವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಯುತ ನಿಶ್ಚಲ್ ಜಿ ಶೆಟ್ಟಿ ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಸಮಾರಂಭ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇದು ಚಂದದಲ್ಲಿ ನಡಿಬೇಕು. ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ನಮ್ಮ ಸಂಸ್ಥೆ 70 ವರ್ಷ ಆಯಿತು ನಡೀತಾ ಬರುವುದು. ಇದು 70ನೇ ಸಹಕಾರಿ ಸಪ್ತಾಹ. ಈ ಸಮಾರಂಭ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತೇಳಿ ಈ ಸಪ್ತಾಹದ ಉದ್ಘಾಟನಾ ಸಮಾರಂಭ ಆಗಮಿಸಿ ಸಹಕಾರ ಸಂಘದ ಉಪನಿಬಂಧಕರಾದ HN ರಮೇಶ್ ಇವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಮೆರವಣಿಗೆಯಲ್ಲಿ ಸಹ ಭಾಗವಹಿಸಿದ್ದಾರೆ. ತುಂಬ ಇಲ್ಲಿಯ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದ್ದಾರೆ. ಅವರನ್ನು ನಾನು ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಬಂದು ನಮ್ಮ ಊರಿನ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಗೌರವಾನ್ವಿತ ನಿಬಂಧಕರು, ನಮ್ಮ ಸಹಕಾರಿ ಸಂಘಗಳ ಉಪನಿಬಂಧಕರು ಅನಿವಾರ್ಯ ಕಾರಣಗಳಿಂದ ಕಚೇರಿ ಕೆಲಸದಲ್ಲಿದ್ದಾರೆ. ಅವರ ಉಪಸ್ಥಿತಿ ಇಲ್ಲ. ಅವರ ಉಪಸ್ಥಿತಿ ಇಲ್ಲದಿದ್ರೂ ಕೂಡ ಅವರ ಮಾರ್ಗದರ್ಶನವನ್ನು ನಾವು ಸದಾ ಪಾಲಿಸ್ತೇವೆ ಅಂತ ಹೇಳುತ್ತಾ ಸ್ವಾಗತವನ್ನು ಮುಂದುವರಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿ ಈ ಸಮಾರಂಭದಲ್ಲಿ ಮತ್ತೋರ್ವ ಯುವ ನಾಯಕರಾದ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ವಕೀಲರು, ನಮ್ಮ ಒಂದು ತಾಲೂಕಿನ ಎಲ್ಲ ನಾವೊಂದು ಗ್ರಾಮದ ಒಂದು ಅಧ್ಯಕ್ಷರಾದರೆ ಈ ತಾಲೂಕಿನ ಭೂ ಅಭಿವೃದ್ಧಿ ಬ್ಯಾಂಕ್ ಹಿಂದೆ ಭಾರಿ ಒಂದು ಹೆಸರುವಾಸಿಯಾದ, ಈಗ ಈ ಕೃಷಿ ಸಾಲಗಳು ಮತ್ತೊಂದೆಲ್ಲ ಈ ಪತ್ತಿನ ಸಹಕಾರ ಸಂಘದಲ್ಲಿ ಹೆಚ್ಚಿನ ವ್ಯವಹಾರ ಆಗುವುದರಿಂದ ಅಲ್ಲಿ ಆ ವ್ಯವಹಾರಗಳು ಸ್ವಲ್ಪ ಕಡಿಮೆ ಇರ್ಬೋದು. ಆದರೂ ಇವತ್ತು ನಮ್ಮ BC ರೋಡ್ನ ಕೇಂದ್ರ ಸ್ಥಾನದಲ್ಲಿ ಒಂದು 13 ಸೆನ್ಸ್ ಕಟ್ಟಡ ಅಂದರೆ ಒಂದು 10-15 ಲಕ್ಷ ಒಂದು ಸೆನ್ಸಿಗೆ ಇರುವಂಥ ಸ್ಥಳದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ಎಲ್ಲೂ ರಾಜ್ಯದಲ್ಲಿ ಇರದಂಥ ಒಂದು ಕಟ್ಟಡದಲ್ಲಿರುವವರು ಅಧ್ಯಕ್ಷರಾಗಿರುವ ಭೂ ಅಭಿವೃದ್ಧಿ ಬ್ಯಾಂಕಿನ ಅರುಣ್ ಡಿ ಸೋಜಾ
ಇವರನ್ನು ನಾನು ನಮ್ಮ VSS ಬ್ಯಾಂಕಿನ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಭಾಗೀರಥಿ ಎಂ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಸಂಸ್ಥೆಯ ನಿರ್ದೇಶಕರು ಶ್ರೀಮತಿ ಭಾಗೀರಥಿ ಎಂ, ಅರುಣ್ ರೋಷನ್ ಡಿಸೋಜಾ ಇವರಿಗೆ. ಮಂಗಳೂರು ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿರ್ದೇಶಕರು ನಮ್ಮ ಸಂಘಕ್ಕೆ ಆಗಾಗ ಭೇಟಿ ಕೊಟ್ಟು ಎಷ್ಟು ಸಾಲ ರೈತರಿಗೆ ಕೊಟ್ಟಿದ್ದೀರಿ, ಅದರಲ್ಲಿ ಸರ್ಕಾರದ ಬಡ್ಡಿ ಇಲ್ಲದ ಹಣ ಎಷ್ಟು ಕೊಟ್ಟಿದ್ದೀರಿ, ಹಾಗೆ 3% ಎಷ್ಟು ಸಾಲ ಕೊಟ್ಟಿದ್ದೀರಿ, ತಮ್ಮ ಸಿಬ್ಬಂದಿಗಳು ಆಡಳಿತ ಮಂಡಳಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಪದೇ ಪದೇ ಬಂದು ನಮಗೆ ಮಾರ್ಗದರ್ಶನ ಮಾಡಿ ಈ ಒಂದು ಸಹಕಾರಿ ಸಪ್ತಾಹದಲ್ಲೂ ತುಂಬ ಸಹಕಾರ ನೀಡಿದಂಥ ನಮ್ಮ ಮಂಗಳೂರು ಉಪವಿಭಾಗ ಸಹಕಾರ ಸಹಾಯಕ ನಿರ್ದೇಶಕರಾದ ಸುಧೀರ್ ಕುಮಾರ್ ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಶ್ರೀ ಜಗದೀಶ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಸಹಕಾರಿ ಸಪ್ತಾಹ ನಡೀಬೇಕಾದರೆ ನಾವೊಂದು 15 ದಿವಸ ಮಾತ್ರ ನಮಗಿದ್ದದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಬೇರೆ ಬೇರೆ ಶಾಲೆ, ಅಂಗನವಾಡಿ ಮತ್ತು ನಮ್ಮ ಪಂಚಾಯತ್ 2 ಪಂಚಾಯತ್ಗಳನ್ನು ಕರೆದು ನಾವು ಸಭೆ ಮಾಡ್ತಾ ಇದ್ದೆವು. ಆ ಸಮಾರಂಭದಲ್ಲಿ ಪತ್ರಿಕಾಗೋಷ್ಠಿ ಇರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಟ್ಟು ಮಂಚಿ ಗ್ರಾಮ ಪಂಚಾಯತಿಯನ್ನು ಸಂಪೂರ್ಣವಾಗಿ ಸಹಕಾರ ಇದರಲ್ಲಿ ತೊಡಗಿಸಿಕೊಟ್ಟಿದ್ದಾರೆ. ಮಂಚಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾದ GM ಇಬ್ರಾಹಿಂ ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಶ್ರೀಯುತ ಜಯರಾಜ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇಬ್ರಾಹಿಂ GM ಇವರಿಗೆ. ನಮ್ಮ ಈ ಒಂದು ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ನಾವು ಈ ಮಂಚಿ ಗ್ರಾಮಕ್ಕೆ ಒಂದು ಪ್ರೌಢಶಾಲೆ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಕಲ್ಲಾಡಿ ವಜ್ರಾಕ್ಷ ಮಲ್ಯವರ ನೇತೃತ್ವದಲ್ಲಿ ಗಣೇಶ ಹಿತಾಳ್ರು ಸಹ ಇಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ನಮ್ಮ ಮಂಚಿಗೆ ಒಂದು ಪ್ರೌಢಶಾಲೆ ಬೇಕು ಅಂಥೇಳಿ ನಿರ್ಣಯ ಮಾಡಿ, ಪ್ರೌಢಶಾಲೆ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಸಿಕ್ಕುವುದಿಲ್ಲ. ನಮ್ಮಲ್ಲಿ ಬೇರೆ ಸಮಸ್ಯೆ ಇತ್ತು. ಏನು ಅಂತ ಹೇಳಿದರೆ, ನಮ್ಮ ಗ್ರಾಮದ ಗಡಿ ಕೊಲ್ನಾಡು, ಅದು ಮಂಚಿ ಮತ್ತು ಹತ್ತಿರ ಇದೆ. ಅವರ ಪ್ರೌಢಶಾಲೆ ಇರುವುದು ಕೊಲ್ನಾಡಿನಲ್ಲಿ, ನಮ್ಮ 1-2 ಕಿಲೋಮೀಟರ್ ಒಳಗೆ ಪ್ರೌಢಶಾಲೆ ಕೊಲ್ನಾಡಿನಲ್ಲಿ ಬರ್ತದೆ. ಆಗ ನಮಗೆ ಶಾಲೆ ಕೊಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಉಷಾ ಕಿರಣ್ ಅಂತೇಳಿ ಒಬ್ಬ ಅಧಿಕಾರಿ ಇದ್ದರು, ಮಹಿಳೆ, ಅವರ ಒಂದು ಸಹಕಾರ ಮತ್ತು ನಮ್ಮ ಮಾಜಿ ಶಾಸಕರಾದ ಪದ್ಮನಾಭ ಕೊಟ್ಟಾರಿ ಅವರು ಈಗ ಇದರ ಎದುರಿನಲ್ಲಿ ಇರುವಂಥ ಪ್ರೌಢಶಾಲೆಯನ್ನು ಒದಗಿಸಿಕೊಟ್ಟಂಥ ಒಂದು ಮಹಾನ್ ನ್ಯಾಯಕ. ಇಲ್ಲಿ ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಕಲೀಲಿಕ್ಕಾಯಿತು. ಮತ್ತು ಕಲ್ಲಡಕ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರು, ಅವರನ್ನು ನಾನು ಈ ಊರಿನ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಶ್ರೀ ವಿಶ್ವನಾಥ ನಾಯ್ಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ನಾಯ್ಕ್. ಬಂಟ್ವಾಳ ಸಹಕಾರ ಅಭಿವೃದ್ಧಿಯ ಅಧಿಕಾರಿಯು ಒಂದು ನಗುಮುಖದಿಂದ ಸೇವೆ ಮಾಡತಕ್ಕಂಥ, ಜನಪರವಾದ ಕೆಲಸ ನಿರ್ವಹಿಸತಕ್ಕಂಥ, ರೈತರೊಂದಿಗೆ ಹೆಚ್ಚು ಹೊಂದಾಣಿಕೆಯಲ್ಲಿ ಇರತಕ್ಕಂಥ, ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳೊಂದಿಗೆ ಅವರಿಗೆ ಎಲ್ಲಿ ಏನು ನೀವು ಆಚೆ ಹೋದರೂ ಈಚೆ ತಂದು ನಿಲ್ಲಿಸಿ ಒಳ್ಳೆಯ ಕೆಲಸ ಮಾಡ್ತಿರುವಂಥ ಬಂಟ್ವಾಳ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾದ NJ ಗೋಪಾಲ್ ಇವರು ಈ ಸಮಾರಂಭದಲ್ಲಿದ್ದಾರೆ. ಅವರನ್ನು ಮಂಚಿ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಯುತ ಶರತ್ ಚಂದ್ರ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಗೋಪಾಲ್ NJ. ನಮ್ಮ ಈ ಸಮಾರಂಭದಲ್ಲಿ ನಮ್ಮ ತಾಲೂಕಿನವರೇ, ನಮ್ಮ ಹತ್ತಿರದವರಾದ ಅಲ್ಲಿಯ ಬಡಗಬೆಳ್ಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಮತ್ತು ನಾನು ಕಂಡಂತೆ ನನಗೆ ಹಲವಾರು ವರ್ಷದಿಂದ ಪರಿಚಯ ಇರತಕ್ಕಂಥ, ಜನಪರವಾದ ಕೆಲಸ ನಿರ್ವಹಿಸತಕ್ಕಂಥ
ಸವಿತಾ ಶೆಟ್ಟಿಯವರು ಈ ಸಮಾರಂಭದಲ್ಲಿದ್ದಾರೆ. ನಮಗೆ ಇಲ್ಲಿ ಈಗ ನಾವು ಬೆಳಿಗ್ಗೆ ಚಹಾ ಕಾಫಿ ಕುಡಿದೆವು, ಅದರ ನಂತರ ನಮಗೆ ಬಾಯಾರಿಕೆ ಆಗ್ತದೆ ಅಂತೇಳಿ ಒಕ್ಕೂಟದ ಅಧ್ಯಕ್ಷರಿಗೆ ಮನವಿ ಕೊಟ್ಟಾಗ ಅದಕ್ಕೆ ಸಹಕಾರ ನೀಡಿ ಮಸಾಲೆ ಮಜ್ಜಿಗೆ ಅದೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸವಿತಾ ಶೆಟ್ಟಿ, ಇಲ್ಲಿನ ಹತ್ತಿರದ ನಿರ್ದೇಶಕ ಸುಧಾಕರ್ ಶೆಟ್ಟಿ, ಹಾಗೆ ನಮ್ಮ ಇದರ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿ ಇವರು ಸಹಕಾರ ನೀಡಿದ್ದಾರೆ. ಹಾಗಾಗಿ ಸವಿತಾ ಶೆಟ್ಟಿ ಅವರನ್ನು ನಾನು ಈ ಸಮಾರಂಭದ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಫಿಲೋಮಿನಾ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಘದ ನಿರ್ದೇಶಕರು. ಈಗ ಸ್ವಾಗತ ಭಾಷಣ ಜಾಸ್ತಿ ಆಗ್ತಂತೆ ಸಭೆಗೆ ಮತ್ತು ವೇದಿಕೆಯಲ್ಲಿ ಬೇರೆ ಬೇರೆ ಹೋಗುವವರಿಗೆ ಕಾಣ್ಬೋದು. ಆದಷ್ಟು ಬೇಗ 5 ನಿಮಿಷದಲ್ಲಿ ಸ್ವಾಗತ ಕಾರ್ಯವನ್ನು ನಿಲ್ಲಿಸ್ತೇನೆ. ಹಾಗೆ ನಮ್ಮ ಈ ಒಂದು ಹಿರಿಯ ಸಹಕಾರಿ ಮತ್ತು ನಾವು ಹಲವಾರು ವರ್ಷದಿಂದ ಇಲ್ಲಿ ಇರತಕ್ಕಂಥ ಎಲ್ಲ ಸಹಕಾರಿಗಳಿರ್ಬೋದು, ಎಲ್ಲ ಸಹಕಾರಿ ಸಿಬ್ಬಂದಿಗಳಿರ್ಬೋದು, ಮತ್ತು DCC ಬ್ಯಾಂಕ್ ಇರ್ಬೋದು, ಸಹಕಾರಿ ಯೂನಿಯನ್ ಇರ್ಬೋದು, ಯಾವುದೇ ಒಂದು ಚಟುವಟಿಕೆಯಿಂದ ಕೆಲಸ ಮಾಡತಕ್ಕಂಥ ಒಂದು ಮಹಿಳೆ, ದಿಟ್ಟ ಮಹಿಳೆ ಸಾವಿತ್ರಿ ಅವರು ಮಾಜಿ ನಿರ್ದೇಶಕರು ಸಹಕಾರಿ ಯೂನಿಯನ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ ಸಾವಿತ್ರಿಯವರು ಹಾಲಿ ಸಹಕಾರಿ ಯೂನಿಯನ್ನ ಕಾರ್ಯದರ್ಶಿಯಾಗಿ ನಿರ್ದೇಶಕರು ಮತ್ತು ಕಾರ್ಯದರ್ಶಿಯಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದರು ಹಿಂದೆ. ಹಾಗಾಗಿ ಎಲ್ಲ ಇಲ್ಲಿ ಸೇರಿದ ಮಹಿಳೆಯರ ಪರವಾಗಿಯೂ ಎಲ್ಲ ನಮ್ಮ ಸಹಕಾರಿ ಸಂಸ್ಥೆಯ ಪರವಾಗಿಯೂ ಅವರನ್ನು ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ಪ್ರೇಮಲತಾ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಸ್ವೀಕರಿಸಿದ ಸಾವಿತ್ರಿಕೆ ಮೇಡಮ್ ಅವರು. ಮತ್ತವರು ನಮ್ಮ ಸಂಸ್ಥೆಯ ನಿಕಟ ಸಂಪರ್ಕದಲ್ಲಿರುವವರು. ನಾವಿವತ್ತು ಒಂದು ತಿಂಗಳಿಗೆ 2 ಸಲ ಸಹಕಾರಿ ಸಂಘದ ಮೀಟಿಂಗ್ ಮಾಡ್ತೇವೆ. ಆಗ 3 ಕೋಟಿ 5 ಕೋಟಿ ಮೇ ಆಗುವಾಗ 6 ಕೋಟಿ 10 ಕೋಟಿ ಎಲ್ಲ ಬರ್ತದೆ ಸಾಲದ ಅರ್ಜಿ. ಈ ಸಾಲದ ಅರ್ಜಿಯನ್ನು ನಾವು ಇಲ್ಲಿ ಎಲ್ಲ ತಗೊಂಡು ಸಿಬ್ಬಂದಿಗಳು ಕೆಲಸ ಮಾಡುವುದು, ಆಡಳಿತ ಮಂಡಳಿ ಮಂಜೂರು ಮಾಡ್ಬೋದು. ಆದರೆ ಅದಕ್ಕೆ ಎಲ್ಲದಕ್ಕೂ ಒಂದು ಒಪ್ಪಿಗೆ ಕೊಡತಕ್ಕಂಥ ವ್ಯವಸ್ಥೆ ಇರುವುದು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವಿಟ್ಲ ವಲಯದ ಮೇಲ್ವಿಚಾರಕರಾದ ಯೋಗೀಶ್ ಹೆಚ್ಚಿರವರಿಗೆ. ಅವರು ನಮಗೆ ಈ ಒಂದು ಸಹಕಾರಿ ಸಪ್ತಾಹ ಇಡೀ ನಮ್ಮ ಬಂಟ್ವಾಳಕ್ಕೆ ಮಾಡಬೇಕು ಅಂತ ಈ ಸಲ ಬರುವಾಗ ನಮ್ಮ ಕೇಶವ ಕಿಣಿ ಹೆಚ್ಚಿ ಮತ್ತು ಯೋಗೀಶ್ರವರು ಫಸ್ಟಿಗೆ ಸೂಚಿಸಿದ್ದು ಅದು ಮಂಚಿಯಲ್ಲಿ ಮಾಡಬೇಕು ಅಂತೇಳಿ. ಅವರಿಗೆ ಏನೋ ನಮ್ಮ ಮೇಲೆ ಒಂದು ಭರವಸೆ, ನಮ್ಮ ಸಿಬ್ಬಂದಿಗಳ, ನಮ್ಮ ನಿರ್ದೇಶಕರ, ನಮ್ಮ ಊರಿನವರ ಏನೋ ಅವರಿಗೆ ಒಂದು ಮನಸ್ಸಲ್ಲಿ ಒಂದು ಭರವಸೆ ಇಲ್ಲಿ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಚಂದದಲ್ಲಿ ಈ ಕಾರ್ಯಕ್ರಮ ಆಗಬಹುದು ಅಂತೇಳಿ ನಮ್ಮನ್ನು ಬೆಂಬಲಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡಿದವರು. ಇವತ್ತು ಇದೆಲ್ಲ ಇಷ್ಟಷ್ಟು ಚಂದದಲ್ಲಿ ನೀಟಾಗಿ ಆಗಲಿಕ್ಕೆ ಕಾರ್ಯಕ್ರಮ ಆಗಲಿಕ್ಕೆ ಕಾರಣಕರ್ತರಾದ ಮೇಲ್ವಿಚಾರಕರಾದ ಶ್ರೀ ಯೋಗೀಶ್ ಹೆಚ್ಚಿಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತ ಅಬ್ದುಲ್ ರಹಿಮಾನ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾಂಕನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ನಮ್ಮ ಈ ಬ್ಯಾಂಕಿನ ಮಾಜಿ ಸಿಒರಾದ ವೆಂಕಟೇಶ್ ಪ್ರತಾಪ್ರವರು. ಅವರು ಇದನ್ನು ಬೆಳೆಸಿ ಇದೇನು ಇರಲಿಲ್ಲ ಅದನ್ನೊಂದು ಹಂತಕ್ಕೆ ತಂದು ಮುಟ್ಟಿಸಿ ಮತ್ತು ರವೀಂದ್ರ ಶೆಟ್ಟಿಯವರ ಕೈಯಲ್ಲಿ ಸಿಒರ್ ಆಗಿ ಅವರನ್ನು ನೇಮಿಸಿದರು. ಅವರು ಈ ಒಂದು ಬೆಳವಣಿಗೆಯನ್ನು ಪುನಃ ಹೆಚ್ಚು ಮಟ್ಟದಲ್ಲಿ ಮಾಡಿಕೊಟ್ರು. ಅದೇ ರೀತಿ ಅವರು ಹೋಗುವಾಗ ನಾರಾಯಣ ಪೀರವರಿಗೆ ಈ ಬ್ಯಾಂಕಿನ ಸಿಒರ್ ಆಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿ ನಾವೆಲ್ಲ ಊರಿನವರು ಸೇರಿ ಅವರನ್ನು ಈ ಬ್ಯಾಂಕಿನ ಸಿಒರ್ ಆಗಿ ಮಾಡಿದೆವು. ಅವರಿವತ್ತು ಒಂದು ಸಣ್ಣ ಕುಟುಂಬದಿಂದ ಬಂದರು, ಒಂದು ಸಣ್ಣ ಕೃಷಿಕರಾಗಿ ಈ ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿದರು. ಇವತ್ತು ಇಷ್ಟು ದೊಡ್ಡ ಒಂದು ಬ್ಯಾಂಕಿನ ಒಂದು 3-4 ಸಾವಿರ ಸದಸ್ಯರಿರುವ ಈ ಬ್ಯಾಂಕನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಆಡಳಿತ ಮಂಡಳಿಯವರ ಮಾರ್ಗದರ್ಶನದ ರೀತಿಯಲ್ಲಿ ಕೆಲಸ ಮಾಡುತ್ತಾ ಈ ಒಂದು ಸಹಕಾರಿ ಸಪ್ತಾಹ ರಾತ್ರಿ ಹಗಲೆನ್ನದೆ ನಾವು ಇದು ಸಮಾರಂಭ ಆದಾಗ ನಮಗೆ ಈ ಒಂದು ಸಹಕಾರಿ ಸಪ್ತಾಹ ಇಲ್ಲಿ ಆಗಬೇಕು ಅಂತೇಳಿ ನಮ್ಮ ಈ ರಾಜ್ಯದ ಮೇಧಾವಿ ಸಹಕಾರಿ ಧುರೀಣ ಇನ್ನೊಬ್ಬರಿಲ್ಲ ಅಂಥ ಒಂದು ವ್ಯಕ್ತಿ
MN ರಾಜೇಂದ್ರ ಕುಮಾರ್ ಅವರು ಸಹ ಇಲ್ಲಿ ಮಂಚೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಪ್ರಥಮವಾಗಿ ಅವರನ್ನು ನಾವು ಭೇಟಿಯಾಗಿ ಅವರಿಗೆ ಅವರ ಹತ್ರ ಒಂದು ಒಪ್ಪಿಗೆಯನ್ನು ಸಹ ಪಡ್ಕೊಂಡು ಇಲ್ಲಿ ಎಲ್ಲ ಮೀಟಿಂಗನ್ನಾಗಲಿ ಈ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ದು. ಇಲ್ಲಿ ಸಿಒರಾಗಿ ಇಷ್ಟೆಲ್ಲ ಕಾರ್ಯಗಳಾಗಲಿಕ್ಕೆ ನಮಗೆಲ್ಲ ಸಹಕಾರ ನೀಡಿದಂಥ ಈ ಬ್ಯಾಂಕಿನ ಸಿಒರಾದ ನಾರಾಯಣ್ ಪಿ ಅವರನ್ನು ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಯುತ ಮಹಾಬಲ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಬ್ಯಾಂಕಿನ ಸಿಇಒ ಆಗಿರುವಂತವರು. ಅದೇ ರೀತಿ ನಮ್ಮ ಜಿಲ್ಲೆಯವರು ಅಲ್ಲದಿದ್ದರೂ ಧಾರವಾಡದಿಂದ ಈ ಒಂದು ಜಿಲ್ಲೆಗೆ ಅಧಿಕಾರಿಯಾಗಿ ಬಂದು ಹಿರೇಮಠದಲ್ಲಿ ನಮ್ಮ ಸಹಕಾರಿ ಯೂನಿಯನ್ನ ಕಾರ್ಯದರ್ಶಿ ಅಲ್ಲ ಸರ್, ಅವರು ನಮಗೆ ಎಲ್ಲ ಸಮಾರಂಭಕ್ಕೆ ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗಬೇಕು, ಇದು ಹೇಗೆ ಆಗಬೇಕು, ಈ ಮೆರವಣಿಗೆ ಹೇಗೆ ಹೋಗಬೇಕು, ಅವರು ಬಂದವರಿಗೆ ಎಷ್ಟೊತ್ತಿಗೆ ಚಹಾ ಕೊಡಬೇಕು, ಮಧ್ಯಾಹ್ನ ಊಟದ ವ್ಯವಸ್ಥೆ ಹೇಗೆ ಆಗಬೇಕು, ಈ ಸಮಾರಂಭ ಹೇಗೆ ಒಳ್ಳೆಯ ರೀತಿಯಲ್ಲಿ ಮುಗಿಬೇಕು, ಇದೆಲ್ಲ ಸಹಕಾರ ನೀಡಿದವರು ನಮ್ಮ ಹಿರೇಮಠರವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಂಸ್ಥೆಯ ಹಿರಿಯ ಸಿಬ್ಬಂದಿಗಳಾದಂತಹ ಶ್ರೀಯುತ ಮಾಧವ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಮಾಧವ್ ಇವರಲ್ಲಿ. ಇಲ್ಲಿ ತುಂಬ ಜನ ಬೇರೆ ಬೇರೆ ಸಂಸ್ಥೆಯಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ಬೋದು, ಹಾಗೆ ಬೇರೆ ಬೇರೆ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥವರಿದ್ದಾರೆ. ಇವತ್ತು ಸಮಯ ಸ್ವಾಗತಕ್ಕೆ ಮೀರುವುದರಿಂದ ನಮ್ಮ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚೌಟರ್ ಅವರು ಈ ಸಮಾರಂಭದಲ್ಲಿದ್ದಾರೆ. ಅದೇ ರೀತಿ ಈ ಒಂದು ಕಳೆದ ಸಲ ನಮ್ಮ ಒಂದು ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ಅಮ್ಮುಂಜೆ ಗ್ರಾಮದಲ್ಲಿ ನಡೆಯಿತು. ಅದರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಅಲ್ಲಿಯ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ, ಪೊಳ್ಳಲಿ ವ್ಯವಸಾಯ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇರತಕ್ಕಂಥ ಅಬೂಬಕ್ಕರ್ ಅವರು ಈ ಸಮಾರಂಭದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಜಾಕರ್ ಅವರಿದ್ದಾರೆ, ಗಣೇಶ ಐತಾಳ್ರವರಿದ್ದಾರೆ. ಇಲ್ಲಿ ಮತ್ತು ಅಭಿನಂದನೆಯನ್ನು ಪಡೆಯತಕ್ಕಂಥ ತುಂಬ ಜನ ಅಭಿನಂದಿಸಲ್ಪಡುವಂಥವರಿದ್ದಾರೆ. ಹಾಗೆ ಎಲ್ಲ ಬ್ಯಾಂಕಿನ ಸಹಕಾರಿ ಸಂಘದ ಅಧ್ಯಕ್ಷರಿದ್ದಾರೆ. ಅದು ಕೃಷಿ ಪತ್ತಿನ ಸಹಕಾರಿ ಇರುವುದು, ಕೋಆಪರೇಟಿವ್ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು. ಹಾಗೆ ನಮ್ಮ ಒಂದು ಕಷ್ಟದಲ್ಲಿರತಕ್ಕಂಥ ಸಮಯದಲ್ಲಿ ಈ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದವರು ನಮ್ಮ ರಾಮಕೃಷ್ಣ ಭಟ್ ಸಹ ಈ ಸಮಾರಂಭದಲ್ಲಿದ್ದಾರೆ. ಹಾಗೆ ನಮ್ಮ ಮಾಸ್ಕಿನ ನಿರ್ದೇಶಕರಾದ ಪುಷ್ಪರಾಜ್ ಶೆಟ್ಟಿ ಅವರಿದ್ದಾರೆ. ಬೇರೆ ಬೇರೆ ಜನ, ನಾನು ಯಾರನ್ನು ಇನ್ನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ಸ್ವಾಗತಿಸುತ್ತಾ, ನಮ್ಮ ಈ ಸಮಾರಂಭ ಚೆಂದ ಆಗಬೇಕಾದ್ರೆ ಎಲ್ಲರ ಪಂಚಾಯತಿನ ಉಪಾಧ್ಯಕ್ಷರಿದ್ದಾರೆ, ಪಂಚಾಯತಿನ ಸದಸ್ಯರಿದ್ದಾರೆ, ಮತ್ತು ನಮ್ಮ ಈ ಒಂದು ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮದವರು ಈ ಸಮಾರಂಭದಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಮತ್ತು ನಮ್ಮ ಅಂತಿಮವಾಗಿ ಸ್ವಾಗತ ಮಾಡಲಿಕ್ಕೆ ಇರುವುದು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿಶ್ವನಾಥ ನಾಯ್ಕ್. ಹಾಗೆ ಎಲ್ಲ ನಿರ್ದೇಶಕರು, ಹೆಸರು ಹೇಳ್ತಾ ಹೋಗುವುದಿಲ್ಲ, ಸಮಯ ಮೀರ್ತಾ ಉಂಟು, ಎಲ್ಲ ನಿರ್ದೇಶಕರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ಈಗ ನಮ್ಮ ಕಾರ್ಯಕ್ರಮ ಇಷ್ಟೆಲ್ಲ ಒಂದು ಒಳ್ಳೆಯದಾಗಿ ಚಂದದಲ್ಲಿ ನಮಗೆ ಯಾವುದೇ ಒಂದು ಕಷ್ಟ ಇಲ್ಲದೆ ಅದನ್ನು ನಡೆಸಿಕೊಟ್ಟಂಥ ಮಹಾದೇವ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವತ್ತು ಈ ಸಮಾರಂಭದ ಒಂದು ನೇತೃತ್ವವನ್ನು ಅರ್ಧ ಭಾಗವನ್ನೇ ವಹಿಸಿಕೊಂಡಿದ್ದಾರೆ. ಪುಷ್ಪರಾಜ್ ಕುಕ್ಕಾಜರವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಅವರೊಟ್ಟಿಗೆ ನಮ್ಮ ವಿಶ್ವನಾಥರ ಅಳಿಯಸ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರನ್ನು ಸುದ್ದಿ ಮಾಧ್ಯಮದವರು, ಬೇರೆ ಮಾಧ್ಯಮ ಎಲ್ಲರನ್ನು ಸ್ವಾಗತಿಸ ಸ್ವಾಗತ ಕಾರ್ಯವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಎಲ್ಲರನ್ನ ಸ್ವಾಗತಿಸಿರುವಂತಹ ನಮ್ಮ ಸಮಾರಂಭದ ಕೇಂದ್ರ ಬಿಂದು ಉಮರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ನೇರವಾಗಿ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ತನ್ನ ಶಾಸಕತ್ವದ ಅವಧಿಯಲ್ಲಿ 2,500 ಕೋಟಿಗೂ ಮಿಕ್ಕಿದಂತ ಅನುದಾನಗಳನ್ನು ತರಿಸಿಕೊಂಡು ಈ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿದ ಅಭಿವೃದ್ಧಿಯ ರೂವಾರಿ ಶ್ರೀಯುತ ಉಳಿಪಾಡಿಗುತ್ತು ರಾಜೇಶ್ ನಾಯ್ಕ್ ಇವರಿಂದ ದೀಪವನ್ನ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತಾ ಇದೆ. ವಿನಾಶಾಯ
ಅದೇ ರೀತಿ ತೆನೆ ತುಂಬಿದಂತಹ ಕಳಶಿಯಲ್ಲಿ ಇರುವಂತಹ ಹಿಂಗಾರವನ್ನು ಅರಳಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ. ಹಾಗೆ ಈ ಒಂದು ನಮ್ಮ ಈ ಭಾಗದ ರೈತ ಉತ್ಪಾದನಾ ಕಂಪನಿ ಭಾರಿ ದೊಡ್ಡ ಕೃಷಿಕರು ಆ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮಗೆ ಎಲ್ಲ ರೀತಿಯಲ್ಲಿ ಈ ಹಿಂದೆಯೇ ಮಾರ್ಗದರ್ಶನ ಮಾಡುತ್ತಿರುವವರು ಮೇರಾವ್ ಮಾಬಲ್ ರೈ ಅವರು, ಅವರ ಸುಪುತ್ರರಾದ ಉಮನಾಥ ರೈ ಅವರು ಈ ಸಮಾರಂಭದಲ್ಲಿದ್ದಾರೆ. ಅವರು ಇಲ್ಲಿ ಬಂಟ್ವಾಳ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಈ ಊರಿನ ಏನೇ ಕೆಲಸ ಕಾರ್ಯಗಳಾಗಲಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಮತ್ತು ನಾವು ಒಂದು ದಾರಿ ತಪ್ಪದ ರೀತಿಯಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಉಮಾನಾಥರಯ್ಯವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಆತ್ಮೀಯರೇ, ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿರುವಂತಹ ಗೌರವಾನ್ವಿತ ಶಾಸಕರು ತನ್ನ ಶಾಸಕ ಅವಧಿಯಲ್ಲಿ 2500 ಕೋಟಿಗೂ ಅಧಿಕ ಮೊತ್ತದ ಅನುದಾನವನ್ನು ಕ್ಷೇತ್ರಕ್ಕೆ ತರಿಸಿ ಅಭಿವೃದ್ಧಿಗೊಳಿಸಿದ ಅಭಿವೃದ್ಧಿಯ ರೂವಾರಿ. ಗಂಜಿಮಠ ಫಾರ್ಮ್ಸ್ ಅಂತ ಹೇಳಿದ್ರೆ ಅದೊಂದು ಕೃಷಿ ವಿಶ್ವವಿದ್ಯಾಲಯ. ಧಾರ್ಮಿಕ ಕ್ಷೇತ್ರಕ್ಕೆ ನೋಡಿದರೆ ಶತಚಂಡಿಕಾಯ ಆಗಿರ್ಬೋದು, ಸಹಸ್ರ ಚಂಡಿಕಾಯ ಆಗಿರ್ಬೋದು, ಕಟೀಲ್ನ ಆಟ ಇರಬಹುದು, ಅದೆಲ್ಲ ನಮಗೆ ಮಾರ್ಗದರ್ಶನ. ಶ್ರೀಯುತ ಉಳಿಪಾಡಿ ಗೊತ್ತು ರಾಜೇಶ್ ನಾಯ್ಕರವರು ಉದ್ಘಾಟಕರಾಗಿ ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಖಿಲ ಭಾರತ ಸಹಕಾರ ಸಪ್ತಾಹ 2023 ತನ್ನ 70ನೇ ಸಹಕಾರ ಸಪ್ತಾಹವನ್ನು ಆಚರಿಸುವ ಈ ಸಂದರ್ಭ ನವೆಂಬರ್ 14ರಿಂದ 20ರವರೆಗೆ ಸುಮಾರು 7 ದಿವಸದ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಇಂದು ಪ್ರಾರಂಭವಾದದ್ದು. ಇನ್ನು ನಿರಂತರ 7 ದಿವಸಗಳ ಕಾಲ ಈ ಒಂದು ಸಹಕಾರಿ ಸಪ್ತಾಹ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಸಹಕಾರಿ ಸಪ್ತಾಹದಲ್ಲಿ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿಯವರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್, ಹಾಗೂ ಹಿರಿಯರು ಶ್ರೀ ಟಿ ಜಿ ರಾಜಾರಾಮ್ ಭಟ್ರು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಂಗಳೂರು, ಹಾಗೂ ಇನ್ನೋರ್ವ ಹಿರಿಯರಾದ ಈ ಭಾಗದ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಪದ್ಮನಾಭ್ ಕೊಟ್ಟಾರಿಯವರೇ, ನನ್ನ ಮಿತ್ರರು, ಭಾಳಷ್ಟು ಕಾಲದ ಹಿಂದೆ ನಾವು ಆತ್ಮೀಯರು ಆಗಿರೋ ನಾನು ಒಬ್ಬ ಸೊಸೈಟಿಗೆ ಹಾಲು ಹಾಕುವ ವ್ಯಕ್ತಿ. ಅದರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸುಚಿರಾಜ್ ಶೆಟ್ಟಿಯವರೇ, ಇನ್ನೋರ್ವ ಮಿತ್ರರಾಗಿರುವಂಥ ಸ್ಕ್ಯಾಟ್ಸ್ನ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ರವೀಂದ್ರ ಕಂಬ್ಳಿಯವರೇ, HN ರಮೇಶ್ ಅವರೇ, ಇನ್ನೋರ್ವ ಯುವಕ ಈಗಾಗಲೇ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವಂಥ ಅರುಣ್ ರೋಷನ್ ಡಿಸೋಜ್ ಅವರೇ, ಸುಧೀರ್ ಕುಮಾರ್ ಅವರೇ, ಇಬ್ರಾಹಿಂ ಅವರೇ, ಗೋಪಾಲ್ ಎನ್ ಜಿ ಅವರೇ, ಯೋಗೀಶ್ ಅವರೇ, ಸಹೋದರಿಯರಾದ ಸವಿತಕ್ಕನವರೇ ಮತ್ತು ಸರಸ್ವತಿ ರೈ ಅವರೇ, ವೆಂಕಟೇಶ್ ಪ್ರತಾಪ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳೇ, ಮುಖ್ಯವಾಗಿ ನಮ್ಮನ್ನೆಲ್ಲರನ್ನು ಸ್ವಾಗತಿಸಿದಂಥ ಉಮರ್ರವರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಬಹಳಷ್ಟು ಹಿರಿಯ ಸಹಕಾರಿಗಳೇ, ಭಾಳಷ್ಟು ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರುಗಳಿದ್ದಾರೆ ಇಲ್ಲಿ, ನನ್ನ ಮುಖ ಪರಿಚಯದವರು ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಅದರಿಂದ ಎಲ್ಲರನ್ನು ಗುರುತಿಸ್ಕೊಳ್ಳುತ್ತಾ ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಇವತ್ತು 70ನೇ ಸಹಕಾರಿ ಸಪ್ತಾಹವನ್ನು ಭಾಳ ವಿಜೃಂಭಣೆಯಿಂದ ದೇಶದಾದ್ಯಂತ ಆಚರಿಸುವಂಥ ಸಂದರ್ಭ. ನಮ್ಮ ಸಹಕಾರ ಮಂತ್ರಿಗಳಾಗಿರುವಂಥ ದೇಶದ ಗೃಹ ಮಂತ್ರಿಗಳು ಆಗಿರುವಂಥ ಅಮಿತ್ ಶಾ ಅವರು ಬಹಳಷ್ಟು ಮೈಕ್ರೋ ಕೋಆಪರೇಟಿವ್ಗಳಿಗೆ, ಅಂದರೆ ಸಣ್ಣ ಸಣ್ಣ ಕೋಆಪರೇಟಿವ್ಗಳಿಗೆ ಸುಮಾರು 2,000ಕ್ಕಿಂತ ಮಿಕ್ಕಿದೆ, ಎಷ್ಟು 2,000 ಕೋಟಿಗೂ ಮಿಕ್ಕಿದ ಅನುದಾನವನ್ನು ಕೊಡುವ ಮುಖಾಂತರ ಸಹಕಾರಿಗಳನ್ನು
ಸುಭದ್ರ ಸಹಕಾರಿ ಸಂಸ್ಥೆಗಳನ್ನು ಸುಭದ್ರ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ, ವಿಶೇಷವಾಗಿ ಇವತ್ತು ಬಹಳ ಚೆನ್ನಾಗಿ ಈ ಒಂದು ಅಧ್ಯಕ್ಷರು, ಈ ಭಾಗದ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿಯವರು ಹಾಗೂ ಈ ಭಾಗದ ಉಮರ್ ಅವರು ಹಾಗೂ ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ನಮ್ಮ ಹಿರಿಯರಾದ ರಾಜಾರಾಮ್ ಭಟ್ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಈ ಒಂದು ಇದನ್ನು ಆಚರಣೆ ಮಾಡ್ತಾಯಿದ್ದೇವೆ. ಸಹಕಾರ ಎಂಬುದು ಅದರ ಶಬ್ದದಲ್ಲೇ ಗೊತ್ತಾದರೆ ಒಬ್ಬರನ್ನು ಒಬ್ಬರು ಸಹಕರಿಸುತ್ತಾ ನಡೆಯುವ ಸಂಸ್ಥೆಯೇ ಸಹಕಾರ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬರೊಬ್ಬರ ಸಹಕಾರ ಇಲ್ಲದಿದ್ದರೆ ಈ ಸಹಕಾರಿ ಸಂಸ್ಥೆಯೂ ನಡೀಲಿಕ್ಕಿಲ್ಲ, ಜೀವನವೂ ನಡೀಲಿಕ್ಕಿಲ್ಲ. ಅದರಿಂದ ಸಹಕಾರ ಎಂಬ ಶಬ್ದದಲ್ಲಿ ಬಹಳಷ್ಟು ದೊಡ್ಡದಾದ ಒಂದು ಜವಾಬ್ದಾರಿ ಇದೆ. ಅದರಿಂದ ಇಂಥ ಸಹಕಾರಿ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ. ನಾನು ಭಾಳಷ್ಟು ಕಡೆಗಳಲ್ಲಿ ಹೇಳಿದ್ದೆ, ನಮ್ಮ ಜಿಲ್ಲೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಣಿತ ಅಂದರೆ ಎಕ್ಸ್ಪರ್ಟ್ ಜಿಲ್ಲೆ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರು ಬಹಳಷ್ಟು ಹಿಂದೆಯೇ ಈ ದೇಶಕ್ಕೆ ಅತ್ಯುತ್ತಮ ಬ್ಯಾಂಕುಗಳಲ್ಲಿ ಆಗದಂಥ, ಈಗ ನ್ಯಾಷನಲೈಸ್ ಆಗಿದೆ ಎಲ್ಲ ಬ್ಯಾಂಕುಗಳು, ಆಗಲಂತಾದಂಥ ಅನೇಕ ಬ್ಯಾಂಕುಗಳನ್ನು ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳು ನಮ್ಮ ಜಿಲ್ಲೆಯವರು. ಅದು ಕೆನರಾ ಬ್ಯಾಂಕ್ ಇರಲಿ, ಕಾರ್ಪೊರೇಷನ್ ಬ್ಯಾಂಕ್ ಇರಲಿ, ವಿಜಯ ಬ್ಯಾಂಕ್ ಇರಲಿ, ಸಿಂಡಿಕೇಟ್ ಬ್ಯಾಂಕ್ ಇರಲಿ, ಹಾಗೂ ಈಗ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂಥ ಕರ್ನಾಟಕ ಬ್ಯಾಂಕ್ ಇರಲಿ, ಇದನ್ನೆಲ್ಲ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಊರು ಯಾವುದಿದ್ರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಎಲ್ಲ ಬ್ಯಾಂಕುಗಳು, ಹೆಚ್ಚಿನ ಬ್ಯಾಂಕುಗಳು ನ್ಯಾಷನಲೈಸ್ ಆದ ಮೇಲೆ ಸಾಮಾನ್ಯ ಜನರಿಗೆ ನ್ಯಾಷನಲೈಸ್ ಬ್ಯಾಂಕ್ ಹತ್ರ ಹೋಗುವ ಒಂದು ಈಗಲೂ ನಾವು ಕಾಣ್ತೇವೆ. ಯಾವುದಾದ್ರೂ ನ್ಯಾಷನಲೈಸ್ ಬೇಕು ಅಂತಾದರೆ ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಪರಿಗಣಿಸ್ತಾ ಇಲ್ಲ, ನಿಮ್ಮ ಡಾಕ್ಯುಮೆಂಟನ್ನು ಮಾತ್ರ ನೋಡ್ತಾ ಇರ್ತಾರೆ. ಆದರೆ ಕೋಆಪರೇಟಿವ್ ಬ್ಯಾಂಕ್ ಹಾಗೆ ಅಲ್ಲ. ನಮ್ಮ ಸತೀಶ್ ಅಣ್ಣನೂ ಇದ್ದೇನೆ, ಅವರನ್ನು ಹೆಸರು ಮರೆತುಬಿಟ್ಟೆ ನಾನು ಮಾತಾಡುವಾಗ, ನಮ್ಮ ಕ್ಯಾಂಪ್ಕೋದ ಅಧ್ಯಕ್ಷರಾದವರು. ಇವರಿಗೆ ಯಾರಿಗಾದರೂ ನಾವು ಭಾಳಷ್ಟು ಸಲ ಅವರಿಗೆ ಫೋನ್ ಮಾಡೋದಿದೆ, ನಾವು ಯಾರಿಗಾದರೂ ಸಾಲ ಕಟ್ಟದೆ ಕಷ್ಟ ಇದ್ದಾಗ, ಸಚ್ಚಣ್ಣ ಇನ್ನು ನೆಟ್ಟು ಬ್ಯಾಂಕ್ ಒಂಜಿ ಬಂಗೋಡೂರಿಗೆ ದಾನ ಇಮಿಡಿಯೇಟ್ ಅಂತ ಹೇಳಿ ಸಹಕಾರ ಮಾತೆ. ಅದೇ ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾವು ಫೋನ್ ಮಾಡಿ ಹೇಳುವಾಗ ಈಗ ಯಾವುದೇ ಇರಲಿಲ್ಲ. ಬೇರೆ ನಾವು ಕೂಡ ಬಹಳಷ್ಟು ಸಲ ನಮಗೆ ಎಮರ್ಜೆನ್ಸಿ ಏನಾದರೂ ದುಡ್ಡು ಬೇಕಂತಾದಾಗ ನಾವು ಕೋಆಪರೇಟಿವ್ ಬ್ಯಾಂಕನ್ನು ಅವಲಂಬಿಸ್ತೇವೆ. ನಾವು ನ್ಯಾಷನಲೈಸ್ ಬ್ಯಾಂಕಿಗೆ ನಿಧಾನವಾಗಿ ಪೇಪರ್ ಕೊಟ್ಟು ಲೋನ್ ಮಾಡ್ತೇವೆ. ನಾನು ಮೊನ್ನೆನೂ ಕೂಡ ನಾನೊಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ಇಲೆಕ್ಷನ್ ಟೈಮಲ್ಲಿ ನಾನು ನನ್ನ ತೋಟದಲ್ಲಿ ಒಂದು CNG ಪ್ಲ್ಯಾಂಟಿದು ಒಂದು ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದೆ. ನನ್ನ ಮಗ ಅದರ ಹಿಂದೆ ಬಿದ್ದು ಅದನ್ನು ಪ್ರಾರಂಭ ಮಾಡಿದ್ದಾರೆ. ರಾಜಾರಾಮ್ ಭಟ್ರು ಹಿರಿಯರು ನೋಡಿದ್ದಾರೆ, ಅದನ್ನು ಎಲ್ಲರೂ ನೋಡಿದ್ದಾರೆ. ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾಗೆ ಅದಕ್ಕೆ ಬ್ಯಾಂಕಿಂಗ್ ಹೋಗಬೇಕು, ಡಾಕ್ಯುಮೆಂಟ್ ಕೊಡಬೇಕು. ನನಗೆ ಪುರ್ಸೋತಿರಲಿಲ್ಲ ಅದರ ಹಿಂದೆ ಹೋಗಲಿಕ್ಕೆ. ಅಲ್ಲಿ ದುಡ್ಡು ಬೇಕು ಅದನ್ನು ಮಾಡಲಿಕ್ಕೆ, 3-4 ಕೋಟಿ. ಸಡನ್ನಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಫೋನ್ ಮಾಡ್ತೇನೆ, ಸರ್ ಹೆಂಗೊಂಚೂರು ದುಡ್ಡು ಬಡತ್ತೆ ಅಲ್ಪ ಫ್ಯಾಕ್ಟ್ರಿಗೆ, ನಮ್ಮ ಮಗೆ ಬರ್ಪೆ ಎಂದು. ಇಮಿಡಿಯೇಟ್ ಕಿಣಿಯವರನ್ನು ಮನೆಗೆ ಕಳಿಸಿ ನಮಗೆ ಫೈನಾನ್ಸ್ ಅರೇಂಜ್ ಮಾಡ್ತಾರೆ. ಇದಂದರೆ ವ್ಯಕ್ತಿತ್ವದ ಮೇಲೆ ಕೊಡುವಂಥ ಸಾಲ. ಅದನ್ನೇ ಈಗ ಎಲ್ಲ ಪೇಪರ್ ಡಾಕ್ಯುಮೆಂಟ್ ಕೊಟ್ಟು ನಾವು ನ್ಯಾಷನಲೈಸ್ ಬ್ಯಾಂಕಿಂದ ಸಾಲವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮಗೆ ಅದಕ್ಕೆ ಭಾಳಷ್ಟು ನ್ಯಾಷನಲೈಸ್ ಬ್ಯಾಂಕಿಂದ ಅಗತ್ಯ ಇದೆ. ನಮಗೆ ಸಬ್ಸಿಡಿ ಬೇಕು ಅಂತಾದರೆ ಕೆಲವು ಸಲ ನಾವು ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಬೇಕಾದ್ರೆ ಅದೇ ಎಮರ್ಜೆನ್ಸಿ ಕೊಡು. ಯಾಕೆಂದರೆ ಸಂಬಂಧದ ಮುಖಾಂತರ ನಡೆಯುವಂಥ ಬ್ಯಾಂಕಿಂಗ್ ಯಾವುದಿದೆ ಅದು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೆ. ಸಂಬಂಧದ ಮುಖಾಂತರ ಅದೇ ನೀವು ಎಲ್ಲ ಡಾಕ್ಯುಮೆಂಟ್ ಮುಖಾಂತರ ಹೋಗುವಾಗ ಸರಿ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಭಾಳಷ್ಟು ಗೊಂದಲಗಳು ಮತ್ತೊಂದು ತೊಂದರೆಗಳು ಆದ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಅದರಿಂದ ಈಗ ಭಾಳಷ್ಟು ಬ್ಯಾಂಕಿಂಗಲ್ಲಿ ಸ್ಟ್ರಿಕ್ಟ್ ಆಗಿದೆ. ಮುಖ್ಯವಾಗಿ ಆ ಬ್ಯಾಂಕಿಂಗ್ ಸಿಬ್ಬಂದಿಗಳು ಕೂಡ ಭಾಳಷ್ಟು ಬ್ಯಾಂಕಲ್ಲಿ ಭಾಷೆ ಬರೆದವರು ಇರ್ತಾರೆ. ನಾವು ಹೋಗುವಾಗ ನಮ್ಮ ಕಷ್ಟಗಳನ್ನು, ಯಾಕೆಂದರೆ ಸಾಮಾನ್ಯವಾಗಿ ಹಳ್ಳಿಯ ಜನರು ಹೋಗುವಾಗ ಅವರ ಕಷ್ಟಗಳನ್ನು ಹೇಳಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕೂಡ ಅವರು ಇರುವುದಿಲ್ಲ, ಯಾಕೆಂದರೆ ಅವರಿಗೆ ಆ ಭಾಷೆ ಬರೋದಿಲ್ಲ. ಅದರಿಂದ ಕೋಆಪರೇಟಿವ್ ಬ್ಯಾಂಕ್ ಭಾಳಷ್ಟು ದೊಡ್ಡ ಕೆಲಸಗಳನ್ನು ಈ ಕೋಆಪರೇಟಿವ್ ಬ್ಯಾಂಕ್ ಮಾಡ್ತದೆ. ನಾನು ಭಾಳಷ್ಟು ಸಲ ಹೇಳಿದ್ದೇನೆ, ಈ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಭಾಳಷ್ಟು ಬರೀ ಒಂದು ನಾವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾತ್ರ ಮಾಡದೆ ಇನ್ನಷ್ಟು ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಭಾಳಷ್ಟು ಗದ್ದೆಗಳು ಇವತ್ತು ಹಡಿಲು ಬಿದ್ದಿದೆ. ನಾನು ಭಾಳಷ್ಟು ಹಿಂದೆಯೇ ರಾಜಕೀಯಕ್ಕೆ ಬರೋ ಮೊದಲೇ ತುಳುನಾಡ ಕೃಷಿ ಕ್ರಾಂತಿ ಅಂತ ಇದಕ್ಕೆ ಒಂದು ಪ್ರಾರಂಭಿಸಿದ್ದೆ. ನಾನು ಎಲ್ಲ ಹಡಿಲು ಗದ್ದೆಗಳನ್ನು ಮಾಡುವ ಈಗ ಭಾಳಷ್ಟು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಸ್ವಲ್ಪ ಕೋಆಪರೇಟಿವ್ ಸ್ಟೈಲಲ್ಲಿ ಮಾಡಿದರೆ ಎಲ್ಲರನ್ನೂ ಸೇರಿಸಿಬಿಟ್ಟು ಒಟ್ಟಿಗೆ, ಯಾಕೆಂದರೆ ನಾವು ಈಗ ಕೂಲಿ ಆಳುಗಳನ್ನು ನಂಬಿ ಮಾಡಿದರೆ ಅದು ಮಾಡಲಿಕ್ಕೆ ಕಷ್ಟ. ನಾವು ಕೋಆಪರೇಟಿವ್ ಸ್ಟೈಲಲ್ಲಿ ಮಾಡಿದರೆ ಮೆಕನೈಸ್ ಆಗಿ ಮಾಡ್ಬೋದು, ಯಂತ್ರೋಪಕರಣಗಳು ಯೂಸ್ ಮಾಡಿ. ಆಗ ಆ ಥರನ್ನು ಕೂಡ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಮುತುವರ್ಜಿ ವಹಿಸಿ ಅದನ್ನು ಕೂಡ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಟೆಕ್ನಿಕಲಿ ಎಂಥದ್ದಂತ ಗೊತ್ತಿಲ್ಲ. ಫಾರ್ಮಿಂಗ್ ಇಟ್ಸ್ ಎ ಕೋಆಪರೇಟಿವ್ ಫಾರ್ಮಿಂಗ್. ಪಂಜಾಬಲ್ಲಿ ಭಾಳಷ್ಟು ಚೆನ್ನಾಗಿ ನಡೀತಿದೆ. ಅದಕ್ಕೆ ಪಂಜಾಬ್ ಕೃಷಿಯಲ್ಲಿ ಇವತ್ತಿಗೂ ನಂಬರ್ 1 ಸ್ಥಾನವನ್ನು ಕಾಯ್ದುಕೊಂಡಿದೆ.
ಕರ್ನಾಟಕದಲ್ಲಿ ನಾವು ಹೆಚ್ಚಿನದಲ್ಲಿ ಬಿಡುವುದಿಲ್ಲ. ನನಗೆ ನನ್ನ ಅನುಭವ, ನಾನು ಒಂದು ಕಡೆ ಹೋದಾಗ ಒಂದು ಟೆಂಪಲ್ ಜೀರ್ಣೋದ್ಧಾರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಅದರ ಪಕ್ಕದಲ್ಲಿ ಒಂದು 6.5 ಎಕರೆ ರಾಜನ ಭಟ್ರೆ ಹಡಿಲು ಬಿದ್ದಿತ್ತು ಭಾಳ ವರ್ಷ ಸಮಯದಿಂದ. ನಾನು ಅವ್ರಿಗೆ ಹೇಳಿದೆ, ನೀವು ಗದ್ದೆ ಮಾಡೋದಿಲ್ಲ, ದೇವಸ್ಥಾನ ಹೇಗೆ ಉದ್ಧಾರ ಆಗ್ತದೆ? ಪಕ್ಕದಲ್ಲಿ ಕೃಷಿ ಇದ್ದರೆ ಮಾತ್ರ ದೇವಸ್ಥಾನಗಳು ಅಂತ. ಕಡೆಗೆ ಅವರಿಲ್ಲ, ನಮಗೆ ಅದು ಪೂರೈಸೋದಿಲ್ಲ ಅಂತ. ನನಗೆ ನಾನೊಂದು ವರ್ಷ ಮಾಡಿ ಕೊಟ್ಬಿಡ್ತೇನೆ ಅಂತ ಹೇಳಿದೆ. ನಾನು ಆ ವರ್ಷ ಕೃಷಿಯನ್ನು ಊರಿನವರ ಸಹಕಾರದಿಂದಲೇ ಮಾಡಿದ್ದು. ಆಗ ಒಟ್ಟಾರೆ ಖರ್ಚು ನಮಗೆ 1 ಲಕ್ಷದ ಒಳಗೆ ಬಂದಿತ್ತು. ಭತ್ತ ಮಾರುವಾಗ ಸುಮಾರು 2 ಲಕ್ಷದ ವ್ಯಾಲ್ಯೂ ಭತ್ತ ಅಲ್ಲಿ ಉತ್ಪಾದನೆ ಆಯಿತು. ಇದು ಬರೀ ಕೆಲಸ ಇದ್ದದ್ದು ಒಂದು 2-3 ದಿವಸದ್ದು ಮೆಕನೈಸ್ ಆದ್ದರಿಂದ. ನಾನು ಮನೆಯವರಿಗೆ ಹೇಳುವಾಗ ಅಂದು ಉಣಿಯರೇ ಅವನು ಬುಕ್ ವೇತಕ್ಕಲ ಬೋಡತ್ತೆ ಅಂದೆ. ನಾನು ಹೇಳಿದೆ, ಯಾವುದಾದ್ರೂ ಒಂದು ವೃತ್ತಿ ಅಂದರೆ ಕಸುಬು 2-3-4 ದಿವಸ ಕೆಲಸ ಮಾಡಿ ಇಡೀ ವರ್ಷಕ್ಕೆ ನಮಗೆ ಊಟ ಕೊಡ್ತದೆ ಅಂತ ಹೇಳಿದರೆ ಅದು ಕೃಷಿ ಮಾತ್ರ. ಬೇರೆ ಎಲ್ಲದು ಇಡೀ ವರ್ಷ ನೀವು ಕೆಲಸ ಮಾಡಿದರೂ ಒಂದು 2 ತಿಂಗಳು ರಜೆ ಮಾಡ್ಬೋದು. ಕೃಷಿಯಲ್ಲಿ 2 ತಿಂಗಳು ಕೆಲಸ ಮಾಡಿ ಇಡೀ ವರ್ಷ ಊಟ ಮಾಡ್ಬೋದು. ಆದ್ದರಿಂದ ಕೃಷಿ ನಮಗೆ ಭಾಳಷ್ಟು, ನಾವು ಕೃಷಿಯಲ್ಲಿ ಅವಲಂಬಿತರಾಗಿದ್ದಾರೆ. ಅದರಿಂದ ಖಂಡಿತವಾಗಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು. ನಾವೆಲ್ಲ ಇದಕ್ಕೆ ಕೃಷಿಗೆ ಇನ್ನಷ್ಟು ಒತ್ತು ಕೊಡಬೇಕು. ಕೃಷಿಯನ್ನು ನಾವು ಆಧುನೀಕರಣ ಮಾಡಿ ಅದರಲ್ಲಿ ನಾವು ಹೆಚ್ಚಿನ ಉತ್ಪತ್ತಿಯನ್ನು, ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್, ಈಗ ನನ್ನ ನೆಕ್ಸ್ಟ್ ಜನ್ರೇಷನ್ ಕೂಡ, ನನ್ನ ಮಕ್ಕಳು ಕೂಡ ಬರೀ ಕೃಷಿಯನ್ನು ಅವಲಂಬಿಸಿದರೆ ಅವರು ಬಂದು ಕೂತುಕೊಳ್ಳೋದಿಲ್ಲ. ಅವರು ಎಲ್ಲಿಯ ಹೊರಗಿನ ದೇಶದಲ್ಲಿ ಕೆಲಸನ ಮತ್ತೊಂದು ಮಾಡಿಕೊಂಡು ಇರ್ತಾರೆ. ನೆಕ್ಕೆ ದಾಯಬಾರ್ಪುನಿ ಬಜೆ ಬೇಜಾರೆ ಕಂಡದಪ್ಪರೆ ಅಂತ ನ್ಯಾಚುರಲಿ ಹೇಳ್ತಾರೆ. ಅದೇ ಅದರಿಂದ ಕೃಷಿಯಲ್ಲಿ ಕೂಡ ನಾವು ಉತ್ತಮ ಇನ್ಕಮನ್ನು ಮಾಡಿದರೆ ಅಥವಾ ಜಾಸ್ತಿ ಉತ್ಪತ್ತಿಯನ್ನು ಮಾಡಿದರೆ ಖಂಡಿತವಾಗಲೂ ಅವರು ಕೂಡ ಇದನ್ನು ಮಾಡ್ತಾರೆ. ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್ ಥಿಂಕಿಂಗೇ ನಮ್ಮ ಉತ್ಪತ್ತಿ ಎಷ್ಟು ಅಂತ, ಅಥವಾ ನಾವು ಆದಾಯ ಎಷ್ಟು ಮಾಡ್ತೇವೆ ಅಂತ. ಅದರಿಂದ ಹೆಚ್ಚಿಗೆ ನಾವು ಕೃಷಿಗೆ ಇದನ್ನು ಕೊಡ್ತಾ, ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಿದ್ದಾರೆ, ನಾನು ಭಾಳಷ್ಟು ಕಡೆ ಇದನ್ನು ಹೇಳಿದ್ದೇನೆ. ನಮ್ಮ ಹಾಲಿನ ಈಗ ಪ್ರೊಕ್ಯೂರ್ಮೆಂಟ್ ಅಂದರೆ ನಾವು ಎಷ್ಟು ಹಾಲು ಆಗ್ತದೆ ಅಂದರೆ ಬರೀ 3-3.5 ಲಕ್ಷ ಲೀಟರ್ ಹಾಲು ಈಗ ನಮಗೆ ಸಿಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. 5 ಲಕ್ಷ ಇತ್ತು, ಈಗ 3-3.5 5 ಲಕ್ಷದ ಮೇಲೆ ರಿಕ್ವೈರ್ಮೆಂಟ್ ಇದೆ ನಮ್ಮದು. ಯಾಕೆಂದರೆ ಡಿಮಾಂಡ್ 5.5 ಲಕ್ಷ ಇದೆ, ನಮ್ಮದು ಪ್ರೊಕ್ಯೂರ್ಮೆಂಟ್ 3.5 ಲಕ್ಷ ಆಗ್ತಾಯಿದೆ. ನಾವು 2 ಲಕ್ಷ ಶಾರ್ಟೇಜಲ್ಲಿದ್ದೇವೆ. ಯಾಕಿದೆ ಅಂದರೆ ಹೆಚ್ಚಿನ ರೈತರು ದನಗಳನ್ನು ಸಾಕುದನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಹತ್ರ ಗ್ರೀನ್ ಫಾಡರೇ ಇಲ್ಲ. ಯಾಕೆಂದರೆ ಅವರಿಗೆ ಫೀಡ್ ಮಾಡೋಂಥ ಫಾಡರ್ ಕಮ್ಮಿ ಆಗ್ತಾಯಿದೆ. ಭಾಳಷ್ಟು ಸಲ ನಾನು ಶಾಸಕನಾದ ಮೇಲೆ KDB ಮೀಟಿಂಗ್ಗಳಲ್ಲಿ ಎಲ್ಲ ಮೀಟಿಂಗ್ಗಳಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಭಾಳಷ್ಟು ಭೂಮಿಗಳು ನಮ್ಮದು ಹಡಿಲು ಭೂಮಿಗಳಿದೆ. ಡ್ಯಾಮ್ಗಳು, ನಮ್ಮ ತುಂಬೆ ಡ್ಯಾಮ್ ಆಗಿರಲಿ ಮತ್ತು ಮತ್ತು ಡ್ಯಾಮ್ಗಳು ಬಂದಿರಲಿ, ಅದರ ಪಕ್ಕದಲ್ಲಿ ಭಾಳಷ್ಟು ಜಾಗಗಳಿದೆ. ಇದನ್ನು ಅಟ್ಲೀಸ್ಟ್ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ನೀವು ಅದನ್ನು ತಗೊಂಡು ಬಿಟ್ಟು ಆ ಜೋಳವನ್ನು ಬೆಳೆಸಿದರೆ ನಿಮಗೆ ಸೈಲೇಜನ್ನು ಮಾಡಿ ಇಡೀ ಜಿಲ್ಲೆಗೆ ಆಗುವಂಥ ಫಾಡರನ್ನು ನೀವು ಕೊಡ್ಬೋದು KMFನವರು ಅಂತ. ಯಾಕೆಂದರೆ ಯಾರಾದರೂ ವೈಯಕ್ತಿಕವಾಗಿ ನಾನು ಹೋಗಿ ಅದನ್ನು ಮಾಡಲಿಕ್ಕೆ ಹೊರಟ್ರೆ ಜನ ಹೇಳ್ತಾರೆ MLA ಅದನ್ನು ಭೂಮಿ ಉಲಯ ಪಡ್ರೆ ಬೈದೇರು ಅಂತ ಜನ ತಿಳ್ಕೊಳ್ಬೋದು. ಅದರಿಂದ ನಾವು ಅದಕ್ಕೆ ಹೆಚ್ಚು ನಾವು ಹೋಗ್ತಾ ಇಲ್ಲ, ನಮಗೆ ಬೇಕಾದಷ್ಟು ಮಾತ್ರ ನಾವು ಮಾಡ್ತೇವೆ. ಅದರಿಂದ ಸುಚರಿಸಿಟ್ರೆ ನಿಮಗೆ ಭಾಳಷ್ಟು ದೊಡ್ಡ ಅವಕಾಶ ಇದೆ ನಿಮ್ಮ ಅಧಿಕಾರಾವಧಿಯಲ್ಲಿ. ನೀನು ಎಲ್ಲ ಜನರಿಗೆ ಒಂದು ಫಾಡರನ್ನು ಮುಟ್ಟುವಂತಾಗುವಂಥ ಕೆಲಸವನ್ನು ನೀವು ಜಿಲ್ಲಾಡಳಿತದ ಮಾತಾಡಿ, ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೇನೆ, ಅವರು ಇಂಟ್ರೆಸ್ಟ್ ಇದ್ದಾರೆ. ಆದರೆ ಮುಂದೆ ಹೋಗುವಂಥ ಒಬ್ಬ ವ್ಯಕ್ತಿ ಬೇಕು. ನೀವು ಮನಸ್ಸು ಮಾಡಿದರೆ ಅದು ಸಾಧ್ಯ ಅಂತ ಹೇಳ್ಕೊಳ್ತಾ ಎಲ್ಲರಿಗೆ ಪುನೊಮ್ಮೆ ಎಲ್ಲ ಸಹಕಾರಿಗಳಿಗೆ ಯಶಸ್ಸನ್ನು ಕೋರುತ್ತಾ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಎಲ್ಲಿ ಕೃಷಿ ಸಮೃದ್ಧವಾಗಿರುತ್ತದೋ ಅಲ್ಲಿ ದುರ್ಭಿಕ್ಷೆ ಅನ್ನೋದಿರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಸನಾತನವಾಗಿ ನಡೆದುಕೊಂಡು ಬಂದಂತ ನಮ್ಮ ಹಿರಿಯರು ಹೇಳಿದಂತ ಮಾತು. ಸಮೃದ್ಧವಾದ ಕೃಷಿಯ ಬಗ್ಗೆ ಬಹಳಷ್ಟು ವಿಚಾರ ತಿಳಿಸಿಕೊಟ್ಟಂತ ರಾಜೇಶ್ ನಾಯಕ್ ಒಳಿಪಾಡಿ ಗುತ್ತಿ ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಹೊತ್ತು. ಅವರು ಬಹುಶಃ ಕಾರ್ಯಕ್ರಮದ ಒತ್ತಡದ ನಿಮಿತ್ತ ಈ ಕಾರ್ಯಕ್ರಮವನ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಿ ತೆರಳುತ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಹೇಳಿ ವಿನಂತಿಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂತಹ ಪದ್ಮನಾಭ ಕೊಟ್ಟಾರಿ ಅವರು ಅವರಿಗೆ ಶಾಲು ಹಾಕಿ, ಬಿ ಉಮ್ಮರ್ ಅವರು ಶಾಲು ಹಾಕಿ ಗೌರವಿಸ್ತಾ ಇದ್ದಾರೆ. ಹಾಗೆ ರಾಜಾರಾಮ್ ಭಟ್ ಅವರು ಹಾರ ಹಾಕಿ ಗೌರವಿಸಬೇಕು. ಸ್ಮರಣಿಕೆ SR ಸತೀಶ್ ಚಂದ್ರರವರು ನೀಡ್ತಾ ಇದ್ದಾರೆ. ಹಾಗೆ ವಿಶೇಷವಾದಂತಹ ದೀಪಾವಳಿಯ ಉಡುಗೊರೆ ಕ್ಯಾಂಪ್ಕೋ ಲಿಮಿಟೆಡ್ ಅವರು ಪ್ರಾಯೋಜಿಸಿದಂತಹ ಉಡುಗೊರೆಯನ್ನ ಪದ್ಮನಾಭ ಕೊಟ್ಟಾರಿ ಅವರು ಹಸ್ತಾಂತರಿಸ್ತಾ ಇದ್ದಾರೆ.
ಅಭಿನಂದನೆಗಳು ಗೌರವಾನ್ವಿತ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರಿಗೆ. ಕಾರ್ಯಕ್ರಮದಿಂದ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಅವರು ಸಭೆಯಿಂದ ತೆರಳುತ್ತಾ ಇದ್ದಾರೆ. ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಅಮೃತ ಹಸ್ತದಲ್ಲಿ ಉದ್ಘಾಟನೆಗೊಂಡಂತ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಇವತ್ತು ಮಂಚಿ ವ್ಯವಸಾಯ ಸಹಕಾರಿ ಸಂಘದ ಒಂದು ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ನಾವು ಒಂದಷ್ಟು ಸಣ್ಣ ಮಟ್ಟಿಗಾದರೂ ಪಕ್ಷ ನೋಟವನ್ನು ಬೀರದೇ ಇದ್ರೆ ಅದು ಅಪರಾಧ ಆಗ್ತದೆ. ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಈ ಒಂದು ಸಂಸ್ಥೆಯ ಬಗ್ಗೆ ನಮ್ಮ ಮುಂದೆ ಮಾತನಾಡಲಿಕ್ಕಿರುವವರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮಂಚಿ ವ್ಯವಸಾಯ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು, ಪ್ರಕೃತ ಹಾಲಿ ಸದಸ್ಯರಾಗಿರುವಂತಹ ಗೌರವಾನ್ವಿತ ಚಂದ್ರಹಾಸ್ ಆರ್ ಕರ್ಕೇರ್ ಅವರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು ಹಾಗೂ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಚಿ ಕುಕ್ಕಾಜೆ ಮತ್ತು ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 70ನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹ ಕೂಟವನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಮಂಚಿ ವ್ಯವಸಾಯ ಸಹಕಾರಿ ಸಂಘ ಕೂಡ ಪ್ರಾರಂಭ ಆಗಿ ಇವತ್ತು 70ನೇ ವರ್ಷದ ಆಚರಣೆಯನ್ನು ಕೂಡ ಇದರ ಜೊತೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಜೀರೋದಿಂದ ಇವತ್ತು ಹೀರೋ ಆಗಿದ್ದೇವೆ ಅಂತ ಹೇಳತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1953 ಶಂಕರನಾರಾಯಣಪ್ಪಯ್ಯರವರು ಮತ್ತು ಅನಂತ ಐತಾಳ್ರವರು ಮತ್ತು ವಾಸುದೇವರಾವ್ ಪತ್ತುಮುಡಿಯವರು ಸೇರಿಕೊಂಡು 20 ಸದಸ್ಯರನ್ನು ಕೃಷಿಕರನ್ನು ಸೇರಿಸಿಕೊಂಡು ಈ ಒಂದು ಇರಾ ಮತ್ತು ಮಂಚಿಗೆ ಒಂದು ಸಂಘ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಮಾಡಿದಾಗ ನಮ್ಮ ಪರಿಸ್ಥಿತಿ ಹೇಗೂ ಅಂತ ಹೇಳಿದರೆ ಯಾವುದು ಹಣ ಇರಲಿಲ್ಲ. ಕೇವಲ 50 ರೂಪಾಯಿ ಬಂಡವಾಳದೊಂದಿಗೆ ಪ್ರಾರಂಭ ಮಾಡಿದಂಥ ಈ ಒಂದು ಸಂಘ ಕೇವಲ ವರ್ಷದಲ್ಲಿ 2500 ರೂಪಾಯಿ ಸಾಲ ಕೊಟ್ಟು ರೈತರನ್ನು ಪೋಷಿಸಿಕೊಂಡು ನಿರಂತರವಾಗಿ ಲಾಭ ಪಡೆಯಲಾಗದೆ ಈ ಒಂದು ಸಂಘವು ಮುಂದುವರಿಯುತ್ತಾ ಬಂದಿದೆ. 1953ರಿಂದ 1990ರವರೆಗೆ ನಮಗೆ ಇದರಲ್ಲಿ ರೈತರಿಗೆ ಬಹಳಷ್ಟು ಸಾಲ ಕೊಡುವಂಥ ಅವಕಾಶ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಂಡವಾಳ ಇರಲಿಲ್ಲ. ಆವತ್ತು ಕೇವಲ ನಮಗೆ ಇಲ್ಲಿ ವ್ಯವಹಾರ ಮಾಡಬೇಕು ಅಂತಾದರೆ ಅಥವಾ ಪಡಿತರ ಚೀಟಿ ತರಬೇಕಾದರೂ ಕೂಡ ನಾವು ಬೇರೆಯವರನ್ನು ಅವಲಂಬಿಸಬೇಕಂತ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ 1957ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನಿಂದ ವರ್ಷಕ್ಕೆ 500 ರೂಪಾಯಿ ಸಾಲ ಪಡೆಯುವಂಥ ವ್ಯವಸ್ಥೆ ಮಾಡಿಕೊಂಡು ರೈತರಿಗೆ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸುತ್ತಿದ್ದದ್ದು ಇತಿಹಾಸವನ್ನು ಇವತ್ತು ನಾವು ಈ ಒಂದು ಪೀಳಿಗೆಗೆ ತಿಳಿಸಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 1996 ನಂತರ ಈ ಒಂದು ಸಂಸ್ಥೆ ಅಭಿವೃದ್ಧಿ ಕಾಣಲಿಕ್ಕೆ ಪ್ರಾರಂಭ ಆಯಿತು. ವೆಂಕಟೇಶ್ ಪ್ರತಾಪ್ರವರು ಈ ಸಂಸ್ಥೆಯ CEO ಆದಾಗ ಹಲವಾರು ಯಾರು ದುಡ್ಡಿದೆ ಅವರನ್ನು ಕಂಡುಕೊಂಡು ಠೇವಣಿಯನ್ನು ಸಂಗ್ರಹಣೆ ಮಾಡಿದರು. ಈ ಭಾಗದ ರೈತರಿಗೆ ಅಥವಾ ಇತರರಿಗೆ ಬೇರೆ ಬೇರೆ ಸಾಲಗಳನ್ನು ಕೊಟ್ಟು ಅದರಿಂದ ಲಾಭ ಬರತಕ್ಕಂಥ ಕೆಲಸ ಆಗಿದೆ. ಆವತ್ತು ನಮ್ಮಲ್ಲಿ ಯಾವುದೇ ನಮ್ಮ ಆಫೀಸ್ ಕಟ್ಟಡ ಇರಲಿಲ್ಲ. ಶಂಕರನಾರಾಯಣಪ್ಪಯ್ಯರವರ ಮನೆಯಲ್ಲಿ ಈ ಒಂದು ಸಂಘ ಪ್ರಾರಂಭ ಆಗಿತ್ತು. ತದನಂತರ 1960ರಲ್ಲಿ ಸರ್ಕಾರದಿಂದ 10 ಸೆನ್ಸ್ ಜಾಗವನ್ನು ಪಡ್ಕೊಂಡು ಸಣ್ಣ ಒಂದು ಕಚೇರಿಯನ್ನು ಮಾಡಿಕೊಂಡಿತ್ತು. ತದನಂತರ ಗೋಡಾಮ್ ಮಾಡುವಂಥದ್ದು, ಕಂಪ್ಯೂಟೀಕರಣ ಇದೆಲ್ಲವೂ ಮಾಡಲಿಕ್ಕೆ ಅವಕಾಶ ಆಯಿತು. ಅದು ಯಾವಾಗ ಆಯಿತು ಅಂತ ಹೇಳಿದ್ರೆ 1953ರಲ್ಲಿ ಪ್ರಾರಂಭ ಆದಂಥ ನಮ್ಮ ಸಂಘ 1996ರ ನಂತರ ಚೇತರಿಕೆಯನ್ನು ಕಂಡಿದೆ. ನಾನು ಆ ಸಂದರ್ಭದಲ್ಲಿ ನಮ್ಮ ವೆಂಕಟೇಶ್ ಪ್ರತಾಪ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರ ಚಾಕುಚಕ್ಯತೆಯಿಂದ ಈ ಒಂದು ಬ್ಯಾಂಕ್ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅವರ ನಂತರ ನಮ್ಮ ರವೀಂದ್ರರವರು CEO ಆದರು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋದರು. ಇವತ್ತು ನಾರಾಯಣರವರು ಕೂಡ CEO ಆಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ಯಾಕೆ ಈ ವಿಚಾರ ಹೇಳ್ತೇನೆ ಅಂತ ಹೇಳಿದರೆ, ಒಂದು ಸಂಘ
ಅಭಿವೃದ್ಧಿ ಕಾಣಬೇಕು ಅಂತಾದರೆ ಅದು ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ಮತ್ತು ನಮ್ಮಲ್ಲಿ ಯಾವುದೇ ನಿರ್ದೇಶಕರ ಮಂಡಳಿ ಯಾರು ಇದ್ದರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ನಮ್ಮ ಉದ್ದೇಶ ಈ ಸಂಘ ಒಳ್ಳೆಯದಾಗಬೇಕು, ಈ ಭಾಗದ ರೈತರಿಗೆ ಇದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಬೆಳೆದು ಬಂದಾಗ ಮಾತ್ರ ನಾವು ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ದೇವರ ದಯೆಯಿಂದ ನಮ್ಮಲ್ಲಿರ್ತಕ್ಕಂಥ 13 ನಿರ್ದೇಶಕರುಗಳಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ಯಾವುದು ಪಕ್ಷದಲ್ಲಿ ಭೇದ ಇದ್ದರೂ ಕೂಡ ನಾವು ಸೊಸೈಟಿಯಲ್ಲಿ ಭೇದ ಮಾಡಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಈ ಸಂಸ್ಥೆಯನ್ನು ಯಾವ ರೀತಿ ಬೆಳವಣಿಗೆ ಮಾಡಬಹುದು, ರೈತರಿಗೆ ಯಾವ ರೀತಿಯ ಸಹಕಾರ ಕೊಡಲಿಕ್ಕೆ ಸಾಧ್ಯ ಇದೆ, ಆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ 20 ಜನರ ಸದಸ್ಯರನ್ನು ಮಾಡಿಕೊಂಡಂಥ ಈ ಸಂಘ ಇವತ್ತು 3721 ಸದಸ್ಯರನ್ನು ಹೊಂದಿಕೊಂಡು ವ್ಯವಹಾರ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಪಾಲು ಬಂಡವಾಳ 340 ಲಕ್ಷ ರೂಪಾಯಿ ಇದೆ. ಸದಸ್ಯರ ಠೇವಣಿ 40 ಕೋಟಿ ರೂಪಾಯಿ ಇದೆ. ಅದೇ ರೀತಿ ವಿವಿಧ ಸಂಸ್ಥೆಗಳಲ್ಲಿ ನಾವು 18 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದ್ದೇವೆ. ಜಿಲ್ಲಾ ಸಹಕಾರಿ ಬ್ಯಾಂಕಿನಿಂದ 13 ಕೋಟಿ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದೇವೆ. ನಿಮ್ಮ ಗಮನಕ್ಕೆ ಹೇಳುವುದಿದ್ದರೆ ನಾವಿವತ್ತು ಕಳೆದ ವರ್ಷ 2022-23ರಲ್ಲಿ ನಮ್ಮ ಸಂಘವು 1,15 ಲಕ್ಷ ರೂಪಾಯಿ ಲಾಭ ಗಳಿಸುವಂಥ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ತಮ್ಮೆಲ್ಲರ ಸಹಕಾರ, ನಮ್ಮ ರೈತಾಪಿ ಸದಸ್ಯರು ಯಾರಿದ್ದೀರಾ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸಂಘ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಘದಲ್ಲಿ 277 ಲಕ್ಷ ರೂಪಾಯಿಯ ಠೇವಣಿ ಇದೆ. ಯಾರ್ದು? ಸ್ವಸಹಾಯ ಸಂಘದ್ದು 277 ಲಕ್ಷ ಠೇವಣಿ ಸ್ವಸಹಾಯ ಸಂಘದಿಂದ 270 ಲಕ್ಷ ಜನ ಸಂಘಟನೆ ಗುಂಪು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 1991ರಿಂದ 2021ರ ತನಕ ಕ್ಯಾಂಪ್ಕೋ ಸಂಸ್ಥೆಯ ಮೂಲಕ ನಾವು ಕ್ಯಾಂಪ್ಕೋ ಅಡಿಕೆ ಮತ್ತು ಕೋಕೋವನ್ನು ಖರೀದಿ ಮಾಡಿ ಕೂಡ ಲಾಭ ಮಾಡಿಕೊಂಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ 13 ಜನ ನಿರ್ದೇಶಕರುಗಳಿದ್ದಾರೆ. ಅದೇ ರೀತಿ 8 ಸಿಬ್ಬಂದಿ, ಕಾಯಂ ಸಿಬ್ಬಂದಿಗಳು, 2 ದಿನಗೂಲಿ ನೌಕರರು ಕೂಡ ಇದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನೀವೆಲ್ಲ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಸಂಘಗಳ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ತಾವೆಲ್ಲ ಪ್ರೀತಿ ಇಟ್ಟು ಈ ಒಂದು ಸಹಕಾರ ಸಂಘದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಅದೇ ರೀತಿ ನಿಮ್ಮ ಸಹಕಾರವನ್ನು ಮುಂದೆಯೂ ಕೂಡ ಯಾಚಿಸುತ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಸಹಕಾರ ಗಳಿಗೆ ಅಂತ ಹೇಳ್ತೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ನಾವು ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಮತ್ತು ಯಾರು ಉತ್ತಮ ಕೃಷಿಕರಿದ್ದಾರೆ ಅವರಿಗೆ ಕೂಡ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರ ಉದ್ದೇಶ ನೀವು ನಾವು ಒಂದಾಗಿ ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ಪೀಳಿಗೆಗೆ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನಮ್ಮ ಇತಿಹಾಸ ಏನಿತ್ತು, ಇವತ್ತಿನ ಇತಿಹಾಸ ಏನಿದೆ ಅದನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ನಾವು ಸಂಘದ ಮೂಲಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಈ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಭಿನಂದನೆಗಳು ಚಂದ್ರ ಸಾರ್ಕರ್ ಕಿರ್ರಿಗೆ. ಬಂಧುಗಳೇ, ಸಹಕಾರ ಕ್ಷೇತ್ರ ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳ ತನ್ನನ್ನು ತೊಡಗಿಸಿಕೊಂಡು ಬಹುಶಃ ಈ ಭಾಗದ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಗುರು ಸಮಾನರು ಅಮೃತಧಾರ ಗೋಶಾಲೆಯ ಮೂಲಕ ಗೋ ಸೇವೆಯನ್ನ ಮಾಡುತ್ತಾ ಒಂದು ಕಾಲಕ್ಕೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನೇ ಮಾಡಿ ಛಲವಾದಿಯಾಗಿ ಮೆರೆದವರು ನಮ್ಮ ಗುರುಗಳು ಗೌರವಾನ್ವಿತ TG ರಾಜಾರಾಮ್ ಭಟ್ ಅವರು ಇವತ್ತಿನ ಸಭೆಯಲ್ಲಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿನ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಉಪನ್ಯಾಸ ನೀಡುವುದಕ್ಕಿದ್ದಾರೆ. ವೇದಿಕೆ ಅವರಿಗಾಗಿ. ಎಪ್ಪತ್ತನೆಯ ಅಖಿಲ ಭಾರತ ಸಹಕಾರ ಸಪ್ತಾಹದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಜಿಲ್ಲೆಯ ಸಹಕಾರಿ ಅಧ್ಯಕ್ಷರಾದ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ಇವತ್ತು ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯರಾದ ಸತೀಶ್ ಚಂದ್ರ ಅವರೇ, ಮಾಜಿ ಶಾಸಕರಾದ ಪದ್ಮನಾಭ ಕೊಟ್ಟಾರಿ ಅವರೇ, ಈ ಬ್ಯಾಂಕಿನ ಅಧ್ಯಕ್ಷರಾದ ಉಮರ್ ಅವರೇ, ಜಿಲ್ಲೆಯ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಸುಜಾತ ಶೆಟ್ಟಿ ಅವರೇ, ಸ್ಕ್ಯಾಡ್ಸಿನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರೇ,
ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಅವರೇ, ಸಹಕಾರಿ ಅಭಿವೃದ್ಧಿ ಅಧಿಕಾರಿಯಾದ ಗೋಪಾಲ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಸಹಕಾರ ಮಿತ್ರಗಳೇ, ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯರು, ದೇವಸ್ಥಾನವೊಂದಕ್ಕೆ ದೇವಸ್ಥಾನದ ವಾರ್ಷಿಕ ಜಾತ್ರೆ, ಅದು ಹಬ್ಬ. ಹೊಸ ಮದುಮಕ್ಕಳಿಗೆ ದೀಪಾವಳಿ, ಹೊಸ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಬಣ್ಣದ ಭರವಸೆ ಮೂಡಿಸಲಿ, ನಮ್ಮ ಜೀವನದಕ್ಕೂ ದೀಪಾವಳಿ ದೀಪಗಳ ಸಾವಿರ ಹಣತೆಗೆ ಸಾಲನ್ನೇ ಬೆಳಗಿಸಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘದವರು ಜಿಲ್ಲೆಯ ಸಹಕಾರಿ ಯೂನಿಯನ್ನ ಕರೆಗೆ ಹೋಗೊಟ್ಟು ದಕ್ಷಿಣ ಜಿಲ್ಲೆಯ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಬ್ಯಾಂಕಿನ ಬಗ್ಗೆ, ಈ ಸಹಕಾರ ಸಂಘದ ಬಗ್ಗೆ, ಸಹಕಾರ ಸಂಘ ಸದಸ್ಯರ ಬಗ್ಗೆ ಯಾವ ರೀತಿಯ ಮೋಹ ಇಟ್ಟುಕೊಂಡವರು ಉಮರ್ ಅವರು ಅಂತ ಅವರ ಮಾತಿನಲ್ಲಿ ವ್ಯಕ್ತ ಆಗಿದೆ. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಒಂದು ಸಹಕಾರ ಸಂಘದ ಅಧ್ಯಕ್ಷನಾದ ಹೇಗೆ ಅದನ್ನು ಬೆಳಗಿಸಬಹುದು ಅಂತ ಹೇಳಿದಂಥ ವ್ಯಕ್ತಿ. ಆಡಳಿತ ಮಂಡಳಿ ಎಲ್ಲವೂ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವೆಂಕಟೇಶ ಪ್ರತಾಪರ ತಲೆಗೆ ಇಟ್ಟು ಎಲ್ಲವನ್ನೂ ಅವರೇ ಮಾಡಿದರು ಅಂತ, ಎಲ್ಲ ಯಶಸ್ಸನ್ನು ಅವರ ತಲೆ ಕಟ್ಟುವಂಥ ಒಂದು ಪ್ರಾಮಾಣಿಕ ಮನೋಭಾವನೆ, ನನ್ನಿಂದಲ್ಲ ನಿನ್ನಿಂದ ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅದು ತುಂಬ ಸಂತೋಷ ಕೊಟ್ಟಂಥ ಸಂಗತಿ. ದೇವಸ್ಥಾನದ ಜಾತ್ರೆಯಲ್ಲಿ ಗ್ರಾಮದ ಆಗುಹೋಗುಗಳ ಬಗ್ಗೆ ನಾವು ಕೂತ್ಕೊಂಡು ಮಾತಾಡ್ತೇವೆ. ಸಹಕಾರ ಸಂಘವೊಂದಕ್ಕೆ ವಾರ್ಷಿಕ ಮಹಾಸಭೆ, ಅಲ್ಲಿ ಸಂಘದ ಒಳಿತು ಕೆಡುಕುಗಳು, ಆಗುಹೋಗುಗಳು, ನಾವೆಲ್ಲಿ ತಪ್ಪಿದ್ದೇವೆ, ನಾವಿನ್ನು ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡುವಂಥ ವಾರ್ಷಿಕ ಮಹಾಸಭೆ. ಸಹಕಾರ ಸಪ್ತಾಹ ಎಲ್ಲ ಸಹಕಾರ ಸಂಘಗಳು ಜೊತೆಗೆ ಸೇರಿಕೊಂಡು, ಅದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ವಿಧೋದ್ದೇಶ ಸಂಘಗಳಿರ್ಬೋದು, ಹಾಲು ಉತ್ಪಾದಕ ಸಂಘಗಳಿರ್ಬೋದು, ಸಹಕಾರಿ ಚಳವಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳು ಒಟ್ಟು ಸೇರಿಕೊಂಡು ನಾವು ಬಂದದ್ದಲ್ಲಿಂದ ನಾವು ಇರೋದಲ್ಲಿ ಮುಂದೆಲ್ಲಿ ಸಾಗಬೇಕು ಅಂತ ಯೋಚನೆ ಮಾಡಬೇಕಾದ ದಿವಸ ಅದು ಸಹಕಾರ ಸಪ್ತಾಹ. ಎಲ್ಲ ಸಹಕಾರ ಸಂಘ ಸಭೆಯಲ್ಲಿ ಮಾತಾಡೋದು ತುಂಬ ಸುಲಭ. ಒಂದು ಸ್ವಲ್ಪ ಆಡಳಿತ ಮಂಡಳಿ ಹೊಗಳಿತು, ಸ್ವಲ್ಪ ಸಭೆಯಲ್ಲಿ ಕೂತು ಹೊಗಳಿತು, MC ಮಾಡಿದ್ರೆ ಹೊಗಳಲೇಬೇಕು, ಸಭೆಯ ಅಧ್ಯಕ್ಷರನ್ನು ಹೊಗಳಿತು, ಭಾಷಣ ಮುಗೀತು. ಆದರೆ ಸಹಕಾರ ಸಪ್ತಾಹದಲ್ಲಿ ಹಾಗಲ್ಲ. ಈ 7 ದಿವಸಗಳಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ವಿಷಯವನ್ನು ಕೊಟ್ಟು ಆ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಅದು ಸಹಕಾರಿ ಮಹಾಮಂಡಲ ಯೋಚನೆ ಮಾಡಿದೆ. ಪ್ರತಿ ಸಹಕಾರ ಸಪ್ತಾಹದ ಪ್ರತಿ ದಿವಸಗಳಲ್ಲೂ ಕೂಡ ಪ್ರತಿಯೊಂದು ಸಬ್ಜೆಕ್ಟ್. ಇವತ್ತಿನ ನವೆಂಬರ್ 14ನೇ ತಾರೀಕಿನ ಸಬ್ಜೆಕ್ಟ್ ಸಹಕಾರ ವಲಯದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು. ಎಲ್ಲಿಂದ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಅಂದರೆ ಎಲ್ಲಿಂದ ಅಂತ ಗೊತ್ತಿಲ್ಲ ಪ್ರಸಾದ್ ಶೆಟ್ಟಿ ನನಗೆ. ಇತ್ತೀಚೆಗೆ ಅಂದರೆ ಎಲ್ಲಿಂದ ಗೊತ್ತಿಲ್ಲ, ಒಂದು ಮಾರ್ಜಿನ್ ಬೇಕಲ್ಲ. ಇದನ್ನು ಹೀಗೆ ಯೋಚನೆ ಮಾಡಬಹುದೇನು? ಸನ್ಮಾನ್ಯ ಅಮಿತ್ ಶಾ ಅವರು ಈ ದೇಶದ ಸಹಕಾರ ಮಂತ್ರಿಗಳಾದ ಮೇಲೆ ಮತ್ತು ಅದಕ್ಕಿಂತ ಮೊದಲಿನ ಒಂದು ಕಾಲಘಟ್ಟ, ಅದನ್ನೊಂದು ಲಕ್ಷ್ಮಣ ರೇಖೆ ಅಂತ ಇಟ್ಟುಕೊಂಡ್ರೆ, ಸನ್ಮಾನ್ಯ ಅಮಿತ್ ಶಾ ಅವರು ಈ ದೇಶದ ಸಹಕಾರಿ ಮಂತ್ರಿ ಆದಮೇಲೆ ಸಹಕಾರ ಸಂಘದಲ್ಲಿ ಆದಂಥ ಅಭಿವೃದ್ಧಿ ಅದು ಅಪಾರವಾದದ್ದು. ಮೊಳಾಳಿ ಶಿವರ ಕಾಲದಲ್ಲಿ ಆರಂಭವಾದ ಅನಿಯಮಿತ ಸಹಕಾರ ಸಂಘಗಳು, ಅನಿಯಮಿತ ಸಹಕಾರ ಸಂಘಗಳಲ್ಲಿ ಊರಿನ ಪಟೇಲ ಅದು ಶಾನಭಾಗದ ಅಧ್ಯಕ್ಷ ಆಗ್ತಾ ಇದ್ದ, ಅವನ ಮಾತು ನಡೀತಾ ಇತ್ತು. ನಷ್ಟ ಆದರೆ ಅದನ್ನು ತಾನೆಲ್ಲಿ ನೋಡಬಲ್ಲೆ ಅಂತ ಛಾತಿದ್ದವನು ಸಹಕಾರ ಸಂಘ ಅಧ್ಯಕ್ಷ ಆಗೋದು. ಈಗ ಅದಾಗೆ ಎಲ್ಲರೂ ಆಗಲಿಕ್ಕೆ ಆಗೋದಿಲ್ಲ. ಅವನು ಹೇಳಿದವನು ಸಹಕಾರ ಸಂಘ ಅಧ್ಯಕ್ಷ ಅಷ್ಟೇ. ಮುಂದೆ ನಿಯಮಿತ ಸಹಕಾರ ಸಂಘಗಳು ಬಂದವು, 1 ಮ್ಯಾನ್ 1 ವೋಟ್ ಬಂತು. ಮೊಳಾಳಿ ಶಿವರಾಯರು ಹೇಳಿದಂತಹ ಸರ್ಕಾರದ ಪಡಿತರವನ್ನು ಮನೆ ಮನೆಗೆ ಹಂಚಬೇಕು ಅಂತ ಇವರ ಯೋಚನೆ ಏನಿತ್ತು, ಅದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ
ಬ್ಯಾಂಕಿಂಗ್ ಕೂಡ ಮಾಡಬೇಕು ಅನ್ನೋ ಯೋಚನೆ ಸಹಕಾರ ಸಂಘಗಳಿಗೆ ಬಂದಾಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕಲ್ಪನೆ ಜಾರಿಗೆ ಬಂತು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬಂದು DCC ಬ್ಯಾಂಕ್ ಹಣ ಎಲ್ಲಿಂದ? ರಾಜ್ಯ ಅಪೆಕ್ಸ್ ಬ್ಯಾಂಕು. ಅಪೆಕ್ಸ್ ಬ್ಯಾಂಕ್ ಹಣ ಎಲ್ಲಿಂದ? ನಬಾರ್ಡು. ನಬಾರ್ಡಿಗೆ ಹಣ ಎಲ್ಲಿಂದ? ರಿಸರ್ವ್ ಬ್ಯಾಂಕು. ಈ ರೀತಿ ಒಂದು ಶೃಂಖಲೆ. ಹಬ್ಬಬ್ಬ ಅಂದರೆ ಒಂದು ಸಹಕಾರ ಸಂಘದಲ್ಲಿ ಸೀಮೆಎಣ್ಣೆ, ಗೋಧಿ, ಸಕ್ಕರೆ, ಅಕ್ಕಿ ಅಟ್ಟೆಲ್ಲ ಬರ್ತಪಣ್ಣ ಅಕ್ಕಿ. ಎಂಗಳ ಸೊಸೈಟಿ ಭಾರಿ ಅಡ್ಡೆ ಚಿಮಿನೆಣ್ಣೆ ಆರೋಗ್ಯ ಚಿಮಿನೆಣ್ಣೆ ಕೊರಪೇರು. ಆ ಚಿಮಿನೆಣ್ಣೆ ವ್ಯಾಪಾರದಲ್ಲಿ ಲಾಭ ಮಾಡಿದ ಯಾವುದೇ ಸಹಕಾರ ಸಂಘ ಇಲ್ಲ. ಅಕ್ಕಿಯಲ್ಲಿ ಲಾಭ ಮಾಡಿದ ಯಾವುದೇ ಸಹಕಾರ ಸಂಘ ಇಲ್ಲ. ಗೋಧಿ ವ್ಯಾಪಾರದಲ್ಲಿ ನಷ್ಟ ಆದದ್ದೇ ಜಾಸ್ತಿ. ಪುಷ್ಪರಾಜರೇ, ಚಿಂತನೆಗಳು ಬದಲಾಗಿ ಆರಂಭ ಆಯಿತು. ಈ ಸಹಕಾರ ಸಂಘವನ್ನು ಲಾಭಕ್ಕೆ ತರಬೇಕು. ಈಗ 1 ಕೋಟಿ ಲಾಭ ಬಂದು ಅಂತ ಹೇಳಿರಲ್ಲ, ಸಹಕಾರ ಸಂಘವನ್ನು ಲಾಭಕ್ಕೆ ತರಬೇಕು ಅಂತ ಯೋಚನೆ ಬಂದಾಗ ಹೊಸ ಹೊಸ ರೀತಿಯ ಕಲ್ಪನೆಗಳು ಆರಂಭ ಆಯಿತು. ಹೇಗೆ? ಜ್ಯುವೆಲ್ಲನ್ನು ಕೊಡಬೇಕು, ಹೆಚ್ಚು ಬಡ್ಡಿಯಲ್ಲಿ ಕೊಡಲಿಕ್ಕಾಗ್ತದೆ. ಓಪಿಲನ್ನು ಕೊಡಬೇಕು, ಕೃಷಿ ಅಲ್ಲ ಸಾಲ, ಹೆಚ್ಚು ಬಡ್ಡಿ ತಗೊಳ್ಳಿಕ್ಕೆ ಬರ್ತದೆ. ಹೀಗೆ ಯೋಚನೆ ಮಾಡ್ತಾ 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 ಹೆಚ್ಚು ವ್ಯವಹಾರ, ಹೆಚ್ಚು ಲಾಭ ಅನ್ನೋದ ಮನೋಭಾವನೆ ಸಹಕಾರ ಸಂಘಗಳು ಬಂದು ಸಹಕಾರ ಸಂಘದ ಮಹಾಸಭೆಯಲ್ಲಿ ನಾವಿಟ್ಟು ಲಾಭ ಮಾಡಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ಳುವಂಥ ಸಹಕಾರ ಸಂಘದ ಆಡಳಿತ. ಸಹಕಾರ ಸಂಘದ ಆಡಳಿತ ಲಾಭ ಮಾಡಿದ್ದಕ್ಕೆ ಬೆನ್ನು ತಟ್ಟುವಂಥ ಸದಸ್ಯರು. ಇದು ಒಂದು ರೀತಿಯ ಕೊಡುಕೊಳ್ಳಿಕ್ಕೆ ವ್ಯವಹಾರ. ಸದಸ್ಯನಿಗೆ ಗೊತ್ತೇ ಇಲ್ಲ ಸಂಘ ಹೆಚ್ಚು ಲಾಭ ಮಾಡಿದ್ರು ಸಂಘದ ಸದಸ್ಯನಿಗೆ ನಷ್ಟ ಆಗಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ ಪಾಪ. ಈಗ ಕಲ್ಪನೆ ಬದಲಾಯಿತು. ಸಹಕಾರ ಸಂಘವನ್ನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆದಾಗ ಸಹಕಾರ ಸಂಘದಲ್ಲಿ ಒಂದು ಚಿತ್ರ ಬದಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಕಲ್ಪನೆ ಈಗ ಹೊಸ ಕಲ್ಪನೆ. ನಿರಂತರವಾಗಿ ಸರ್ಕಾರಗಳು ಸೆಕ್ಷನ್ 121 ಸತೀಶಣ್ಣ, ಸೆಕ್ಷನ್ 121 ಮೂಲಕ ಯಾವುದೇ ಕಾನೂನಲ್ಲಿ ಏನು ಹೇಳಿದರೂ ಕೂಡ, ಯಾವ ಸೆಕ್ಷನ್ ಏನು ಹೇಳಿದರೂ ಕೂಡ ಅದನ್ನು ಸರ್ಕಾರವನ್ನು ಆದೇಶ ಮಾಡಬೇಕು, ರದ್ದು ಮಾಡ್ಬೋದು ಅನ್ನೋ ಅಧಿಕಾರ ಸರ್ಕಾರಕ್ಕೆ ಇತ್ತು. ಒಂದು ಸೆಕ್ಷನ್ 120 ತೊಂದರೆಗಳು ನಾನು ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘ 63 ವೋಟ್ ಪೋಲಾದ ಮೇಲೆ ಕನ್ನಡ ರಾಜ್ಯ ಸರ್ಕಾರ ಆದೇಶ ಮಾಡಿತು, ಸ್ಟಾಪ್ ದ ಎಲೆಕ್ಷನ್, ವೋಟ್ ಮಾಡಬೇಡ, ವೋಟ್ ಕ್ಯಾನ್ಸಲ್ ಮಾಡಿದ್ದೇವೆ. ಈ ರೀತಿಯ ಸರ್ಕಾರದಿಂದ ಅತಿಯಾದ ಒತ್ತಡ, ಸರ್ಕಾರದಿಂದ ಅತಿಯಾದ ರಾಜಕೀಯ ಪ್ರಯೋಗಗಳು ಹೆಚ್ಚಾದಾಗ ಸ್ವಾಯತ್ತ ಸಹಕಾರ ಸಂಘಗಳು ಬರಬೇಕು ಅಂತ ಯೋಚನೆ ಆಯಿತು. ಸತೀಶ್ ಅಣ್ಣ ಭಾರಿ ದೊಡ್ಡ ಪ್ರಬಲವಾದ ಪ್ರತಿಪಾದಕ. ಸೌಹಾರ್ದ ಸಹಕಾರ ಸಂಘಗಳು ಜಾರಿಗೆ ಬಂತು. ಸತೀಶ್ ಅಣ್ಣ 9ನೇ ಸಹಕಾರ ಸಂಘ ಆರಂಭ ಮಾಡಿದವರು ಮತ್ತು ಈ ಜಿಲ್ಲೆಯಲ್ಲಿ ಫಸ್ಟ್. ಅದರ ವೈಭವ, ಸೌಹಾರ್ದ ಸಹಕಾರಿ ವೈಭವ, ಅದಕ್ಕಿರುವಂಥ ಸ್ವಾತಂತ್ರ್ಯ. ಸೌಹಾರ್ದ ಸಹಕಾರ ಸಂಘವನ್ನು ಕೂಡ ಹಿಡಿಬೇಕು ಒಂದು ಯೋಚನೆ ಸರ್ಕಾರ ಮಾಡ್ತಾ ಇದೆ. ಹಿಡಿಬೇಕು ಅಂತ ಒಂದು ಯೋಚನೆ ಏನಾಗ್ತಾ ಇದೆ ಅಂತಂದರೆ ಆಡಿಟ್. ಈಗ ಆಡಿಟು ಚಾರ್ಟೆಡ್ ಅಕೌಂಟೆಂಟ್ಸ್ ಮಾಡ್ತಾರೆ, ಅದು ಆಗಬಾರ್ದು, ಅದನ್ನು ಮುಖ್ಯಲ್ ತೆಗೆದುಕೊಂಡು ಯೋಚನೆ ಮಾಡ್ತಾಯಿದ್ರು ಗೋಪಾಲರು ಮತ್ತು ಸುಧೀರ್ ಕುಮಾರ್. ಬಿಡಬಾರ್ದು, ನಮಗೆ ಸಮಸ್ಯೆ ಏನಿದೆ ಸುಧೀರ್ ಕುಮಾರ್ ಅವರೇ, ಇನ್ಕಮ್ ಟ್ಯಾಕ್ಸ್ಗೆ ಡಿಪಾರ್ಟ್ಮೆಂಟ್ ಆಡಿಟ್ ಆಗೋದಿಲ್ಲ. ಈಗ ಸಮಸ್ಯೆ ನಿರ್ಮಾಣ ಆಯಿತು. ನಾನು ನಿಮ್ಮನ್ನು ಹಿಡಿಯುವುದಾ ಏನು ಹಿಡಿದೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಇರಲಿ, ಮುಂದಿನ ಉತ್ತರ ಸಿಗ್ಬೋದು. ಈ ರೀತಿಯಲ್ಲಿ ಹೊಸ ಹೊಸ ಚಿಂತನೆಗಳು ಸರ್ಕಾರ ಹೇಳ್ತಾ ಸಹಕಾರ ಸಂಘ ಸ್ನೇಹಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿತು. ಮೊನ್ನೆ ಕಾಮನ್ ಬೈಲಾ, ಕೇಂದ್ರ ಸರ್ಕಾರ ಒಂದು ಬೈಲಾವನ್ನು ಕೊಟ್ಟಿತ್ತು, ಒನ್ ನೇಷನ್ ಒನ್ ಬೈಲಾ. ಅದನ್ನು ಎಲ್ಲ ರಾಜ್ಯ ಸರ್ಕಾರ ಪಬ್ಲಿಕ್ ಡೊಮೇನಿಗೆ ಹಾಕಿತು. ಸಾರ್ವಜನಿಕ ಅಭಿಪ್ರಾಯ ಕೇಳಿದರು, ಸಾರ್ವಜನಿಕ ಅಭಿಪ್ರಾಯಗಳು ಬಂತು. ಅದನ್ನು ಜಾರಿಗೆ ತರಬೇಕು ಅಂತೇಳಿ ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದ್ದು. 24 ರಾಜ್ಯಗಳು ಆ ಕಾಮನ್ ಬೈಲನ್ನು ಒಪ್ಕೊಂಡವು, 4 ಕೇಂದ್ರಾಡಳಿತ ಪ್ರದೇಶದ ಬೈಲನ್ನು ಒಪ್ಕೊಂಡವು. ಅದನ್ನು ಜಾರಿ ಮಾಡೋ ಪ್ರಯತ್ನ ಆಯಿತು. ಆದರೆ ಅದರಲ್ಲಿದ್ದಂಥ ಅಂತರ್ವಿರೋಧಗಳು ನಮ್ಮಂತ ಕೆಲವರಿಗೆ ರುಚಿಸಲಿ ನಾವು ಕೋರ್ಟಿಗೆ ಹೋಗಿದ್ದೆ, ಕೆಲವು ಜನ ಸ್ಟೇ ಎತ್ಕೊಂಡು ಬಂದಿದ್ದೇವೆ. ಸರ್ಕಾರದ ಯೋಚನೆ ಒಳ್ಳೆದಿದೆ. ಆದರೆ
ನೀನು ಹೀಗೆ ಹೆಸರು ಇಡಬೇಕು ಅಂತ ಅವರೊಂದು ಒತ್ತಡ ನೀತಿ ಇದೆಯಲ್ಲ, ಏನು ಹೇಗೆ ಬಯಲ ಹೆಸರು ಹೇಗಿರಬೇಕು, ವಿವಿಧೋದ್ದೇಶ. ಮಂಚಿ ಇನ್ನು ಸಹಕಾರ ಸಂಘ ಅಲ್ಲ, ಇನ್ನು ಮಂಚಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ ಅಂತ ಅದರ ಹೆಸರು. ನೀವು ಸ್ವಲ್ಪ ಯಾರ ಮುಡಿಪಿಗೆ ಬರಬೇಕು. ಮಿಡಿಪೇಟೆಯಲ್ಲಿ 13 ಇವರು ವಿವಿಧೋದ್ದೇಶಗಳು, ಅದ್ರ ಜೊತೆಗೆ ನಾನು ನಾಳೆ ಅಮ್ಮೆಮ್ಮಳ ವಿವಿಧೋದ್ದೇಶ. ನನಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ನಾವು ಸಾಹೇಬ್ರಿಗೆ ಹೇಳಿದ್ರು, ನಾವು ಕೋರ್ಟಿಗೆ ಹೋಗ್ತೇವೆ, ಆಯ್ತು ಅಂತ ಹೇಳಿದರು. ಅವರು ಒಪ್ಪಿಗೆ ತಗೊಂಡು ನಾವು ಕೋರ್ಟಿಗೆ ಹೋಗಿದ್ದೇವೆ. ಕೋರ್ಟು ನಮಗೆ ತಡೆಯಾಜ್ಞೆ ಕೊಟ್ಟಿತ್ತು. ಸ್ಟಾಪ್, ಸರ್ಕಾರ ಜಾಗ್ರತೆ, ಅಮ್ಮೆಮ್ಮಳ ಮುಟ್ಟಿದ ಜಾಗ್ರತೆ. ಅದರ ಮಧ್ಯೆ ಒಂದು ಸರ್ಕಾರದ ಇನ್ನೊಂದು ಆದೇಶ, ಒಂದು ಗ್ರಾಮ ಪಂಚಾಯತಿಗೆ ಒಂದು ಸೊಸೈಟಿ. ಹಿಂದೆ ಒಬ್ಬ ಇದ್ದ ಚರ್ಮದ ಪಾವತಿ ಮಾಡಿದವನು. ಹಿಂದೆ ಒಂದು ಕಾಲದಲ್ಲಿದ್ದ ಸಹಕಾರ ಸಂಘಗಳನ್ನ ಒಟ್ಟು ಮಾಡಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಮಾಲ್ಗಮೇಷನ್ ಮಾಡಿ, ಇದೇ ಇಲಾಖೆ ಮಾಡಿದ್ದು, ಇದೇ ಸಹಕಾರ ಇಲಾಖೆಯೇ ಮಾಡಿದ್ದು. ಎಮಾಲ್ಗಮೇಷನ್ 2-3 ಸಹಕಾರ ಸಂಘಗಳ ಒಟ್ಟು ಸೇರುವಿಕೆ. ಈಗ ಪುನಃ ಪಾಲು ಮಾಡಬೇಕು. ಯಾಕೆ ಅಂತ ಕೇಳಿದರೆ ಸೂಕ್ತ ಉತ್ತರ ಇಲ್ಲ. ಅದು ಕೆಲವು ಕಂಡೀಷನ್ ಹಾಕಿದ್ದಾರೆ. 4,000 ಹೆಕ್ಟೇರ್ ಕೃಷಿ ಜಮೀನು ಇರಬೇಕು, ಒಂದಕ್ಕೊಂದು ಸಂಘದಿಂದ ಇನ್ನೊಂದು ಸಂಘದ ಆಫೀಸಿಗೆ 8 ಕಿಲೋಮೀಟರ್ ದೂರ ಇರಬೇಕು. ಈ ರೀತಿ ಬೇರೆ ಬೇರೆ ಕಂಡೀಷನ್ಸ್ ಹಾಕಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಮುಂದೆ ನಿರ್ಧಾರ ಆಗಬೇಕು. ಸದ್ಯಕ್ಕೆ ಸರ್ಕಾರ ಹೇಳಿದಂತೆ ಅದು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಟ ಮಾಡಬೇಡಿ, ಅವರು ಬೇಕಾದಾಗೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರಂತೆ. ಸರ್ಕಾರ ಆದೇಶ ಆಗಿಲ್ಲ. ಈ ರೀತಿಯ ಹೊಸ ರೀತಿಯ ಪ್ರಯೋಗಗಳು ಆಗ್ತಾ ಹೋಗ್ತಾ ಮಧ್ಯದಲ್ಲಿ ಇವರೊಂದು ಕಾನೂನು ತಂದು ಗೆಜೆಟ್ ನೋಟಿಸ್ ಮಾಡಿದರು ಇಲಾಖೆಯವರು. ಕಾಮನ್ ಕ್ಯಾಡರ್ ಅಥಾರಿಟಿ, CCA. ನಮ್ಮ ಈ ಬೈಫರ್ಕೇಷನ್ ಕಾಮನ್ ಗಲಾಟೆ ಎಡೆಯಲ್ಲಿ ಅದನ್ನು ಪಾಸ್ ಮಾಡಿಬಿಟ್ರು. ನಾವು ಅದೆಲ್ಲ ಹಿಂದೆ ಕೋರ್ಟಿಗೆ ಹೋಗಿದ್ವಿ, ಈಗ ಅದನ್ನು ಪಾಸ್ ಮಾಡಿಬಿಟ್ರು. ಕಾಮನ್ ಕ್ಯಾಡರ್ ಅಥಾರಿಟಿ. ಮಂಚಿಯ ಸೊಸೈಟಿ ಸೆಕ್ರೆಟರಿ ಉಮರ್ ಅವರೇ ನಾಳೆ ಕುಂದಾಪುರಕ್ಕೆ ಹೋಗಬೇಕು, ಕುಂದಾಪುರದವರು ಸುಳ್ಯಕ್ಕೆ ಹೋಗಬೇಕು, ಸುಳ್ಯದವರು ಬೆಳ್ತಂಗಡಿಗೆ ಹೋಗಬೇಕು. ಹೇಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಟ್ರಾನ್ಸ್ಫರ್ ಇದೆಯೋ ಹಾಗೆ ಅವರಿಗೂ ಅದಿಗೂ ಟ್ರಾನ್ಸ್ಫರ್ ಇದೆ. ಈಗ ಇರುವ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಸಹಕಾರ ಸಂಘ ಕಡಿಮೆ ಇದೆ, ಇನ್ನು ಜಾಸ್ತಿ ಸೆಕ್ರೆಟರಿ ಆಗಬೇಕಲ್ಲ, ಟ್ರಾನ್ಸ್ಫರ್ ಲಿಸ್ಟ್ ಮಾಡಲಿಕ್ಕೆ ಆಗಬೇಕಲ್ಲ. ಅದಕ್ಕೆ ಒಂದು ಬೈಫರ್ಕೇಷನ್. ಹೆಚ್ಚು ಸಹಕಾರ ಸಂಘ ಮಾಡೋದು, ಹೆಚ್ಚು ಸಹಕಾರಗಳಾಗ್ತಾರೆ, ಹೆಚ್ಚು ಜನರ ಟ್ರಾನ್ಸ್ಫರ್ ಲಿಸ್ಟ್ ಮಾಡಲಿಕ್ಕೆ ಆಗ್ತದೆ. ಈ ರೀತಿ ಪ್ರಯೋಗಗಳು ಮಾಡ್ತಾ ಇಲಾಖೆಗಳು, ಸರ್ಕಾರಗಳು ಇದನ್ನು ಎತ್ತ ಕಡೆ ಕೊಂಡೋಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಮೇಲೆದ್ದು ಬಂದವರು ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಗಳಾಗಿ ಒಂದು ಹೊಸ ಕಲ್ಪನೆಯೊಂದಿಗೆ ಸಹಕಾರವನ್ನು ಒಂದು ಸಬ್ಜೆಕ್ಟಾಗಿ ತೆಗೆದುಕೊಂಡು ಸಹಕಾರ ಸಚಿವಾಲಯವನ್ನು ಮಾಡಿದ ಕೀರ್ತಿ ನರೇಂದ್ರ ಮೋದಿಗೂ ಸಲ್ಲಬೇಕು. ಸಹಕಾರ ಸಂಘಗಳಿಗೆ ಒಂದು ಕಾಯ್ದೆಬದ್ಧವಾದ ಒಂದು ರೂಪುರೇಖೆ, ಸಹಕಾರ ಚಳವಳಿ ಬೆಳೆಸೋದಕ್ಕೋಸ್ಕರವಾಗಿ ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ಹೇಗೆ ಬೆಂಬಲ ಮಾಡಬೇಕು, ಯೋಜನೆ ಮಾಡೋದಕ್ಕೆ ಒಂದು ಸಹಕಾರಿ ಇಲಾಖೆ. ಈಗಿನ ಸಹಕಾರಿ ಮಂತ್ರಿಗಳು ಸನ್ಮಾನ್ ಅಮಿತ್ ಶಾ ಅವರು. ನಾವು ಆರಂಭದಲ್ಲಿ ಆಲೋಚನೆ ಮಾಡಿತ್ತು ಕೇವಲ ಭಾಷೆಗೆ ಮಾತ್ರ ಸೀಮಿತ ಆಗ್ತದೆ ಏನೋ ಅಂತ. ಅಲ್ಲೂ ಕೂಡ ಒಂದು ಕಾಂಟ್ರಡಿಕ್ಷನ್ ಇದೆ. ಏನಿದೆ ಅಂತಂದರೆ, ಈ ಪ್ರಾಥಮಿಕ ಪತ್ತಿನ ಕೃಷಿ ಸಹಕಾರ ಸಂಘಗಳು ಅದು ಸ್ಟೇಟ್ ಸಬ್ಜೆಕ್ಟ್. 3 ಟೈರ್ ಸಿಸ್ಟಮ್, ಪ್ರಾಥಮಿಕ, ಜಿಲ್ಲಾ ಮತ್ತು ಅಪೆಕ್ಸ್, 3 ಸ್ತರದ ಸಹಕಾರ ಸಂಘದ ಚಳವಳಿ. ಪ್ರಾಥಮಿಕ ಸಹಕಾರ ಸಂಘಗಳು ಸಹಕಾರ ಇಲಾಖೆ ಅಡಿಯಲ್ಲಿ, ರಾಜ್ಯ ಸರ್ಕಾರ ಸಹಕಾರ ಇಲಾಖೆ ಅಡಿಯಲ್ಲಿ, DDC ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ನಬಾರ್ಡ್ನ ಅಡಿಯಲ್ಲಿ, ಅಪೆಕ್ಸ್ ಬ್ಯಾಂಕು ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ. ಈ ರೀತಿಯ ಒಂದು ಕಾನೂನಿನ ವೈರುಧ್ಯಗಳು ಇದೆಲ್ಲನೂ ಹೋಗಲಾಡಿಸೋ ಪ್ರಯತ್ನ ಅಮಿತ್ ಶಾ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ.
ಅವರು ಕೇವಲ ಯೋಚನೆ ಮಾತ್ರ ಮಾಡಿದ್ದಲ್ಲ, ತಾನು ಸಹಕಾರಿ ಮಂತ್ರಿ ಆದ ಮೇಲೆ ಸರ್ಕಾರದ ಪ್ರಥಮ ಬಜೆಟ್ನಲ್ಲಿ 900 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟು ಸರ್ಕಾರಗಳಿಗೆ, ಸಹಕಾರ ಸಂಘಗಳಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಒಂದು ಕಾರ್ಪಸ್ ಫಂಡ್ ತಯಾರು ಮಾಡಿದ್ದು 900 ಕೋಟಿ ರೂಪಾಯಿ. ಯಾವ ಸಹಕಾರ ಸಂಘಕ್ಕೆ ಹೇಗೆ ಸಹಾಯ ಮಾಡಬೇಕಾಗಿರ್ಬೋದು ಒಂದು ಯೋಚನೆ ಮಾಡಿ ಅವರಿಗೆ ಸಹಾಯ ಮಾಡೋದು ಪ್ರಯತ್ನ. 2ನೇ ವರ್ಷ ಬಜೆಟ್ನಲ್ಲಿ 2516 ಕೋಟಿ ರೂಪಾಯಿ. ಪುಷ್ಪರಾಜ್, ನನ್ನ ಫಿಗರ್ ನನ್ನ ಕಿವಿಗೆ ಯಾಕೆ ಹೊಡೆದದ್ದು ಗೊತ್ತಿಲ್ಲ. ನೀವು ರಾಜೇಶ್ ನಾಯ್ಕ ಉಲ್ಲೇಖ ಮಾಡುವಾಗ 2516 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಮಾಡಿದರು ಅಂತ ಹೇಳಿದಿರಿ ಅಲ್ಲ. ಆಗ ಅದು 2516 ಕೋಟಿ ರೂಪಾಯಿಗಳ ಬಜೆಟನ್ನು ಕೇಂದ್ರ ಸರ್ಕಾರ ಪ್ರಾಥಮಿಕ ಸಹಕಾರ ಸಂಘಗಳ ಕಂಪ್ಯೂಟರ್ಕರಣಕ್ಕೆ ಮೀಸಲಾಗಿಟ್ಟಿದೆ. 2516 ಕೋಟಿ ರೂಪಾಯಿಗಳು. ಒನ್ ನೇಷನ್ ಒನ್ ಸಾಫ್ಟ್ವೇರ್, ಒಂದು ದೇಶ ಒಂದು ಸಾಫ್ಟ್ವೇರ್, ಕಾಮನ್ ಸಾಫ್ಟ್ವೇರ್. ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘ ಉಪಯೋಗ ಮಾಡೋದು ಅದೇ ಸಾಫ್ಟ್ವೇರು. ಗುಜರಾತ್ನ ಒಂದು ಸಹಕಾರ ಸಂಘ ಕೂಡ ಉಪಯೋಗ ಮಾಡೋದು ಅದೇ ಸಾಫ್ಟ್ವೇರ್. ಮ್ಯಾನೇಜ್ಮೆಂಟ್ ಸುಲಭ, ಇಲಾಖೆಯವರಿಗೆ ಮ್ಯಾನೇಜ್ಮೆಂಟ್ ಸುಲಭ. ಫ್ರಮ್ ಪ್ರೆಸ್ ಆಫ್ ಎ ಬಟನ್, ಒಂದು ಬಟನ್ ಗುಂಡಿ ಒತ್ತುವ ಮೂಲಕ ಎಲ್ಲವನ್ನು ಒಮ್ಮೆಲೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಯೋಚನೆಯೊಂದಿಗೆ ಕಾಮನ್ ಸಾಫ್ಟ್ವೇರ್ ಅದು ಮಾಡಬೇಕು ಅಂತ ಯೋಚನೆ ಮಾಡಿತ್ತು. ಆ ಕಾಮನ್ ಸಾಫ್ಟ್ವೇರ್ ಮಾಡಲಿಕ್ಕೆ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಶಕ್ತಿಶಾಲಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಕಾಮನ್ ಸಾಫ್ಟ್ವೇರನ್ನು ಬೆಂಬಲ ಮಾಡಿತು ಕೇಂದ್ರ ಸರ್ಕಾರ. 63,000 ಪ್ಯಾಕ್ಸ್ಗಳಿಗೆ ಕಾಮನ್ ಸಾಫ್ಟ್ವೇರ್ ಕೊಡೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ 63,000. 24 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ಈ ಕಾಮನ್ ಬೈಲವನ್ನು ಒಪ್ಪಿಕೊಂಡಿದ್ರೆ. ಇನ್ನು ಸ್ವಲ್ಪ ಒಂದು 5-6 ಸಾವಿರ ಫ್ಯಾಕ್ಸ್ಗಳು ಒಪ್ಪಲಿಕ್ಕೆ ಬಾಕಿ ಇದೆ. ಒಂದು 2-3 ರಾಜ್ಯಗಳು ಒಪ್ಪಲಿಕ್ಕೆ ಬಾಕಿ ಇದೆ. ಈ ರೀತಿ ಒಂದು ವಿಶೇಷವಾದ ಪ್ರಯತ್ನ ಕಾಮನ್ ಸಾಫ್ಟ್ವೇರ್ ಜಾರಿಗೆ ತಂದು, ಕಾಮನ್ ಬೈಲ ಜಾರಿಗೆ ತಂದು ಏನು ಹೇಳ್ತದೆ ಕಾಮನ್ ಬೈಲ? ಪ್ರಾಥಮಿಕ ಸಹಕಾರ ಸಂಘ ಒಂದು ಯಾವುದೇ ರೀತಿಯ ವ್ಯವಹಾರ ಮಾಡ್ಬೋದು. ಅದು ಮಾಡ್ಬೋದಾ, ಇದು ಮಾಡ್ಬೋದು, ಒಂದು ಪ್ರಶ್ನೆಗಳು ಬರ್ತವೆ. ಚಿನ್ನದ ಅಂಗಡಿ ಓಪನ್ ಮಾಡ್ಬೋದಾ, ಬಟ್ಟೆ ಅಂಗಡಿ ಓಪನ್ ಮಾಡ್ಬೋದಾ, ಚಪ್ಪಲಿ ಅಂಗಡಿ ಓಪನ್ ಮಾಡ್ಬೋದಾ, ಹೋಟೆಲ್ ಮಾಡ್ಬೋದಾ, ಲಾಡ್ಜಿಂಗ್ ಮಾಡ್ಬೋದಾ, ಗೆಸ್ಟ್ ಹೌಸ್ ಮಾಡ್ಬೋದಾ? ಎಲ್ಲವೂ ಮಾಡ್ಬೋದು ಅಂತ ಒಂದು ಕಾಮನ್ ಬೈಲ. ಬಾರ್ನ ಉಲ್ಲೇಖ ಇಲ್ಲ ಅಲ್ಲ? ಇಲ್ಲ, ಅದೊಂದಿಲ್ಲ. ಅದ್ರ ಇಲ್ಲ, ಉಂಟಾ? ಮಾಡ್ಬೋದಲ್ಲ? ಮಾಡ್ಬೋದಂತ ಆದರೆ ಬರೀಲಿಲ್ಲ. ಸದಸ್ಯರ ಅನುಕೂಲ, ಸದಸ್ಯರ ವೈಭವ. ಏನು ಮಾಡ್ಬೋದು ಸಹಕಾರ ಸಂಘ ಅಂತ ಕೇಳಿದರೆ, ನೀವು ಮಂಗಳೂರಿಗೆ ಹೋದಾಗ ಪಂಪೆಲೆ ದಾಟಿ ಇನ್ನು ಸಮುದ್ರ ಬದಿಗೆವರೆಗೆ ಹೋಗುವಾಗ ಏನೆಲ್ಲ ವ್ಯವಹಾರ ಮಂಗಳೂರು ಪೇಟೆಯಲ್ಲಿ ಕಾಣ್ತದೆ, ಎಲ್ಲವನ್ನು ಒಂದು ಪ್ರಾಥಮಿಕ ಸಹಕಾರ ಸಂಘ ಮಾಡ್ಬೋದು. ಎಲ್ಲವನ್ನು ಮಾಡ್ಬೋದು. ಮಂಗಳೂರು ಪೇಟೆ ಒಳಗೆ ಏನು ವ್ಯವಹಾರ ನಡೀತದೆ ಎಲ್ಲವೂ ವ್ಯವಹಾರವನ್ನು ಪ್ರಾಥಮಿಕ ಸಹಕಾರ ಸಂಘ ಮಾಡಬಹುದು ಅನ್ನುವಂಥ ಒಂದು ಬೈಲಾವನ್ನು ಅಮಿತ್ ಶಾ ತಯಾರಿಸಿ ಈ ದೇಶಕ್ಕೆ ಕೊಟ್ಟರು. ಇದಕ್ಕೊಂದು ದೊಡ್ಡ ಕೊಡುಗೆ ಅಂದರೆ ಏನು? ಇದಕ್ಕಿಂತ ಕೊಡುಗೆ ಅಂದರೆ ಏನು? ಮದ್ದಿನ ಅಂಗಡಿ, ಜನೌಷಧಿ ಕೇಂದ್ರಗಳು ಮಾಡ್ಬೋದು. ಸಾಮಾನ್ಯ ಸೇವಾ ಕೇಂದ್ರಗಳು ಅದು ಮಾಡ್ಬೋದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಬೇಕು, ಕಿಸಾನ್ ಕ್ರೆಡಿಟ್ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ನಲ್ಲಿ ರಿಯಾಯಿತಿ. ಯಾವೆಲ್ಲ ಸಹಕಾರ ಸಂಘಗಳು 2024 ಒಳಗಡೆ ಉತ್ಪಾದನೆ ಮಾಡುವಂಥ ಸಹಕಾರ ಸಂಘ ಉದ್ಯಮ ಕೈ ಹಾಕ್ತಾರೋ ಆ ಸಹಕಾರ ಸಂಘಗಳಿಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಅಲ್ಲ ರಿಯಾಯಿತಿ, ಅದು ಕೂಡ ಯೋಚನೆ ಮಾಡಿದರು. ಈ ಮಧ್ಯೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ವಿಭಾಗ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು, ಸತೀಶ್ ಅಣ್ಣದರ ಅಧ್ಯಕ್ಷ ಆಗಿದ್ದರು, ಕ್ಯಾಂಪ್ ಅಧ್ಯಕ್ಷ ಆಗಿದ್ದರು. ಅದು ಸ್ವಲ್ಪ ಅಲ್ಲಿ ಲೂಪ್ ಹೋಲ್ಸ್ ಇತ್ತು. ಅಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಒಂದು ಸಂಗತಿ ಇತ್ತು. ಅದಕ್ಕೂ ಕೂಡ ಉತ್ತರ ಕೊಡೋ ಪ್ರಯತ್ನವನ್ನು ಅಮಿತ್ ಶಾ ಅವರು ಕೇಂದ್ರ ಸಹಕಾರ ಸಚಿವ ಆದಮೇಲೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡಿದರು. ಒಂದು ಸ್ಪಷ್ಟವಾದ ಆ್ಯಕ್ಟ್ ಇವತ್ತು ಜಾರಿಗೆ ಬಂದಿದೆ. ಇದನ್ನು ಯಶಸ್ವಿ ಮಾಡಬೇಕಾದರೆ 3
ಬಹುರಾಜ್ಯ ಸಹಕಾರ ಸಂಘ ರಚನೆ ಬಗ್ಗೆ ಸರ್ಕಾರ ಯೋಚನೆ ಮಾಡಿತ್ತು. ರಫ್ತು, ಪ್ರಮಾಣೀಕೃತ ಬೀಜಗಳು ಮತ್ತು ಸಾವಯವ ಕೃಷಿ, ಈ 3 ಸಂಗತಿಗಳಿಗೆ 3 ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು ರಚನೆ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿತು. ಕಾಮನ್ ಬೈಲ ಮೊತ್ತರುವ ಬರುವ ಸಹಕಾರ ಸಂಘಗಳಲ್ಲಿ ಎಲ್ಲವನ್ನು, ಡೈರಿ, ಮೀನುಗಾರಿಕೆ, ಹೈನುಗಾರಿಕೆ ಎಲ್ಲವನ್ನು ಮಾಡಬೇಕು ಒಂದು ಕಲ್ಪನೆ, ಒಂದು ಹೊಸ ಕಲ್ಪನೆ. ಬಹುಶಃ ಒಂದು 10 ವರ್ಷಕ್ಕೆ ಹಿಂದೆ ಜನ ಹೇಳ್ತಾರೆ ಹುಚ್ಚು ಕಲ್ಪನೆ ಅಂತ ಹೇಳ್ತಾಯಿದ್ರು. ಏನು ಹುಚ್ಚು ಕಲ್ಪನೆ ಅಂತ ಹೇಳ್ತಾಯಿದ್ರು ಆ ಕಾಲದಲ್ಲಿ, ಎಂತ ಮಾತಾಡಿದ್ರು ಅಂತ ಹೇಳ್ತಾಯಿದ್ರು. ಇವತ್ತು ಸಾಕಾರಗೊಂಡಿದೆ. ಇದು ಸಹಕಾರ ಸಂಘದ ಇತ್ತೀಚಿನ ಬೆಳವಣಿಗೆಗಳು. ಡಿಜಿಟಲೀಕರಣ, ಎಲ್ಲವೂ ಕೂಡ ಡಿಜಿಟಲೈಸೇಷನ್ ಮಾಡಬೇಕು. ಎಲ್ಲವನ್ನೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಡಿಜಿಟಲೀಕರಣದ ಮಾಹಿತಿಯನ್ನು ಕೊಡುವ ಕೆಲಸಗಳು ಆಗಬೇಕು. ಕಂಪ್ಯೂಟರ್ ಎಜುಕೇಷನ್ ಮಾಡ್ಬೋದು, ಶಾಲೆಗಳು ಮಾಡ್ಬೋದು, ಆಸ್ಪತ್ರೆ ಮಾಡ್ಬೋದು, ಸಾರಿಗೆ ಎಲ್ಲವನ್ನು ಮಾಡ್ಬೋದು. ಇಫ್ಕೋ ಈ ದೇಶದ ಅತ್ಯಂತ ದೊಡ್ಡ ಫರ್ಟಿಲೈಸರ್ ಕಂಪನಿ ಹೊಸ ರಸಗೊಬ್ಬರವನ್ನು ಮಾರುಕಟ್ಟೆಗೆ ಇಂಟ್ರೊಡ್ಯೂಸ್ ಮಾಡಿದೆ. ನ್ಯಾನೋ ಯೂರಿಯಾ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಹೇಗೆ ಬೆಳ್ತಂಗಡಿ ಏರಿಯಾದಲ್ಲಿ ಎಂಡೋಸಲ್ಫಾನನ್ನು ಹೆಲಿಕಾಪ್ಟರ್ನಲ್ಲಿ ಸ್ಪ್ರೇ ಮಾಡ್ತಾರೋ ಹಾಗೆ ಡ್ರೋನ್ನ ಮೂಲಕ ನಮ್ಮ ಅಡಿಕೆ ತೋಟಕ್ಕೆ ಮೇಲಿನಿಂದ ಸ್ಪ್ರೇ ಮಾಡಿ ಅದನ್ನು ಫರ್ಟೈಲ್ ಮಾಡುವ ಒಂದು ಪ್ರಯತ್ನ ಇದು ಜಾರಿಗೆ ಬಂದಾಗಿದೆ. ಸಹಕಾರ ಸಂಘಗಳು ಆಹ್ವಾನ ಕೊಟ್ಟಿದ್ದಾರೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಬರಬೇಕು, ನಮ್ಮ ಜೊತೆ ಕೆಲಸ ಮಾಡೋಣ, ನಿಮಗೆ ಬೇಕಾದ ಎಲ್ಲ ಸಲಹೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಈ ರೀತಿಯಲ್ಲಿ ಹೊಸ ಬೆಳವಣಿಗೆಗಳು ಸಹಕಾರ ಸಂಘ ಆಗ್ತಾ ನಾವು 15 ವರ್ಷಕ್ಕೆ ಹಿಂದೆ ಇದ್ದಂಥ ಸಹಕಾರ ಸಂಘಗಳು ಈಗ ಬದಲಾಗಿದೆ. ಈಗಿರೊಂದು ಸಹಕಾರ 15 ವರ್ಷ ಆದ ನಂತರ ಬದಲಾಗ್ತವೆ ಅನ್ನುವಂಥ ಹೊಸ ಕಲ್ಪನೆ ಈ ಸಹಕಾರ ಸಂಘಕ್ಕಿದೆ. ಒಂದು ಕಾಲ ಇತ್ತು, ಹುಡುಗರು ಯುವಕರು ಸಹಕಾರ ಸಂಘಗಳಿಗೆ ಬರೋದು ಮೂಗು ಮುರಿಯೋರು. ಅವಳು ಪೋಣ ಚಿಮಿಣ್ಣೆ ವಾಸನೆ ಏರೈತು ಲೈಪೋಪೇರ್ ಅಂತ. ಎಂಥ ಪ್ರತಾಪಣ್ಣ ಒಂದು 15 ವರ್ಷಕ್ಕೆ ಹಿಂದೆ ಹೋದರೆ ಚಿಮಿಣ್ಣೆ ವಾಸನೆ ಅಲ್ಲ, ಒಳಗೆ ಎಂಟ್ರೆ ಚಿಮಿಣ್ಣೆ ವಾಸನೆ. ಈಗ ಹಾಗಿಲ್ಲ. ನಬಾರ್ಡ್ ಸಾಲ ಕೊಡ್ತದೆ. ಎಷ್ಟು ಸಾಲ ಕೊಡ್ತದೆ? 3% ಸಾಲ ಕೊಡ್ತದೆ ಗೋಡನ್ ಮಾಡೋದಕ್ಕೋಸ್ಕರವಾಗಿ. ನೀವು ಕಂತು ಪಕ್ಕ ಕಟ್ಟಿದರೆ 2% ರಿಬೇಟು, 1% ಬಡ್ಡಿ ಪ್ರತಾಪಣ್ಣೆಗೆ. MSME ಗೋಡನ್ 1%. ಈ ರೀತಿ ಎಲ್ಲ ರೀತಿಯ ಸಹಕಾರಗಳನ್ನು ಸರ್ಕಾರ ಇವತ್ತು ಪ್ರಾಥಮಿಕ ಸಹಕಾರ ಸಂಘಗಳಿಗೆ, ಬಹುರಾಜ್ಯ ಸಹಕಾರ ಸಂಘಗಳಿಗೆ ಕೊಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಸನ್ನದ್ಧತೆಯನ್ನು ಲೋಕಕ್ಕೆ ಜಗಜ್ಜಾಹಿರ ಮಾಡೋ ಕೆಲಸ ಆಗಬೇಕು. ನಾವು ಯಾವ ಸಹಕಾರ ಸಂಘದ ಸದಸ್ಯರಾಗಿದ್ದೇವೋ ಅಲ್ಲಿ ಮಹಾಸಭೆಯಲ್ಲಿ ಹೋಗಿ ನಿಂತು ಪ್ರಾರ್ಥನೆ ಮಾಡಿ ಇದನ್ನು ಮಾಡಿ ಅಂತ ಅವ್ರನ್ನ ಕೇಳಿಕೊಂಡು ಅವರು ಮಾಡಿದಾಗ ಅವರಿಗೆ ಬೆನ್ನು ತಟ್ಟಿ, ಹೊಸ ಸಂಗತಿ ಆಗುವಾಗ ಅಲ್ಲಿ ಇಲ್ಲಿ ತಪ್ಪುಗಳಾಗ್ತವೆ, ಅವರು ಬೆನ್ನು ತಟ್ಟಿ ಅವರಿಗೆ ಬುದ್ಧಿ ಹೇಳಿ, ಅವ್ರಿಗೆ ತಿಳಿ ಹೇಳಿ, ದೇಶದಲ್ಲಿ ಬಂದ ಕಾನೂನು ನಮ್ಮಲ್ಲಿಗೂ ಬರಬೇಕು. ದೇಶದ ಕಾನೂನು ಏನು ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಅವಕಾಶ ಕೊಟ್ಟಿದೆ, ಎಲ್ಲ ಅವಕಾಶ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಯೋಚನೆಯೊಂದಿಗೆ ನಾವು ಕೆಲಸ ಮಾಡುವ ಅಗತ್ಯ ಇದೆ. ಈ ರೀತಿಯ ಕಲ್ಪನೆಯೊಂದಿಗೆ ಏನು ಕೇಂದ್ರ ಸರ್ಕಾರ ಇವತ್ತು ನಮಗೆ ಹೊಸ ಯೋಜನೆ ಕೊಟ್ಟಿದೆ, ಆ ಯೋಜನೆಗಳನ್ನು ಮಾಡುವ ಪ್ರಯತ್ನಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಆಗಬೇಕು. ಹಾಗಾದಾಗ ಮಾತ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಚನೆಗಳು ಅದು ಫಲಪ್ರದವಾಗ್ತದೆ. ಇಲ್ಲದಿದ್ದರೆ ಕಾನೂನು ಒಂದು ಪುಸ್ತಕದಲ್ಲಿ ಆಚರಣೆ ಬೇರೆಯೇ ಅಂತ ಆಗಿಬಿಡ್ತದೆ. ಅವರು ಪಾಪ ಕಷ್ಟಪಡ್ತಾ ಇಬ್ಬರು, ಆ ಗೋಪಾಲರು ಮತ್ತು ಈ ಸುಧೀರ್ ಆಗ ಹೇಳ್ತು ಉಮೇರು ನಮ್ಮಲ್ಲಿ ಯಾವಾಗಲೂ ಬರ್ತಾರೆ ಅಂತ. ಪಾಪ ಅವರು ಬರೋದು ಈ ಕೇಂದ್ರ ಸರ್ಕಾರ ಏನು ಹೇಳಿದೆ, ರಾಜ್ಯ ಸರ್ಕಾರ ಏನು ಹೇಳಿದೆ ಅದನ್ನು ಜಾರಿಗೆ ಮಾಡಿ ಒಳ್ಳೇದು ಮಾಡಿ ಪ್ರಯತ್ನ ತುಂಬ ಕಷ್ಟಪಡ್ತಾ ಇರ್ಬೋದು. ಒದ್ದಾಡ್ತಾರೆ, ಕಷ್ಟ ಅಲ್ಲ, ಒದ್ದಾಡ್ತಾರೆ. ಅದನ್ನೆಲ್ಲ ನಾವು ಆ ಫಲವನ್ನು ನಾವು ಸದಸ್ಯ ಕೊಡಬೇಕು ಅಗತ್ಯ ಇದೆ. ಸಹಕಾರ ಚಳವಳಿಯ ಮೂಲಕ ಏನು ಸಹಕಾರ ಕ್ಷೇತ್ರ ಇತ್ತೀಚಿನ ಬೆಳವಣಿಗೆಗಳನ್ನು ಅದನ್ನು ನಮ್ಮ ಸಂಘದ ಬೆಳವಣಿಗೆಗೋಸ್ಕರವಾಗಿ ಸಂಘದ ಸದಸ್ಯರ ಲಾಭಕ್ಕಾಗಿ ಉಪಯೋಗ ಮಾಡುವಂಥ ಅತಿ ಅಗತ್ಯ ಇದೆ ಅಂತ ಹೇಳಿಕೊಂಡು ಇವತ್ತು 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಈ ಆಚರಣೆ ಮಂಚಿಯ ಮೂಲಕ ಆರಂಭ ಆಗಿದೆ. ಇದು
ಯಶಸ್ವಿ ಆಗಲಿ. ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಒಬ್ಬ ಚಟುವಟಿಕೆಯ ಯೂನಿಯನ್ ಅಧ್ಯಕ್ಷ. ಯೂನಿಯನ್ನು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ಯಶಸ್ವಿ ಮಾಡೋರು. ಇಲ್ಲಿ ಒಂದು ಸಾಮ್ಯತೆ ಏನು ಅಂತಂದರೆ, ಮಂಚಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕು 70 ವರ್ಷ ಆಯಿತು, ಸಹಕಾರ ಸಪ್ತಕ್ಕೆ 70 ವರ್ಷ ಆಯಿತು. ಇದನ್ನು ದೊಡ್ಡ ಒಂದು ಸಾಮ್ಯತೆಯನ್ನು ಬೇರೆ ಹುಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಅದ್ಭುತ. ನೀವು ಭಾಗ್ಯವಂತರು. ಈ ರೀತಿಯ ಭಾಗ್ಯ ನಿಮ್ಮಲ್ಲಿ ಸದಾ ಉಳ್ಕೊಳ್ಳಿ. ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅಮಿತ್ ಶಾ ಅವರು ಹೇಳಿದಂಥ ಎಲ್ಲವನ್ನು ಕೂಡ ಜಾರಿ ಮಾಡುವಂತಹ ಉತ್ಸಾಹ ಅವರಲ್ಲಿ ಬರಲಿ. ಆ ಉತ್ಸಾಹ ಇನ್ನೂ ಹೆಚ್ಚಾಗಲಿ. ಉಮ್ಮರವರ ನೇತೃತ್ವದಕ್ಕೆ ಅವಕಾಶ ಮಾಡಿಕೊಟ್ಟು ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಮತ್ತು ಆ ಪ್ರಯೋಜನ ಈ ಭಾಗದ ಎಲ್ಲ ಯುವತಿಯರಿಗೆ ಡಿಜಿಟಲೈಸೇಷನ್, ಕಂಪ್ಯೂಟರ್ ಶಿಕ್ಷಣ ಈ ಭಾಗದ ಎಲ್ಲ ಯುವತಿಗೆ ಸಿಗುವಂಥ ವ್ಯವಸ್ಥೆ ಆಗಬೇಕು. ಮಂಚಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕು ಮಂಚಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡುವ ಹಾಗೆ ಆಗಲಿ. ಉಮರ್ರೆ ಪೆಟ್ರೋಲ್ ಬಂಕ್ ಮಲ್ಪೊಲಿಯೇ ಉಮರ್ರೆ ಪೆಟ್ರೋಲ್ ಬಂಕ್ ಮಲ್ಪೊಲಿಯೇ ಮೂಲು ಮಾಡಿ ಇರೇದಾನೆ ಆರು ಪಾಡಾಟ ಒಂಜಿ ಬಂಗಾರದ ಕಟ್ಟೆ ಮಲ್ಪೊಲಿ, ಒಂಜಿ ಹೋಟೆಲ್ ಮಲ್ಪೊಲಿ, ಒಂಜಿ ಲಾಡ್ಜಿಂಗ್ ಮಲ್ಪೊಲಿ ಅಂತೂ ಆಪುಜಿ ಎಲ್ಲವನ್ನು ಮಾಡಲಿ. ಹೊಸ ಚಳವಳಿ ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಬೆಳೆಸಲಿ. ಇನ್ನು ನಮ್ಮ ತಾಲೂಕಿನಲ್ಲಿ ಹೊಸ ಕಲ್ಪನೆ ಎಲ್ಲ ಸಹಕಾರ ಸಂಘಗಳು ಜಾರಿಗೆ ಮಾಡಿದು ಅಂತ ಹೆಸರು ಕೇಳುವಂಥ ನಿರ್ಮಾಣ ಆಗಲಿ. ದಕ್ಷಿಣ ಜಿಲ್ಲೆಗೆ ಸಹಕಾರ ಕ್ಷೇತ್ರದ ಒಂದು ಹೆಸರಿದೆ. ಈಗ ಲೇಟಾಣ ರವೀಂದ್ರಣ್ಣ ಹೆಸರಿದೆ, ಇವಾಗ ಅದನ್ನು ಬೆಳೆಸಿಕೊಳ್ಳುವಂತಾಗಲಿ ಅಂತ ಹೇಳಿಕೊಂಡು ಎಲ್ರಿಗೂ ಶುಭಾಶಯಿಸಲು ನನ್ನ ಮಾತಿಗೆ ಮುಕ್ತಾಯ ಮಾಡಿ ನಮಸ್ಕಾರ. ಅಖಿಲ ಭಾರತ ಸಪ್ತಾಹ 70ನೆಯ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇನ್ನೇನು 75 ವರ್ಷಗಳ ಅಮೃತ ಮಹೋತ್ಸವದತ್ತ ಸಾಗುವ ಸಂದರ್ಭದಲ್ಲಿ ಸಹಕಾರಿ ವ್ಯವಸ್ಥೆ ಜನಮಾನಸಕ್ಕೆ ಅಥವಾ ಜನಸಾಮಾನ್ಯರಿಗೆ ಅಮೃತ ಸಂಜೀವಿನಿಯ ಹಾಗೆ ಒದಗಿ ಬರುವಂತಹ ಅನೇಕ ಬದಲಾವಣೆಗಳಾಗಿದೆ ಎನ್ನುವುದನ್ನ ತನ್ನ ಭಾಷಣದ ಮೂಲಕ ಸೂಚ್ಯವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. TG ರಾಜಾರಾಮ್ ಭಟ್ ಅವರನ್ನ ಅಭಿನಂದನಾ ಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಅಧ್ಯಕ್ಷರು ಒಂದು ಸಣ್ಣ ಸಲಹೆಯನ್ನು ಕೊಟ್ಟಿದ್ದಾರೆ. ಗೌರವಾನ್ವಿತ ನೇಮ್ ಪೂಜಾರಿ ಅವರು ಮೊನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರು. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು ನಾವು. ಅನಿವಾರ್ಯವಾಗಿ ಈಗ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರು ತಮ್ಮ ಕೌಟುಂಬಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ದಯವಿಟ್ಟು ಅವರು ಹೋಗಬೇಕಾದ ಕಾರಣ ಅವರ ಒಂದು ಸನ್ಮಾನವನ್ನ ನಾವು ಇವತ್ತು ಮಾಡಿ ಮುಗಿಸ್ತೇವೆ. ನೇಮ ಪೂಜಾರಿಯವರು ತಾಲೂಕು ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಇರಾ ಸೋಮನಾಥೇಶ್ವರ ಕ್ಷೇತ್ರದಲ್ಲಿ ಅವಿರತವಾಗಿ ಹಲವಾರು ವರ್ಷ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆಸಿದಂತ ಸಾಹಿತಿ ಮಾತ್ರ ಅಲ್ಲ, ಸರ್ಕಾರಿ ಉದ್ಯೋಗಿಯಾಗಿದ್ದುಕೊಂಡು ಪಾರದರ್ಶಕವಾದಂತಹ ಕೆಲಸವನ್ನು ಮಾಡ್ತಾ ಇದ್ದವರು ಐ ನೇಮ ಪೂಜಾರಿ ಅವರು. ಈ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭ ಸಂದರ್ಭದಲ್ಲಿ ಮೊನ್ನೆ ತಾನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತ ಐ ನೇಮ ಪೂಜಾರಿ ಅವರನ್ನ ಆತ್ಮೀಯವಾಗಿ ಈ ಹೊತ್ತಲ್ಲಿ ಸೇರಿರುವಂತಹ ಗಣ್ಯರು ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಬಹುಶಃ ನಮ್ಮೂರಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ಐ ನೇಮ ಪೂಜಾರಿ ಅವರು ಮಾರ್ಗದರ್ಶಕರು, ಗುರು ಸಮಾನರು. ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಅವರ ಮಾರ್ಗದರ್ಶನ ಎನ್ನುವಂತಹದ್ದು ಸಹಕಾರಿಯಾಗಿದೆ. SR ಸತೀಶ್ ಚಂದ್ರ ಇವರು ಶಾಲು ಹೊದಿಸಿ ಸುಚರಿತಾ ಶೆಟ್ರು ವಿಶೇಷವಾದ ಕ್ಯಾಂಪ್ಕೋ ಲಿಮಿಟೆಡ್ ನ ಗಿಫ್ಟ್ ಅನ್ನ ನೀಡುವುದರ ಮೂಲಕ ಪದ್ಮನಾಭ ಕೊಟ್ಟಾರಿ ಅವರು ಸ್ಮರಣಿಕೆಯನ್ನು ನೀಡುತ್ತಾ ಇದ್ದಾರೆ. ನೇಮ ಪೂಜಾರಿಯವರು ತಮ್ಮ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಬದುಕು ಬಂಗಾರದ ಬಟ್ಟಲಾಗಲಿ, ಜೀವನ ಶೃಂಗಾರದ ತೊಟ್ಟಿಲಾಗಲಿ ಅಂತ ಶುಭಾರಿಸ್ತಾ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ನಾವು ಅಗತ್ಯ ಕಾರಣಗಳಿಗಾಗಿ ತಾವು ತೆರಳುತ್ತಾ ಇದ್ದೀರಿ. ಶುಭ ನಮನಗಳು ತಮಗೆ. ಎಲ್ಲ ಅಧ್ಯಕ್ಷರನ್ನು ನಾವು ಇಲ್ಲಿ ಗೌರವಿಸಲಿಕ್ಕೆ ಇದ್ದೇವೆ. ಯಾರು ಹೋಗಬೇಡಿ, ಊಟ ಮಾಡಿ
ಬೇಗ ಕಾರ್ಯಕ್ರಮ ಮುಗಿಸ್ತೇವೆ, ಯಾರು ಗೊಂದಲಕ್ಕೆ ಒಳಗಾಗಬೇಡಿ, ಬೇಗ ಕಳಿಸ್ತೇವೆ. ಅದೇ ರೀತಿ ನಮ್ಮ ಈ ಒಂದು ಸಹಕಾರಿ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹಕ್ಕೆ ಪುತ್ತೂರಿನ ಒಂದು ಯುವ ನಾಯಕರು ಆಗಮಿಸಿದ್ದಾರೆ. ಈ ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಮಂಡಲ ಪ್ರಧಾನರಾಗಿ ಒಂದು ಈ ನೀರು ಕೊಡುವಂಥ ವ್ಯವಸ್ಥೆ ಇತ್ತು. ಈ ರಸ್ತೆ ಬದಿಯಲ್ಲಿ ನಲ್ಲಿ ನೀರು ಹಾಕೋದು, ಮನೆಗೆ ನೀರು ಕೊಡೋದಿಲ್ಲ. ಹೌದು ನಜೀರ್ ಸಾಬ್, ಆಗ ಮನೆಗೆ ನೀರು ಕೊಡಬಾರ್ದು ಸರ್. ನೀರು ಕೊಟ್ಟರೆ ಆ ಪಂಚಾಯತನ್ನು ವಜಾ ಮಾಡ್ತಾರೆ. ಸಂಕಪ್ರಯ್ಯವರು ಅಧ್ಯಕ್ಷರಿದ್ದರು. 13 ಟ್ಯಾಪ್, ಈಗ ಎಲ್ಲ 100 ಮನೆ ಇದ್ದರೆ ಒಂದು ಟ್ಯಾಪು, ಅಲ್ಲಿಂದ ಬಾವಿಯಲ್ಲಿ ಕೊಡಪಾನದಲ್ಲಿ ನೀರು ಕೊಂಡೋಗಬೇಕು. ಆಗ ಮಂಡಲ ಪ್ರಧಾನರಾಗಿದ್ದವರು ಸಂಪ್ಯ ಮಂಡಲ ಪ್ರಧಾನರು ಮೊಹಮ್ಮದ್ ಅಲಿ ಅವರು ಇಲ್ಲೇ ಸಮಾರಂಭದಲ್ಲಿ ಇವತ್ತು ಬಂದು ಸೌಮ್ಯದಿಂದ ಇಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ. ಅದೇ ಹೇಳ್ತೇನೆ ಸರ್. ಹಾಗೆ ಮಂಡಲ ಪ್ರಧಾನರಾಗಿ ಅಲ್ಲಿ ನೀರು ಕೊಟ್ಟರು. ಇಲ್ಲಿ ನಮ್ಮಲ್ಲಿ ಏನಾಯಿತು, ನಮಗೆ ನೀರು ಕೊಡಬೇಕೆಂತ ಆಯಿತು. ನಾವು ಹೋಗಿ ಜಿಲ್ಲಾ ಪರಿಷತ್ತಲ್ಲಿ ಕೇಳಿದೆವು, ಮನೆಗೆ ನೀರು ಕೊಟ್ಟರೆ ನಿಮ್ಮ ಪಂಚಾಯತನ್ನು ವಜಾಗೊಳಿಸ್ತೇವೆ ಅಂತ ಹೇಳಿದರು. ನಾವು ಸೀದಾ ಹೋಗಿ ಅಲ್ಲಿಗೆ ಅವರ ಮಂಡಲಕ್ಕೆ ಭೇಟಿ ಕೊಟ್ಟೆವು. ಸ್ವಲ್ಪ ಎಲ್ಲ ಸದಸ್ಯರನ್ನು ಕರ್ಕೊಂಡೋಗಿ ಭೇಟಿ ಕೊಟ್ಟೆ. ಅದಕ್ಕೆ ಅವರು ಹೇಳಿದರು, ನೀವು ಫಸ್ಟಿಗೆ ಅಲ್ಲಿ ನೀರು ಕೊಡಿ, ಅವರು ವಜಾ ನಿಮ್ಮನ್ನು ಮಾಡಲಿ, ನಾನು ನೋಡ್ತೇನೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗೆ ನಾವು ಇಲ್ಲಿ ಬಂದು ಎಲ್ಲ ಮನೆಗೆ ನೀರು ಕೊಟ್ಟೆವು, ನಮ್ಮ ಪಂಚಾಯತನ್ನು ವಜಾ ಮಾಡಲಿಲ್ಲ ಅಂತ ಒಂದು ಮಂಡಲ ಪ್ರಧಾನ. ಅದರ ನಂತರ ಅಲ್ಲಿ ಪುರಸಭೆ ಆಯಿತು. ಪುರಸಭೆಯಲ್ಲಿ ತನ್ನದೇ ಆದ ತಂಡವನ್ನು ಕಟ್ಟಿಕೊಂಡು ಆ ಒಂದು ಅಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ, ಹಾಗೆ ಈಗ ಅವರು ಸಹಕಾರಿ ಧುರೀಣರಾಗಿದ್ದಾರೆ. ಅರಿಯಾಪು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಈ ಸಂಘದ ಇಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳು, ಎಲ್ಲ ಸನ್ಮಾನಿತರು ಮತ್ತು ಇಲ್ಲಿ ಸೇರಿದಂಥ ಎಲ್ಲರ ಪರವಾಗಿ ಸ್ವಾಗತಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಸುಚರಿತಾ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಪ್ಪತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಈ ಒಂದು ಸುಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್, ದಕ್ಷಿಣ ಕನ್ನಡ DCC ಬ್ಯಾಂಕ್ ಎಲ್ಲರ ಸಹಭಾಗಿತ್ವದಿಂದ ಈಗಾಗಲೇ ಆರಂಭ ಆಗಿದೆ. ಈ ಕಾರ್ಯಕ್ರಮದ ಉಪಸ್ಥಿತರಿರುವ ಸಂಸ್ಥೆಯ ಅಧ್ಯಕ್ಷರಾದ ಹಿರಿಯರಾದ ಉಮರ್ರವರೇ, ಈ ಸಮಾರಂಭದಲ್ಲಿ ನಮ್ಮೊಡನೆ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಶ್ರೀ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ನಮ್ಮೊಡನೆ ಉಪಸ್ಥಿತರಿರುವ ಸಹಕಾರಿ ಕ್ಷೇತ್ರದ ಹಿರಿಯರು, ಇತ್ತೀಚಿನ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂಥ SDC ಬ್ಯಾಂಕಿನ ನಿರ್ದೇಶಕರು ಹಿರಿಯರಾದಂಥ ರಾಜಾರಾಮ್ ಭಟ್ರವರೇ, ಮತ್ತೋರ್ವ ನಮಗೆಲ್ಲರ ಮಾರ್ಗದರ್ಶಕರು, ನಮಗೆಲ್ಲರಿಗೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು, ಅದರೊಟ್ಟಿಗೆ ಅದ್ಭುತ ಸಾಧನೆಯನ್ನು ಮಾಡಿದ ಹಿರಿಯರಾದ ಸತೀಶ್ ಚಂದ್ರ ರವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಮತ್ತೋರವರು ಹಿರಿಯ ಸಹಕಾರಿಗಳು, ಈ ಜಿಲ್ಲೆಯ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕ ಅಂತ ಕೊಟ್ಟಾರಿ ಅವರಿದ್ದಾರೆ, ನನ್ನ ಮತ್ತೋರ್ವ ಮಾರ್ಗದರ್ಶಕ ಕಂಬಳಿ ಅವರಿದ್ದಾರೆ. ನಾನು ಯಾರ ಹೆಸರು ನಮ್ಮ ಯೂನಿಯನ್ನ ಕಾರ್ಯದರ್ಶಿ ಹೆಸರು ಯಾರು ಹೇಳೋದಿಲ್ಲ. ಈ ಸಂಸ್ಥೆಯ ಉಪಾಧ್ಯಕ್ಷರು, ನಿರ್ದೇಶಕರು, ಬೇರೆ ಬೇರೆ ಸಹಕಾರಿ ಕ್ಷೇತ್ರದ ಅಧಿಕಾರಿಗಳು, ಗಣ್ಯರು, ಕೆಳಗಡೆ ಕೂಡ ಈಗ ಮೊಹಮ್ಮದ್ ಅಲಿ ಅವರು ಬಂದರು, ನನ್ನ ಸ್ನೇಹಿತ. ಎಲ್ಲ ತುಂಬ ಜನ ಇಲ್ಲಿ ಸಹಕಾರಿ ಕ್ಷೇತ್ರದ ಸಾಧಕರಿದ್ದೀರಿ. ಅದರೊಟ್ಟಿಗೆ ಮಂಚಿ ವ್ಯವಸಾಯ ಸಹಕಾರಿ ಸಂಘದ ಎಲ್ಲ ಸದಸ್ಯರುಗಳೇ, ಮಂಚಿ ಇಲ್ಲಿರುವಂಥ ಎಲ್ಲ ಸಹಕಾರಿ ಸಹೃದಯ ಬಂಧು ಭಗಿನಿಯರೇ, ಆತ್ಮೀಯರೇ, ಈಗಾಗಲೇ ಒತ್ತು ಮೀರಿದೆ. 70ನೇ ಸಹಕಾರಿ ಸಪ್ತಾಹದಲ್ಲಿ ಇವತ್ತಿನ ಸಬ್ಜೆಕ್ಟ್ ಇತ್ತೀಚಿನ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗಳ ಬಗ್ಗೆ. ಬದಲಾಗುವ ಕಾಲಘಟ್ಟಕ್ಕೆ ಬದಲಾಗುತ್ತಾ ಸಹಕಾರಿ ಕ್ಷೇತ್ರ ಕೂಡ ಈ ಒಂದು ವಿಶಾಲವಾದ 140 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಬಡವರನ್ನು, ಯುವಕರನ್ನು, ಮಹಿಳೆಯರನ್ನು ಎಲ್ಲರನ್ನು ತಲುಪಬೇಕು. ಕೃಷಿಕರನ್ನು, ಹೈನುಗಾರರನ್ನು, ಹಾಗೆ ಬೇರೆ ಬೇರೆ ರೀತಿಯ ಸಾಂಪ್ರದಾಯಿಕ ಕುಲಕಸುಬು ಮಾಡುವವರಿಗೂ ಕೂಡ ಸಹಾಯ ಆಗಬೇಕು. ಅದರೊಟ್ಟಿಗೆ ವಿವಿಧವಾದಂಥ ವ್ಯಾಪಾರಗಳನ್ನು ಮಾಡುತ್ತಾ ಆರ್ಥಿಕವಾಗಿ ಸುಸ್ಥಿರಗೊಳ್ಳಬೇಕು ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕೇಂದ್ರ ಸಚಿವಾಲಯ, ಸಹಕಾರಿ ಸಚಿವಾಲಯದ ಮಾನ್ಯ ಈ ಕೇಂದ್ರದ ಗೃಹ ಮಂತ್ರಿಗಳು, ನಮ್ಮ ದೇಶದ ಪ್ರಧಾನಿಯ ನೇತೃತ್ವದಲ್ಲಿ ಬಹುಶಃ ಇವತ್ತು ಈ ಒಂದು ಸಹಕಾರಿ ಸಂಸ್ಥೆಯನ್ನು ಹೇಳಿದ್ದಾರೆ ರಾಜಾರಾಮ್ ಭಟ್, ಯಾವ ರೀತಿ ಮುನ್ನಡೆಗೊಳಿಸಬಹುದು, ಸವಾಲುಗಳನ್ನು, ಅವಕಾಶಗಳನ್ನು
ಸ್ವೀಕರಿಸಿಕೊಂಡು ಮಾಡಿಕೊಂಡು ಸಹಕಾರಿ ಕ್ಷೇತ್ರವನ್ನು ಬೆಳೆಸುವುದು ಅನಿವಾರ್ಯ. ನಿಮ್ಮನ್ನೆಲ್ಲ ನೋಡುವಾಗ ಮಂಚಿಯಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಲಾಭ ಮಾಡಿದಿರಿ. ಹಿಂದೆ ಸಾಲ ಕಷ್ಟ ಇತ್ತು ಅಂತ ಹೇಳಿದ್ರು. ಆದರೆ ಈಗ ಬದಲಾವಣೆ ಆಗುವಂಥ ಕಾಲದಲ್ಲಿ ಇಲ್ಲಿ ಲಾಭವೂ ಆಗಿತ್ತು, ಲಾಭವೂ ಆಗಬೇಕು. ಸಹಕಾರಿಗೆ ಸಂಕಷ್ಟ ಬಂದಾಗ ಎಲ್ಲ ರೀತಿಯಲ್ಲಿ ಸ್ಪಂದಿಸುವಂಥ ಒಂದು ಸದೃಢವಾದ ಸಹಕಾರಿ ಕ್ಷೇತ್ರವಾಗಿ ಈ ಸಂಸ್ಥೆಗಳನ್ನು ನಾವು ಉಳಿಸಬೇಕು. ಬಹುಶಃ ಈ ಕಾರಣಕ್ಕೆ ಇಲ್ಲಿನ ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳುತ್ತಾ, ಬಹುಶಃ ನಮಗೆಲ್ಲ ಮಾರ್ಗದರ್ಶನ ಮಾಡಿದ ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ನಾವೆಲ್ಲ ಮುನ್ನಡೆದು ಈ ಸಂಸ್ಥೆಗಳನ್ನು ಉಳಿಸಬೇಕಾಗಿದೆ. ವಿಶೇಷವಾಗಿ ಮಂಚಿ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾದ ಉಮರ್, ಇಂದಿನ ಅಧ್ಯಕ್ಷರಿಗೆ, ಈಗಿನ ಎಲ್ಲ ಪದಾಧಿಕಾರಿಗಳ ಸದಸ್ಯರನ್ನು ನಾನು ಗೌರವಿಸ್ತೇನೆ. ಸಂಭ್ರಮದ ಸಹಕಾರಿ ಸಪ್ತಾಹವನ್ನು ಮೊದಲ ದಿನ 14ನೇ ತಾರೀಕು ಇವತ್ತು ಮಾಡಿದ್ದೀರಿ. ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ದಿನ. ನಿನ್ನೆವರೆಗೆ ನಮ್ಮಲ್ಲಿ ದೀಪಾವಳಿ ಇತ್ತು. ಈ ಎಲ್ಲ ಇತಿಹಾಸದ ಹಬ್ಬದ ಸಂಸ್ಕೃತಿಯ ನೆನಪುಗಳನ್ನು ಮಾಡುತ್ತಾ ನಾವೆಲ್ಲರೂ ಸಹಕಾರಿಗಳು ಈ ಸಂಸ್ಥೆಯನ್ನು ಉಳಿಸಬೇಕು, ದೇಶದ ಸದೃಢತೆಯನ್ನು ಉಳಿಸಬೇಕು, ದೇಶದ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಸಮುದಾಯದ ಸಾಮರಸ್ಯವನ್ನು, ಕಷ್ಟಕ್ಕೆ ಸ್ಪಂದಿಸುವ ಮಾನವೀಯ ಮೌಲ್ಯಗಳನ್ನು, ಹೃದಯ ವೈಶಾಲ್ಯತೆಯೊಂದಿಗೆ ನಮ್ಮ ಕೃಷಿಯನ್ನು, ಹೈನುಗಾರಿಕೆಯನ್ನು ಉಳಿಸಿ ನಮ್ಮ ದೇಶದ ಅಸ್ಮಿತೆಯನ್ನು ಉಳಿಸುವುದಕ್ಕೆ ಪೂರಕವಾಗಿ ಇಂಥ ಸಂಸ್ಥೆಗಳು ಕೆಲಸ ಕಾರ್ಯ ಮಾಡಲಿ ಅಂತ ಹೇಳುತ್ತಾ, ಆದರೂ ಒಂದು ಮಾತು ನಿಮಗೆ ನಾನು ಹೇಳಬೇಕಾಗ್ತದೆ. ಇವತ್ತಿನ ನಮ್ಮ ಹೈನುಗಾರಿಕೆಯ ಕ್ಷೇತ್ರ ಕೃಷ್ಣನ ಕಾಲದ 5000 ವರ್ಷಗಳ ಹಿಂದೆ ಸಣ್ಣ ಪ್ರಾಯದ ಕೃಷ್ಣನೇ ಜಗತ್ತಿಗೆ ತೋರಿಸಿದಂಥ ಹೈನುಗಾರಿಕೆ, ಆ ಗೋವಳರ ಬೀಡಿನಲ್ಲಿ ಸಾಕು ತಾಯಿಯ ಮಗನಾಗಿ ಬದುಕಿದ ಕೃಷ್ಣ ಹಾಲು ಕದ್ದ, ಬೆಣ್ಣೆ ಕುಡಿದ, ಏನೇನು ನಾವು ಕೇಳಿದ್ದೇವೆ ಇದೆಲ್ಲವೂ ಸತ್ಯ. ಇನ್ನು ಸಾವಿರಾರು ವರ್ಷಗಳಲ್ಲೂ ಕೂಡ ಹೈನುಗಾರಿಕೆ ಉಳಿಬೇಕು. ನಮ್ಮ ಈ ಕರಾವಳಿ ನಾಡಿನಲ್ಲಿ ಇವತ್ತಿನ ದಿನ 3,70,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮೆರಡು ಜಿಲ್ಲೆಗಳಿಗೆ ಇಲ್ಲಿನ ಗ್ರಾಹಕರಿಗೆ 5,30,000 ಲೀಟರ್ ಹಾಲು ಪ್ರತಿದಿನ ಬೇಕಾಗಿದೆ. ದೂರದ ಮಂಡ್ಯದಿಂದ, ಮೈಸೂರಿನಿಂದ ಅಥವಾ ಮಂಡ್ಯದಿಂದ, ಮೈಸೂರಿಂದ, ಹಾಸನದಿಂದ ನಷ್ಟದಲ್ಲಿ ತರುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಿತ ಸಂಸ್ಥೆ ಕೂಡ ಸ್ವಲ್ಪ ಸಮಸ್ಯೆಯಲ್ಲಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಇಂಥ ಸಂಸ್ಥೆಗಳು, ಹೈನುಗಾರಿಕೆ ಕೂಡ ಈಗಾಗಲೇ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ತಂದಿದೆ, ನಮ್ಮ ಸಂಸ್ಥೆಯು ತರ್ತಾ ಇದೆ. ಯುವ ಮನಸ್ಸುಗಳನ್ನು ಕೂಡ ಹೈನುಗಾರಿಕೆಗೆ ತೊಡಗಿಸಿಕೊಳ್ಳಬೇಕು. ಅದರೊಟ್ಟಿಗೆ ಬಹುಶಃ ಸಹಕಾರಿ ಕ್ಷೇತ್ರ ನಾವೇನು ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಒಂದು ಕೌಶಲ್ಯವನ್ನು, ತಾಂತ್ರಿಕತೆಯನ್ನು, ವಿಜ್ಞಾನವನ್ನು, ಅದರೊಟ್ಟಿಗೆ ನಮ್ಮ ರೀತಿಯ ಸಹಕಾರಿ ಭಾವನೆಯನ್ನು ಹೈನುಗಾರಿಕೆಯಲ್ಲೂ ಮಾಡಿಕೊಂಡು ಯುವಕ ಯುವತಿಯರು ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಈ ಜಿಲ್ಲೆಯಲ್ಲಿ ಹೈನುಗಾರಿಕೆಯ ಉತ್ಪಾದನೆಯನ್ನು ಜಾಸ್ತಿ ಮಾಡುವ ಮೂಲಕ ನಾವು ಇವತ್ತು ಬಹುಶಃ ಈ ರಾಜ್ಯದಲ್ಲೇ ಅತ್ಯುತ್ತಮ ಹೈನುಗಾರಿಕಾ ಸಂಸ್ಥೆಯಾಗಿ ನಮ್ಮ ಜಿಲ್ಲೆ ಇದೆ. 95% ಗ್ರಾಹಕರನ್ನು ನಮ್ಮ ನಂದಿನಿಯ ಹಾಲು ಮತ್ತು ಹಾಲಿನ ಉತ್ಪನ್ನವನ್ನೇ ಮಾರುವ ಮೂಲಕ ಹೈನುಗಾರಿಕೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಒಕ್ಕೂಟ ವಿಶೇಷ ಸಾಧನೆಯನ್ನು ಮಾಡ್ತಾ ಇದೆ. ಅದನ್ನು ಉಳಿಸಬೇಕು. ನಮ್ಮ ಹಳ್ಳಿಯ ಹೈನುಗಾರಿಕೆ ಉಳಿದರೆ ನಮ್ಮ ಹಳ್ಳಿಯ ಕೃಷಿ ಉಳಿದಾಗೆ, ಹಳ್ಳಿಯ ಪ್ರಾಕೃತಿಕ ಸಂಪತ್ತು ಉಳಿದಾಗೆ, ಹಳ್ಳಿಯ ಸಮುದಾಯದ ಬದುಕು ಉಳಿದಾಗೆ ಅಂತ ಹೇಳುತ್ತಾ, ಸಹಕಾರಿ ಕ್ಷೇತ್ರ ಸಹಭಾಗಿತ್ವ ಯಶಸ್ಸಾದಾಗ ದೇಶಕ್ಕೆ ಭವಿಷ್ಯ ಇದೆ. ಬಹುಶಃ ಕೇಂದ್ರ ಸರ್ಕಾರ ಈ ಕಾರಣಕ್ಕೆ ಸಹಕಾರಿ ಕ್ಷೇತ್ರವನ್ನು ಬಲಗೊಳಿಸ್ತಾ ಇದೆ. ರಾಜ್ಯ ಸರ್ಕಾರವು, ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳುತ್ತಾ, ಎಲ್ಲರಿಗೆ ಒಳ್ಳೆಯದಾಗಲಿ. ಮೊದಲ ದಿನದ ಸಹಕಾರಿ ಸಪ್ತಾಹದಲ್ಲಿ ಬಂದಿರುವ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರಿಗೆ, ಸಜ್ಜನ ಸಹಕಾರಿ ಬಂಧುಗಳಿಗೆ, ನಮ್ಮೆಲ್ಲ ಗಣ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ದೀಪಾವಳಿಯ ಸಂದರ್ಭದ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ. ಬಂಧುಗಳೇ, ಸಹಕಾರಿ ಕ್ಷೇತ್ರಗಳಲ್ಲಿ ನಾವು ಎಲ್ಲ ವಿಚಾರಗಳಲ್ಲಿ ಉಪದೇಶ ಪಡೆಯುವಂತಹದ್ದು ನಮ್ಮ ಸಹಕಾರ ಇಲಾಖೆಯ ಮುಖಾಂತರ. ಅದು DR ಸಾಹೇಬ್ರು ಇರ್ಬೋದು, AR ಸಾಹೇಬ್ರು ಇರ್ಬೋದು. ಹೋದ ತಕ್ಷಣ ನಮಗೆ ಸೂಕ್ತವಾದಂತಹ ಸಲಹೆ ಸೂಚನೆ ಕೊಡ್ತಾರೆ. ನಾವು ಅನೇಕ ಬಾರಿ ಮೊದಲು ಹೋಗುವಂತದ್ದು ನಮ್ಮ CDO ಸಾಹೇಬ್ರ ಬಳಿಗೆ, ಗೋಪಾಲ್ ಸರ್ರ ಬಳಿಗೆ. ಆ ಸಂದರ್ಭಗಳಲ್ಲಿ ನಮಗೆ ಸೂಕ್ತ ಮಾರ್ಗದರ್ಶನ ಮಾಡಿ ಈ ರೀತಿಯಾಗಿ ಹೋಗಿ ಅಂತ ಸೂಚನೆ ಕೊಡುವವರವರು ಈ ಹೊತ್ತು ನಮ್ಮನ್ನು ಉದ್ದೇಶಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಹೇಳಿ ಗೋಪಾಲ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂಥ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದಂಥ ಸನ್ಮಾನ್ಯ ಶಾಸಕರಾದ ರಾಜೇಶ್ ನಾಯ್ಕರವರೇ, ನಮ್ಮ ಹಿರಿಯ ಸಹಕಾರಿಗಳಾದ TG ರಾಜಾರಾಮ್ ಭಟ್ರವರೇ, ಹಾಗೆ ಸತೀಶ್ ಚಂದ್ರ ಅವರೇ, ಮಾಜಿ ಶಾಸಕರಾದ
ಶ್ರೀಯುತ ಪದ್ಮನಾಭ ಕೊಟ್ಟಾರಿಯವರೇ, ನನ್ನ ಆತ್ಮೀಯರಾದ ಹಾಗೂ KMFನ ನಮ್ಮ ಮಂಗಳೂರು ಯೂನಿಯನ್ ಮಿಲ್ಕ್ ಯೂನಿಯನ್ನಿನ ಅಧ್ಯಕ್ಷರಾದ ಸುಚರಿತಾ ಶೆಟ್ರೆ, ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಅವರೇ, ಹಾಗೆ ಯೂನಿಯನ್ನ ಅಧ್ಯಕ್ಷರೇ, ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ, ಮತ್ತು ಈ ಸಹಕಾರ ಸಂಘದ ಅಧ್ಯಕ್ಷರಾದ ಉಮರ್ ಅವರೇ, ಎಲ್ಲರಿಗೂ ವಂದಿಸ್ತಾ ಇವತ್ತಿನ ನನ್ನ 2-3 ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಇಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸಹಕಾರ ಇಲಾಖೆಯ ಪಾತ್ರ ಕೂಡ ಇಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ. ಇಲ್ಲಿವರೆಗೆ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಇಷ್ಟರ ಮಟ್ಟಿಗೆ ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಳ್ಳಿ ಅಂತ ಕೇಳಿದ್ದೇವಲ್ಲ. ಹಾಗಾಗಿ ಸಹಕಾರ ಇಲಾಖೆಯನ್ನು ಕೂಡ ಇಲ್ಲಿ ನನ್ನ ಸ್ಮರಿಸಬೇಕಾಗತ್ತೆ. ನನ್ನ ಹಿರಿಯ ಅಧಿಕಾರಿಗಳನ್ನ ಸ್ಮರಿಸಿ ನನ್ನ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೇನೆ. ನಾನು 1993ರಲ್ಲಿ ಸಹಕಾರ ಇಲಾಖೆಗೆ ಸೇರಿಕೊಂಡೆ. ಆ ಟೈಮಲ್ಲಿ ಹೇಗಿತ್ತು ಅಂತಂದರೆ, ಸಹಕಾರ ಸಂಘಗಳು ಅಂತಂದರೆ ನನ್ನನ್ನೇ ಬಂದು ಕೇಳಿದ್ದಾರೆ, ನೀನು ಎಲ್ಲಿ ಕೆಲಸ ಮಾಡೋದು ಅಂತ. ಅವಾಗ ತುಂಬ ಚಿಕ್ಕ ವಯಸ್ಸಲ್ಲೇ ಸೇರ್ಕೊಂಡಿದ್ದರಿಂದ ಅವ್ರಿಗೆಲ್ಲ ಎಲ್ಲೋ ಸೇರ್ಕೊಂಡ್ಬಿಟ್ಟಿದ್ದಾನೆ ಇವನು ಕೆಲಸಕ್ಕೆ ಅಂತ. ಎಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಕೇಳಿ, ನಾನು ಹೀಗೆ ಸಹಕಾರ ಇಲಾಖೆ ಅಂತಂದರೆ, ಸೀಮೆಣ್ಣೆ ಸಿಗುತ್ತಾ, ಸೀಮೆಣ್ಣೆ ಕೊಡಿಸ್ತೀಯ. ಅವಾಗೆಲ್ಲ ಸೀಮೆಣ್ಣೆ, ಸಕ್ಕರೆ ಇದಕ್ಕೆಲ್ಲ ತುಂಬ ಸ್ಕೇರ್ಸಿಟಿ. ಹಾಗಾಗಿ ಸಕ್ಕರೆ ಕೊಡಿಸ್ತೀಯ ಒಂದು 5 kg, ಸೀಮೆಣ್ಣೆ ಸಿಗತ್ತಾ, ಹೀಗೆ ಕೇಳ್ತಾಯಿದ್ರು ನಮ್ಮ ಇಲಾಖೆಗೆ. ಯಾಕೆಂತಂದರೆ ಸಹಕಾರ ಅಂತಂದರೆ ಆಗಿನ ಕಾಲಕ್ಕೆ ಸೀಮೆಣ್ಣೆ, ನಮ್ಮ ರಾಜಾರಾಮ್ ಭಟ್ರು ಅದನ್ನು ಹೇಳ್ತಾಯಿದ್ರು, ಸೀಮೆಣ್ಣೆ ಮಾರೋದು, ಸಕ್ಕರೆ ಕೊಡಿಸೋದು, ಹಾಗೆ ಅಕ್ಕಿ ವಿತರಣೆ, ಪಡಿತರ. ಅದಕ್ಕೋಸ್ಕರ ಸೊಸೈಟಿ ಅಕ್ಕಿ ಅಂತಲೇ ಇವತ್ತಿಗೂ ಕರೆಯೋದು. ಎಷ್ಟೋ ಇದರಲ್ಲಿ ಸೊಸೈಟಿ ಅಕ್ಕಿ ಅಂತಲೇ ಹೇಳ್ತಾರೆ. ಸೊಸೈಟಿ ಅಕ್ಕಿ ಅಂದರೆ ನಮಗೆ ನಾವು ನೀವು ಮಾರಾಟ ಮಾಡುವ ಅಕ್ಕಿನೇ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಸಹಕಾರ ಸಂಘಗಳು ಇದ್ದಂತಹ ಸಂದರ್ಭವನ್ನು ನಾನು ನೋಡಿದ್ದೇನೆ. ಇವತ್ತು ನೋಡಬೇಕಾದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಬದಲಾವಣೆಯ ಗಾಳಿ ಅಂತ ಹೇಳೋದಕ್ಕಿಂತ ನಾನು ಬದಲಾವಣೆಯ ಬಿರುಗಾಳಿ ಅಂತಲೇ ಹೇಳ್ತೀನಿ. ಬಿರುಗಾಳಿ ಯಾವಾಗಲೂ ವಿನಾಶಕಾರಿಯಾಗಿರುತ್ತೆ, ಬಿರುಗಾಳಿ ಅನ್ನೋದು. ಆದರೆ ನಮ್ಮ ಸಹಕಾರ ಚಳುವಳಿಗೆ, ಸಹಕಾರ ವಿಷಯಕ್ಕೆ, ಸಹಕಾರ ವಲಯಕ್ಕೆ ಬಂದಂತಹ ಈ ಬಿರುಗಾಳಿ ಏನಿದೆ ನಿಜವಾಗ್ಲೂ ತಂಪನ್ನು ಹರಡ್ತಾ ಇದೆ ಎಲ್ಲರಿಗೂ ಅಂತಲೇ ನಾನು ಭಾವಿಸ್ತೇನೆ. ಈ ಥರ ಒಂದು ವಿಶೇಷವಾದಂತಹ ಗಾಳಿ, ನಮಗೆ ಬದಲಾವಣೆಯ ಗಾಳಿಯನ್ನು ನಾವು ಇವತ್ತು ಸಹಕಾರ ವಿಷಯದಲ್ಲಿ ನೋಡ್ಬೋದಾಗಿದೆ. ಕೇಂದ್ರ ಸರ್ಕಾರ ಯಾವತ್ತೂ ಈ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೇ ಇಲ್ಲ ಇಷ್ಟರವರೆಗೆ. ಈಗ ಕೇಂದ್ರ ಸರ್ಕಾರ 10 ಹಲವು ಯೋಜನೆಗಳನ್ನು ಮಾಡಿಕೊಂಡು ಸಹಕಾರ ಚಳುವಳಿಗಳು, ಸಹಕಾರಿಗಳು, ಸಹಕಾರ ಸಂಘಗಳು ಬೇಗ ಉದ್ಧಾರ ಆಗಬೇಕು. ಅವು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಸಹಕಾರ ಸಂಘಗಳು ಆಗಿದ್ದು, ಅವುಗಳು ಎಲ್ಲ ರೀತಿಯ ಒಂದು ಸರ್ವಿಸ್ಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಮಾಧ್ಯಮ ಆಗಬೇಕು ಅನ್ನುವಂತಹ ಕನಸನ್ನು ಕಂಡುಕೊಂಡು 10 ಹಲವು ಯೋಜನೆಗಳನ್ನು ಜಾರಿ ಮಾಡ್ತಾ ಇದೆ. ಒಂದು ದೊಡ್ಡ ಮಟ್ಟದ ಒಂದು ಸಭೆಯಲ್ಲಿ ಒಂದು ಚರ್ಚೆಗೆ ಬರುತ್ತೆ ವಿಷಯ. ಸಾಕಷ್ಟು ಇಲಾಖೆಗಳು ಅಲ್ಲಿ ಕೂತ್ಕೊಂಡು ಅವರವ್ರಿಗೆ ಅಲಾಟ್ ಆದಂತಹ ಫಂಡ್ಗಳೇನಿದೆ, ಆ ಫಂಡ್ಗಳು ಎಲ್ಲೆಲ್ಲಿ ಹೇಗೆ ತಲುಪಿತು, ಜನರಿಗೆ ಯಾವ ಮಟ್ಟಕ್ಕೆ ತಲುಪಿತು ಅಂತ ಹೇಳುವಾಗ, ಒಬ್ಬ ಹಿರಿಯ ಅಧಿಕಾರಿ ಮತ್ತು ಅವರು ಅಧಿಕಾರವನ್ನು ಬಿಟ್ಟು ಮತ್ತು ಅವರು ರಾಜಕೀಯಕ್ಕೆ ಬಂದಂತಹ ಒಬ್ಬ ಹಿರಿಯ ಅಧಿಕಾರಿ, ಅವರ ಹೆಸರನ್ನು ನಾನು ಅಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಅವರು ಏನು ಹೇಳಿದ್ರು ಅಂತಂದರೆ, ಸಹಕಾರ ಇಲಾಖೆ ಮತ್ತು ಸಹಕಾರ ಸಂಘಗಳ ಮುಖಾಂತರ ಏನು ನಾವು ಯೋಜನೆಗಳನ್ನು ಜಾರಿ ಮಾಡಿದ್ವಿ, ಅದು ಖಂಡಿತವಾಗಿ ಬೇಸ್ ಲೆವೆಲ್ ತನಕ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕೊಂಡು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಬೇರೆ ಎಲ್ಲೆಲ್ಲಿ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳದೆ ಹೋದ್ರೂ ಸೋರಿಕೆ ಅನ್ನೋದು ಎಲ್ಲ ಕಡೆಯೂ ಇರುತ್ತೆ. ಆದರೆ ಸಹಕಾರ ಇಲಾಖೆ ಮತ್ತು ಸಹಕಾರ ಇಲಾಖೆಯ ಮುಖಾಂತರ ನೀಡಿದಂತಹ ಯೋಜನೆಗಳೇನಿದೆ ಅದು ಬೇಸ್ ಲೆವೆಲ್ ತನಕ ಹಾಗೆ ಯಾವುದೇ ಸೋರಿಕೆ ಇಲ್ಲದೆ ಅಲ್ಲಿ ಎಂಡ್ ಪಾಯಿಂಟ್ವರೆಗೂ ಮುಟ್ಟೋದು ನಮ್ಮ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಸಹಕಾರ ವಿಷಯದಲ್ಲಿ. ಈ ರೀತಿಯಾಗಿ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ವಿಷಯವನ್ನು ಮನದಟ್ಟಿ ಯಾರು ಮಾಡಿಕೊಟ್ರೋ ಏನೋ ಗೊತ್ತಿಲ್ಲ ನನಗೆ. ಅವರು 10 ಹಲವು ಯೋಜನೆಗಳನ್ನು ನಮ್ಮ ಸಹಕಾರ ಸಂಘದ ಮುಖಾಂತರ ಮಾಡಿಸ್ಬೇಕು ಅಂತ ಅವರು ಪಣ ತೊಟ್ಟಿದ್ದಂತೆ ಕಾಣ್ತದೆ. ನಾವು ಈಗ ಈಗಾಗಲೇ ಎಲ್ಲರಿಗೂ ಸಜೆಷನ್ ಕೊಡ್ತಾಯಿದ್ರು, ಪೆಟ್ರೋಲ್ ಬಂಕ್ ಮಾಡ್ಬೋದು, LPG ಕೇಂದ್ರಗಳನ್ನು ನಾವು LPG ಸರಬರಾಜು ಮಾಡಬಹುದು, ಹಾಗೆ ಗ್ರಾಮೀಣ ಮಟ್ಟದಲ್ಲಿ ನೀರು ಸರಬರಾಜು ಮಾಡುವಂತಹ ಒಂದು ವಿಷಯವನ್ನು ಕೂಡ ತೆಗೆದುಕೊಳ್ಬೋದು. ಹಾಗೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಏನಿದೆ, ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ಪ್ರೈವೇಟ್ನವರು ಮಾಡ್ತಾ ಇದ್ದಾರೆ. ಪ್ರೈವೇಟ್ನವ್ರು ಮಾಡೋಂತಹ ಕಾಮನ್ ಸರ್ವಿಸ್ ಸೆಂಟರ್ ಆಗಿ ನಮ್ಮ ಸಹಕಾರ ಸಂಘ ಕೂಡ ಆಗ್ಬೋದು. ಜನೌಷಧಿ ಕೇಂದ್ರ, ಆಗಲೇ ನಮ್ಮ ಬಂಟ್ವಾಳ ತಾಲೂಕಲ್ಲಿ 2-3 ಸಹಕಾರ ಸಂಘಗಳು ಜನೌಷಧಿ ಕೇಂದ್ರವನ್ನು ನಡೆಸ್ತಾ ಇದೆ. 1-2 ಸಹಕಾರ ಸಂಘಗಳು ಅಪ್ಲೈ ಕೂಡ ಮಾಡಿದೆ ಜನೌಷಧಿ ಕೇಂದ್ರಕ್ಕೆ.
ಹೀಗೆ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರದ ಒಟ್ಟಿಗೆ ರಾಜ್ಯ ಸರ್ಕಾರ ಕೂಡ ಸೇರಿಕೊಂಡು ಯೋಜನೆಗಳನ್ನು ನಾವು ಜಾರಿ ಮಾಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಗಳ ಮುಖಾಂತರ. ಎಲ್ಲಿ ಮಟ್ಟಕ್ಕೆ ಅಂತಂದರೆ ಸಹಕಾರ ಅನ್ನೋದು ನಾವು ಒಂದು ಆಡು ಭಾಷೆಯಲ್ಲಿ ಒಂದು ಗಾದೆಯನ್ನು ಹೇಳ್ತೇವೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆಯೇ ನಮ್ಮ ಸಹಕಾರ ಅನ್ನುವ ವಿಷಯ ರೀಚ್ ಆಗದೆ ಇರುವಂತಹ ವಿಷಯನೇ ಇಲ್ಲ ಅಂತ ಹೇಳ್ಬೋದು. ಏನೂ ಮಾಡ್ಬೋದು. ರಾಜಾರಾಮ್ ಭಟ್ರು ಆಗಲೇ ನಿಮಗೆಲ್ಲರಿಗೂ ಮನದಟ್ಟಾಗುವಾಗೆ ಹೇಳಿದ್ದಾರೆ, ಏನೂ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ನಮ್ಮ ಹೊಸ ಬೈಲಗಳು ಏನಿದೆ, ಮಾಡೆಲ್ ಬೈಲಗಳು, ಇದನ್ನು ಸದ್ಯದ ಪರಿಸ್ಥಿತಿಗೆ ಪ್ಯಾಕ್ಸ್ಗಳಿಗೆ ಜಾರಿ ಮಾಡುವಂತಹ ಫಸ್ಟ್ ಸ್ಟೇಜ್ ಅದು. ಯಾಕೆಂದರೆ ಗ್ರಾಮೀಣ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥವು ಪ್ಯಾಕ್ಸ್ಗಳು ಅಂತ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಇವುಗಳ ಮುಖಾಂತರ ಜಾರಿ ಮಾಡಿ ಅದರ ನಂತರ ಹಂತ ಹಂತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಮೀನುಗಾರಿಕಾ ಸಹಕಾರ ಸಂಘಗಳು, ಹಾಗೆ ಗ್ರಾಹಕರ ಸಹಕಾರ ಸಂಘ, ಇವುಗಳಿಗೆಲ್ಲರಿಗೂ ಒಂದು ಕಾಮನ್ ಬೈಲವನ್ನು ತರುವಂಥ ಯೋಜನೆಗಳು ಸರ್ಕಾರಗಳ ಮುಂದೆ ಇದೆ. ಹಾಗೆ ನಾವು ಈ ನಿಟ್ಟಿನಲ್ಲಿ ನಾವು ಕರೆಕ್ಟಾಗಿ ಸಾಗಿಕೊಂಡು ಬಂದರೆ ಖಂಡಿತವಾಗ್ಲೂ ನಮ್ಮ ಸಹಕಾರ ಸಪ್ತಾಹ 75ನೇ ವರ್ಷಕ್ಕೆ ಕಾಲಿಡುವಾಗ ನಾವು ವಿಜೃಂಭಣೆಯಿಂದ ಅಂದರೆ ಬಹಳ ಹೆಮ್ಮೆಯಿಂದ ಎಲ್ಲರೂ ಖುಷಿಯಿಂದ ಭಾಗವಹಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನೋದು ನನ್ನ ಅನಿಸಿಕೆಯಾಗಿದೆ. ಎಲ್ಲರೂ ಆ ಮಟ್ಟಕ್ಕೆ ಎಲ್ಲ ಸಹಕಾರ ಸಂಘಗಳು ಒಳ್ಳೆಯ ಲಾಭವನ್ನು ಗಳಿಸಿ ಸದೃಢವಾಗಿ ಸುಭದ್ರವಾಗಿರ್ತಕ್ಕಂಥದ್ರಲ್ಲಿ ನನಗೆ ಅನುಮಾನವೇ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳಿಕೊಂಡು ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಎಲ್ಲರಿಗೂ ಗಣ್ಯರಿಗೆ ವಂದಿಸ್ತಾ ನನ್ನ ಇಲಾಖೆ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳೇ ಸಲ್ಲಿಸ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹಲೋ, ಅಭಿನಂದನೆಗಳು ಸರ್. ಬಹುಶಃ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿ ಸಲ ನಮಗೆ ಫೋನ್ ಮಾಡಿಕೊಂಡು ವಿಚಾರಿಸ್ತಾ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಈ ರೀತಿ ಮಾಡಿ ಅಂತ ಸಲಹೆ ಸೂಚನೆ ಕೊಟ್ಟು ಅದರ ಯಶಸ್ವಿ ಕಾರಣೀಕರ್ತರಾದವರು ನಮ್ಮ ಯೂನಿಯನ್ ಅಧ್ಯಕ್ಷರು ಕೌಶಲ್ ಪ್ರಸಾದ್ ಶೆಟ್ಟಿ ಅವರು. ಅವರ ಹೆಸರಲ್ಲೇ ಇದೆ, ಭಗವಂತ ಪ್ರಸಾದ ರೂಪವಾಗಿ ಕೌಶಲ್ಯವನ್ನು ತುಂಬಿಸಿ ಬಿಟ್ಟಿದ್ದಾನೆ. ಆದ್ರಿಂದಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಾ ಇದೆ. ಸರ್, ತಮ್ಮಿಂದ ನಮ್ಮನ್ನು ಉದ್ದೇಶಿಸಿ ತಾವು ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಮಂಚಿಯಲ್ಲಿ ನಡೆಯುವಂಥ ಈ 70ನೇ ಸಹಕಾರಿ ಸಪ್ತಾಹದ ಮೊದಲನೇ ದಿನದ ಈ ಸಹಕಾರಿ ಹಬ್ಬವನ್ನು ಉದ್ಘಾಟನೆ ಮಾಡಿ ಇವತ್ತು ತೆರಳಿದಂಥ ನಮ್ಮ ಬಂಟ್ವಾಳ ವಿಧಾನಸಭೆಯ ಶಾಸಕರು ಆದಂಥ ಉಳಿಪಾಡಿ ಗುತ್ತು ರಾಜೇಶ್ ನಾಯ್ಕ್ ಅವರೇ, ಇವತ್ತಿನ ಈ ಸಹಕಾರಿ ಸಪ್ತಾಹದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಸಹಕಾರಿ ಸಪ್ತಾಹದ ಬಗ್ಗೆ ತನ್ನ ಅನುಭವಗಳನ್ನು ಹಂಚಿದಂಥ ಹಿರಿಯರು, ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಅಮ್ಮೆಂಬಳ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಹಿರಿಯರು ಆದಂಥ ರಾಜಾರಾಮ್ ಭಟ್ ಅವರೇ, ಈ ಸಹಕಾರಿ ಸಪ್ತಾಹದಲ್ಲಿ 18ನೇ ತಾರೀಕಿನಲ್ಲಿ ಮಂಗಳೂರು ನಡೆಯುವಂಥ ಸಹಕಾರಿ ಸಪ್ತಾಹದಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಒಬ್ಬ ಅಧ್ಯಕ್ಷರಾಗಿ ನಾಳ್ದು 2 ಉತ್ಪನ್ನಗಳನ್ನು ನಮ್ಮ ಈ ರಾಜ್ಯಕ್ಕೆ ಬಿಡುಗಡೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನನ್ನ ಆತ್ಮೀಯರು ಆದಂಥ ಸುಚೇತ ಶೆಟ್ಟಿ ಅವರೇ, ಸ್ಕ್ಯಾಟ್ಸಿನ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ರವೀಂದ್ರ ಕಂಬಳಿ ಅವರೇ, ನಮ್ಮ ಹೆಮ್ಮೆ ಸಂಸ್ಥೆ ಕ್ಯಾಂಪ್ಕೋ ಅದರ ಮಾಜಿ ಅಧ್ಯಕ್ಷರು, ಸರಸ್ವತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಇವತ್ತು ಸನ್ಮಾನ ಮಾಡಲಿರುವಂಥ ಸತೀಶಚಂದ್ರ ಅವರೇ, ಈ ಮಂಚಿ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಉಮ್ಮರ್ ಅವರೇ, ನನ್ನ ಜಿಲ್ಲಾ ಕೇಂದ್ರ ಸಹಕಾರಿ ಯೂನಿಯನ್ನ ನಿರ್ದೇಶಕರಾದಂಥ ಸಾವಿತ್ರಿ ಅವರೇ, ಈ ಮಂಚಿ ಸಹಕಾರಿ ಸಂಘದ ಉಪಾಧ್ಯಕ್ಷರೇ, CO ಅವರೇ, ಇಲ್ಲಿ ವಿವಿಧ
ಬಂಟ್ವಾಳ ಸಹಕಾರಿ ಸಂಘದ ಅಧ್ಯಕ್ಷರುಗಳೇ, ಎಲ್ಲ ಸಹಕಾರಿ ಬಾಂಧವರೇ, ಬಹುಶಃ ಸಹಕಾರಿ ಸಪ್ತಾಹ ಬಂಟ್ವಾಳದಲ್ಲಿ ಎಲ್ಲಿ ಮಾಡಬೇಕು ಅಂತಂದು ಆಲೋಚನೆ ಮಾಡಿದಾಗ ನಾನು ಮೊದಲಾಗಿ ಮಾತಾಡಿದ್ದು ಯೋಗೀಶ್ ಮತ್ತು ಕಿಣಿ ಅವರ ಹತ್ರ. ಬಹುಶಃ ಮಂಚಿಯಲ್ಲಿ ಮಾಡುವ ಸರ್ ಬಹಳ ಉತ್ಸಾಹದಿಂದಿದ್ದಾರೆ, ಅವರಿಗೆ ಒಂದು ಅವಕಾಶ ಕೊಡುವ ಅಂತ ಹೇಳಿದಾಗ ಕೊಂಚ ರೀತಿಯಲ್ಲಿ ನನಗೆ ಹೆದರಿಕೆ ಇತ್ತು. ಯಾಕಂತೇಳಿದರೆ ಕಳೆದ ವರ್ಷ ಕಾಕತಾಳೀಯವಾಗಿ ಮೊದಲನೇ ದಿನ ಬಂಟ್ವಾಳದಲ್ಲೇ ಇನಾಗ್ರೇಷನ್ ಆಗಿತ್ತು. ಸಿದ್ದಗಟ್ಟೆಯಲ್ಲಿ ಬಹುಶಃ ಅತ್ಯದ್ಭುತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಎಲ್ಲರ ಪ್ರಶಂಸೆ ಪ್ರಾಪ್ತವಾಗಿತ್ತು. ಆದ ಕಾರಣ ಮೊದಲನೆಯ ಕಾರಣ ಮಂಚಿಯಲ್ಲಿ ಮಾಡುವ ಅಂತ ಹೇಳಿದರು. ಬಹುಶಃ ಮಂಚಿ ಅಧ್ಯಕ್ಷರು ಬಂದು ನಮ್ಮನ್ನು ಭೇಟಿಯಾದರು. ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಅಂತ ಹೇಳಿದರು. ಎರಡೆರಡು ಪೂರ್ವಭಾವಿ ಸಭೆಯನ್ನು ಮಾಡಿದರು. ನಾನೂ ಅದಕ್ಕೆ ಬಂದಿದ್ದೆ. ಬಹುಶಃ ಮೊನ್ನೆ ದಿವಸ ಮಂಗಳೂರಿಗೆ ಬಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಆಮಂತ್ರಣ ಪಟ್ಟು ಕೊಟ್ಟಾಗ ಅವರೊಂದು ಸಾಯಂಕಾಲ ಮಾತೊಂದು ಹೇಳಿದರು. ಬಹುಶಃ ಅಧ್ಯಕ್ಷರು ಹೇಳಿದರು, ಮಂಚಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಅತ್ಯಧಿಕ ಒಳ್ಳೆಯ ರೀತಿಯಲ್ಲಿ ಅವರು ಆಯೋಜನೆ ಮಾಡ್ತಾರೆ ಅಂತ ಹೇಳುವ ಒಂದು ಭರವಸೆಯನ್ನು ಇಟ್ಟಿದ್ರು. ಬಹುಶಃ ಆ ಭರವಸೆಯನ್ನು, ಅಧ್ಯಕ್ಷರ ಭರವಸೆಯನ್ನು ಇಲ್ಲಿಯ ಮಂಚಿನ ಅಧ್ಯಕ್ಷರು ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ, ಅದು ಮೆರವಣಿಗೆ ಇರಬಹುದು, ಕಾರ್ಯಕ್ರಮವನ್ನು ಪ್ರತಿಯೊಂದು ಹಂತದಲ್ಲಿ ಎಲ್ಲ ರೀತಿಯನ್ನು ನೀವು ಮಾಡಿದ್ದೀರಿ. ಬಹುಶಃ ನಾವು ಬಜಿ ಸಲಹೆಯನ್ನು ಕೊಟ್ಟಿದ್ದೇನೆ, ನಾನೊಂದು ಇಲಾಖೆಯ ಒಂದು ಯೂನಿಯನ್ ಅಧ್ಯಕ್ಷನಾಗಿ. ಆದರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಂಚಿನ ಅಧ್ಯಕ್ಷರು ಪ್ರತಿಯೊಬ್ಬರನ್ನು ಸೇರಿಸ ನೀವು ಮಾಡಿದ್ದೀರಿ. ನಿಮಗೆ ಅನಂತ ಧನ್ಯವಾದ ಹೇಳುತ್ತಾ, ಬಹುಶಃ ಈ ವರ್ಷ ಬಂಟ್ವಾಳ ತಾಲೂಕಿನಲ್ಲಿ ಎರಡನೇ ಬಾರಿ ಪಿಲಾತಬೆಟ್ಟುನ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಇಲ್ಲಿ ಅವರ ಸಿ ಅವರೆಲ್ಲ ಬಂದಿದ್ದಾರೆ. ಪಿಲಾತಬೆಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷತೆಯಲ್ಲಿ ಅಲ್ಲಿ ಯುವಕರಿಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಅರಿವು ಮೂಡಿಸಲು ಒಂದು ಕಾರ್ಯಕ್ರಮ 2ನೇ ದಿವಸ ನಾಳೆ ಮಾಡಲಿಕ್ಕಿದ್ದೇವೆ. 18ನೇ ತಾರೀಕು ಬುಧವಾರ ದಿವಸ, 17ನೇ ತಾರೀಕು ದಿವಸ ಪಾಣಾಜೆ ಪುತ್ತೂರಲ್ಲಿ ಬಹುಶಃ ಅತ್ಯಂತ ವಿಜೃಂಭಣೆಯಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕುಂಟು. 18ನೇ ತಾರೀಕಿಗೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮಂಗಳೂರಲ್ಲಿ ಅತ್ಯದ್ಭುತವಾಗಿ ರಾಜ್ಯ ಮಟ್ಟದ ಒಂದು ಸಹಕಾರಿ ಸಪ್ತಾಹ ಮಂಗಳೂರಿನ ಉರ್ವ ನೆಹರು ಮೈದಾನದಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಸಹಕಾರಿ ಮಂತ್ರಿಗಳು, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ವಿಧಾನಸಭಾ ಅಧ್ಯಕ್ಷರು ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಬಹುಶಃ ಅತ್ಯಂತ ಯಶಸ್ವಿ ಆಗಲಿಕ್ಕೆ 2 ಬಾರಿ ಪೂರ್ವಭಾವಿ ಸಭೆಯನ್ನು ಅಧ್ಯಕ್ಷರು ಕರೆದಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಅವತ್ತಿನ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಯಶಸ್ಸುಗೊಳಿಸಬೇಕು ಅಂತ ಇನ್ನೊಮ್ಮೆ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ, ಅದರ ನಂತರ ಸುಳ್ಯದಲ್ಲಿ, ನೆಲ್ಲೂರು ಕೆಂಬ್ರಾಜಿಯಲ್ಲಿ ನಡೆಯಲಿಕ್ಕಿದೆ, ಬೆಳ್ತಂಗಡಿಯಲ್ಲಿ ನಡೆಯಲಿಕ್ಕಿದೆ. ಮುಂಡಾಜಿ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಈ 14ನೇ ತಾರೀಕಿಂದ 20ನೇ ತಾರೀಕಿವರೆಗೆ ನಡೆಯುವಂಥ ಈ ಸಹಕಾರಿ ಹಬ್ಬವೇನುಂಟು ಇವತ್ತು ಮಂಚಿಯಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ನಮಗೆ ಬಹಳ ಒಂದು ಖುಷಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ. ಇವತ್ತು 7 ದಿವಸ ಕಾಲ ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬಲವರ್ಧನೆಗೊಳ್ಳಿದೆ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ತೋರಿಸಲಿಕ್ಕಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಪೂರ್ವಭಾವಿ ಸಭೆಯಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಅಥವಾ ಮಂಗಳೂರಿನ ರಾಜ್ಯ ಮಟ್ಟದ ಕಾರ್ಯಕ್ರಮ ಇರಬಹುದು. ಅದರ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ರಾಜ್ಯ ಮಟ್ಟದಲ್ಲಿ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಏರಿಯಲ್ಲಿ ಗೊತ್ತುಂಟು, ಇಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ನಾವು ಯಾವುದೂ ಅದಕ್ಕೆ ಅವರಿಗೆ ಸಲಹೆ ಕೊಡುವಂಥ ಅಗತ್ಯ ಇಲ್ಲ. ಅತ್ಯಂತ ಯಶಸ್ವಿ ರೀತಿಯಲ್ಲಿ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ನಡೀತದೆ. ಆದ ಕಾರಣ ನಾವು ಬಂದು ಭಾಗವಹಿಸೋದು ಮಾತ್ರ, ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಅಂತ ಹೇಳುವ ಒಂದು ಭರವಸೆ ಹೊಂದಿದ್ದ ಕಾರಣ ಇವತ್ತು ಮಂಚಿಯಲ್ಲಿಯೂ ನಡೆದಿದೆ. ಬಹುಶಃ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಭಾಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ, ನವೋದಯದ ಮಹಿಳೆಯರು ಇಲ್ಲಿ ಕಾರ್ಯಕ್ರಮಕ್ಕೆ ಹಾಜರಿದ್ದೀರಿ.
ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಮಂಚಿ ಅಧ್ಯಕ್ಷರು ಎಲ್ಲರೂ ಸೇರಿಸಿಕೊಂಡು ಇಲ್ಲಿ ಮಾಡಿದ್ದೀರಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ನಾವು ಏನು ಉದ್ದೇಶ ಇಟ್ಕೊಂಡಿದ್ದೇವೆ, ಯುವಕರು ಏನು ಇದರ ಹೊರಗಿದ್ದಾರೆ, ಯುವತಿಯರು ಮಹಿಳೆಯರು ಇದರ ಹೊರಗಿದ್ದವರನ್ನು ಪುನಃ ಈ ಸಹಕಾರಿ ಕ್ಷೇತ್ರಕ್ಕೆ ಅವರನ್ನು ಬರುವ ಮಾಡುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಈ ಸಹಕಾರಿ ಹಬ್ಬದವನ್ನು ನಾವು ಪ್ರಚಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಬಹುಶಃ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಸಹಕಾರಿ ಕ್ಷೇತ್ರ ದಕ್ಷಿಣ ಕನ್ನಡ ಉಭಯ ಜಿಲ್ಲೆಗಳಲ್ಲಿ ಬೆಳವಣಿಗೆಯಾಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳವಣಿಗೆ ಆಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮಂಚಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಮ್ಮರ್ ಅವರಿಗೆ ಮತ್ತು ಅವರ ಆಡಳಿತ ಮಂಡಳ ಸದಸ್ಯರಿಗೆ ಅನಂತ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ದೀಪಾವಳಿದ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಅಭಿನಂದನೆಗಳು ಸರ್ ತಮಗೆ. ಆತ್ಮೀಯರೇ, ಬಹಳಷ್ಟು ಸಮಯ ಸಾಗುತ್ತಾ ಇದೆ. ಅತ್ಯಂತ ಪ್ರಮುಖವಾಗಿ ನಾವು ಒಂದಷ್ಟು ಜನರನ್ನ ಗೌರವಿಸುವುದಕ್ಕಿದ್ದೇವೆ, ಆ ಕಾರ್ಯದತ್ತ ತಡತ್ತಾ ಇದ್ದೇವೆ. ಪ್ರಗತಿಪರರಾದಂತಹ 3 ಜನ ಕೃಷಿಕರನ್ನ ಇವತ್ತು ಗೌರವಿಸ್ತಾ ಇದ್ದೇವೆ. ಗೌರವಾನ್ವಿತ ಶ್ರೀ ಬಾಲಾಜಿ ಬಯಲು ವಿಠಲ್ ರೈಗಳವರು, ಹಾಗೆ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರಾಗಿದ್ದಂತಹ ಪ್ರಗತಿಪರ ಕೃಷಿಕ ಮೋಂತು ಅಲ್ಬುಕರ್ಕರ್, ಹಾಗೆ ಪ್ರಗತಿಪರ ಕೃಷಿಕ ಇರಾ ಗ್ರಾಮದ CH ಮೊಹಮ್ಮದ್ ಇವರುಗಳನ್ನ ನಮ್ಮ ಕಾರ್ಯಕರ್ತರು ಅಂದ್ರೆ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಿರಿಯರಾದಂತಹ ಬಾಲಾಜಿ ಬಯಲು ವಿಠಲ್ ರೈಗಳು ಮಂಚಿ 1000 ಅರಸುಕುರಿಯಾಡುತ್ತಾ ಮೂವರ್ದೇವುಗಳ ಮಾಡಿದ ಸೇವಾ ಸಮಿತಿ ಅಧ್ಯಕ್ಷರಾಗಿ ಸರ್ವತೋಮುಖ ಅಭಿವೃದ್ಧಿ ಮಾಡಿದವರು. ಬ್ರಹ್ಮಕಲಶವನ್ನ ನಭೂತೋ ಎನ್ನುವ ರೀತಿಯಲ್ಲಿ ನಡೆಸಿಕೊಟ್ಟವರು. ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಮಾಜಿ ಉಪಾಧ್ಯಕ್ಷರು ಮಂಚಿ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಸಂಘದ ಮೋಂತು ಅಲ್ಬುಕರ್ಕರ್ ಅವರು ಬರಬೇಕು. ಇರಾ ಗ್ರಾಮದ ಪ್ರಗತಿಪರ ಕೃಷಿಕ CH ಮೊಹಮ್ಮದ್ ರವರು, ಇವರನ್ನ ಕ್ಯಾಂಪ್ಕೋ ನಿರ್ದೇಶಕರು, ಸೌಹಾರ್ದ ಸಹಕಾರಿ ರಾಜ್ಯಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಶ್ರೀ SR ಸತೀಶ್ ಚಂದ್ರರವರು ಗೌರವಿಸುವುದಕ್ಕಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಗಣ್ಯರು ಇವರ ಜೊತೆ ಸೇರುವುದಕ್ಕಿದ್ದಾರೆ. ಆತ್ಮೀಯರೇ, ಮಾನ್ಯ ಕರ್ನಾಟಕ ಘನ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಶ್ರೀ UT ಖಾದರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗೌರವಾನ್ವಿತ UT ಖಾದರ್ ಅವರಿಗೆ ಸಹಕಾರ ಸಪ್ತಾಹದ ಈ ಕಾರ್ಯಕ್ರಮದ ಶುಭಾವಸರದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ತನ್ನ ಕಾರ್ಯದ ಒತ್ತಡದ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. 2007ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2013-14ರಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾಗಿ, ತದನಂತರ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿ, ತದನಂತರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ, ಆಮೇಲೆ ನಗರಾಭಿವೃದ್ಧಿ ವಸತಿ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೂಡ ಆಯ್ಕೆಯಾದರು. 2023ರಲ್ಲಿ ವಿಧಾನಸಭೆಯ
ಸಭಾಧ್ಯಕ್ಷರಾಗಿ ಆಯ್ಕೆಯಾದರು. ಅತ್ಯಂತ ಕಿರಿಯ ವಿಧಾನಸಭಾ ಸಭಾಧ್ಯಕ್ಷ ಎನ್ನುವಂತ ಕೀರ್ತಿಗೆ ಭಾಜನರಾದರು ಸನ್ಮಾನ್ಯ UT ಖಾದರ್ ರವರು. ಆಗ ಮಾಧ್ಯಮ ಮಿತ್ರರೊಂದು ಪ್ರಶ್ನೆ ಮಾಡಿದರು, ಇಷ್ಟು ಸಮಯಗಳಿಂದ ತಾವು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದವರು, ಸಭಾಧ್ಯಕ್ಷ ಸ್ಥಾನ ಸಿಕ್ಕಿದೆ, ಹೇಗೆ ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿ. ನಾನು ಶಾಸಕನಾಗಿದ್ದಾಗ ಒಂದು ಇಲಾಖೆ ಮಾತ್ರ ನನ್ನ ಕೈ ಕೆಳಗಿತ್ತು. ಈಗ ನಾನು ವಿಧಾನಸಭೆಯ ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲಾ ಇಲಾಖೆಯವರ ಹತ್ರ ಕೇಳಿ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತೇನೆ. ನನಗೆ ಯಾವ ಬೇಸರವೂ ಇಲ್ಲ. ಬಹಳ ಸಂತೋಷದಿಂದ ಒಂದರ್ಥದ ಸ್ಪೋರ್ಟಿವ್ ವಿಧಾನಸಭೆ ಶಾಸಕರು ಅಂತ ಹೇಳುವುದಕ್ಕೆ ಸಂತೋಷ ಪಡ್ತೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಗಳಾದಂತ ಗೌರವಾನ್ವಿತ UT ಖಾದರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಒಂದು ಸ್ವಾಗತ. ಇವತ್ತು ನಮ್ಮ ಕೇಂದ್ರ ಬಿಂದು ಈ ಭಾಗದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರು ಆದ UT ಖಾದರ್ ಅವರು. ನಾವು ಬೆಳಿಗ್ಗೆಯಿಂದಲೇ 10 ಗಂಟೆಯಿಂದ ಅವರನ್ನು ಕಾಯ್ತಾ ಇದ್ದೇವೆ. ಒಂದು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ, ನಾನು ಮಾತ್ರ ಅಲ್ಲ, ಇಲ್ಲಿ ಸೇರಿದಂಥ ಎಲ್ಲ ಸಹಕಾರಿಗಳು ಭಾರಿ ಉತ್ಸಾಹದಲ್ಲಿದ್ದರು. ಏನು ಅವರಿಗೆ ಆಗುವುದಿಲ್ಲ, ಇದು ಹೋಗಿ ಜನರನ್ನು ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾನೊಂದು ಮಾತು ಹೇಳ್ತೇನೆ. ಮೊನ್ನೆ ಇರಾದಿಂದ ಒಬ್ಬ ಹುಡುಗ ನನಗೆ ಫೋನ್ ಮಾಡಿದ, ಬಾಳೆಪುಣಿಯ ಕುഞ്ഞാಜಿಯ ಮೊಮ್ಮಗ. ಅವರು ನಮ್ಮ ಬ್ಯಾಂಕಿನಿಂದ 2 ಮಕ್ಕಳಿಂದ 15 ಲಕ್ಷ ಸಾಲ ಮತ್ತು ಅವರು 50 ಲಕ್ಷ ಕಟ್ಟಲಿಕ್ಕಿದೆ. ಲಂಡನ್ನಲ್ಲಿ ಶಾಲೆಯಲ್ಲಿ ಕಲಿಯುವುದು, ಲಂಡನ್ ಶಾಲೆಯಲ್ಲಿ ಕಲಿಯುವ 2 ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗ ನನಗೆ ಈಗ ಫೋನ್ ಮಾಡಿ ಅವರು ಏನು ಮಾತಾಡಲಿಕ್ಕಿತ್ತು. ಮಾತಾಡುವಾಗ ನಮ್ಮ ಖಾದರ್ ಅವರು ಲಂಡನ್ನಲ್ಲಿದ್ದಾರೆ ಅಂತ ಹೇಳ್ತಾರೆ. ಏನು ಇಲ್ಲಿ ಬಂದದ್ದು? ಅವರು ಇಲ್ಲೇನೋ ಕೆಲಸ ಕಾರ್ಯಗಳು ಬಂದಿದ್ದಾರೆ, ನನಗೆ ಅವತ್ತು ಹೋಗ್ಲಿಕ್ಕಾಗಲಿಲ್ಲ, ಕ್ಲಾಸ್ ಇತ್ತು ಅಂಥೇಳಿ ಆ ಹುಡುಗ ಹೇಳ್ತಾನೆ. ಮೊನ್ನೆ ತಾನೇ ನೀವು ಉಡುಪಿಯಲ್ಲಿ ಒಂದು ಘಟನೆ ನಡೆದದ್ದು ಕೇಳಿರಬಹುದು. ಒಂದು 4 ಜನರನ್ನು ಯಾವ ರಕ್ಕಸ, ಯಾವ ಕೊಲೆಗಡುಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿ 3 ಮಕ್ಕಳನ್ನು ಕೊಂದು ಇವತ್ತು ಅವನ CCTVಯಲ್ಲಿ ಪತ್ತೆಯಾಗಿದೆ. ಆ ಕೊಲೆ ಅದು 8:30 ಗಂಟೆ ಬೆಳಿಗ್ಗೆ ಆಗಿದೆ. 8:20ಕ್ಕೆ ಇವರ ಫೋನು ಅಲ್ಲಿಯ ಪೊಲೀಸ್ ಕಮಿಷನರಿಗೆ ಬರ್ತದೆ. ಇವರು ರಾಯಚೂರಲ್ಲಿದ್ದಾರೆ ಸರ್. ಅವತ್ತು ನೀವು ರಾಯಚೂರಲ್ಲಿದ್ದಾರಲ್ಲ, ರಾಯಚೂರಲ್ಲಿದ್ದಾರೆ. ರಾಯಚೂರಿಂದ ಅಲ್ಲಿಂದಲೇ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಯ ಸುವ್ಯವಸ್ಥೆ ಬಗ್ಗೆ ಏನಾಗಬೇಕು, ಅದು ಏನೆಲ್ಲ ಆಗಬೇಕು, ಆ ಕೆಲಸವನ್ನು ಅತ್ಯಂತ 2 ನಿಮಿಷದಲ್ಲಿ ಮುಗಿಸುವಂಥ ಚಾಕಚಕ್ಯತೆ. ನಾವು ಮೊನ್ನೆ ತಾನೇ ಈಗ ಅವರು ಹೆಚ್ಚು ಮಾತಾಡಲಿಕ್ಕೆ ಹೆಚ್ಚು ಜನರು ಕಾಯ್ತಾ ಇದ್ದರು. ನನಗೆ ಮಾತಾಡಲಿಕ್ಕೆ ಈಗ ಊಟದ ಹೊತ್ತು ಜನ ಅದಕ್ಕೂ ಕಾಯ್ತಾ ಇದ್ದಾರೆ. ಇಲ್ಲಿ ಹೊತ್ತು ಮುಗಿತಾ ಇದೆ, ಸುಮಾರು ಜನರಿಗೆ ಅಭಿನಂದನೆ ಮಾಡಲಿಕ್ಕಿದೆ. ಆದರೆ ಅವರನ್ನು ಒಂದು ವರ್ಷ ನಾನಿಲ್ಲಿ ಸ್ವಾಗತ ಮಾಡಿದರೂ ಅದು ಮುಗಿಯಲಿಕ್ಕಿಲ್ಲ. ನಾವು ಮೊನ್ನೆ ಒಂದು ಸಣ್ಣ ಪ್ರವಾಸವನ್ನು ಕೈಗೊಂಡೆವು. ಜನ ಎಷ್ಟೋ ಪ್ರವಾಸ ಕೈಗೊಂಡಿರ್ಬೋದು. ಚಂದ್ರಹಾಸರವರಿಗೆ ಒಂದು ಸೂಚನೆ ಕೊಟ್ಟರು, ನಮ್ಮ ಜನಗೆಲ್ಲ ವಿಧಾನಸೌಧ ಇನ್ನೊಮ್ಮೆ ನೋಡಬೇಕು. ನಮ್ಮ ರವೀಂದ್ರ ಶೆಟ್ಟಿಯವರು ಮತ್ತು ಅವರ ಪತ್ನಿಯವರು ಸಹ ಬಂದಿದ್ದರು. ವಿಧಾನಸೌಧಕ್ಕೆ ಹೋದಾಗ ಅಲ್ಲಿಯ ಸಭಾಪತಿ ಅವರ ಕಚೇರಿಗೆ ಮಾಹಿತಿ ಕೊಟ್ಟು ನನ್ನ ಕ್ಷೇತ್ರದವರು ಬರ್ತಾರೆ ಅಂತೇಳಿ ಅವರಿಗೊಂದು ಸೂಚನೆ ಕೊಟ್ಟದ್ದು ಮಾತ್ರ. ಅವತ್ತು ಆಯುಧ ಪೂಜೆ, ಅಲ್ಲಿ ಆಯುಧ ಪೂಜೆ ಅಂದರೆ ಇಲ್ಲಿ ದೀಪಾವಳಿ ಯಾವುದೂ ಅಲ್ಲ. ಅಲ್ಲಿ ಲಕ್ಷಾಂತರ ಲಾರಿಯಲ್ಲಿ ಕುಂಬಳಕಾಯಿ ಮತ್ತು ಬಾಳೆಯ ಗೊನೆಯನ್ನು ಮಾರಾಟ ಮಾಡುವಂಥ ಒಂದು ಜಾತ್ರೆ, ಅಲ್ಲಿ ಆ ರೀತಿ ಆಯುಧ ಪೂಜೆ. ಎಲ್ಲ ಕಚೇರಿಗಳು ರಜೆ. ನಮ್ಮನ್ನು ಓದಗೊಳ್ಳೆ ಸಾಹೇಬ್ರ ಜನರ ನೀವು. ನಾವು ಹೋಗಿ ಗಾಡಿಯನ್ನು ನಿಲ್ಲಿಸಿದೆ, ಒಂದು 22 ಜನ ಇದ್ದೆವು. ಆಗ ಪೊಲೀಸಿನವರು ಹೇಳಿದರು, ಈ ಕಡೆ ಬರಲಿಕ್ಕಿಲ್ಲ, ವಿಧಾನಸಭೆ ಹತ್ತಿರ ನೀವು ಬರಲಿಕ್ಕಿಲ್ಲ ಅಂತ. ನಾವು ಮೆಲ್ಲ ನಾನೊಂದು ಹೇಳಿಬಿಟ್ಟೆ, ನಾವು ನಮ್ಮ ಸ್ಪೀಕರ್ ಕಡೆಯವರು ಸರ್, ಆ ಗೇಟ್ ತೆಗೆದು ನೀವು ಹೋಗಿರಿ ಒಳಗೆ ಅಂತ ಹೇಳಿದರು. ಎಲ್ಲವೂ 22 ಚಂದ್ರಹಾಸರು ಇದ್ದರು ಒಟ್ಟಿಗೆ. ನಾವು ಎಷ್ಟೋ ಜನ ಹೆಂಗಸರೆಲ್ಲ ಇದ್ರು, ಇಲ್ಲಿ ಫಿಲೋಮಿನಾ ಇವರೆಲ್ಲ ಇದ್ದಾರೆ. ಎಲ್ಲ ಗೇಟಿನ ಒಳಗೆ ಹೋದೆವು. ಗೇಟಿನ ಒಳಗೆ ಹೋದ ಕೂಡಲೇ ಅಲ್ಲಿ ಹೋಯಿತು. ಅಲ್ಲಿ ಹೋದರೆ ಅಲ್ಲಿ ಬಿಡ್ತಾರೆ. ಅಲ್ಲಿ ಹೋದಾಗ ಅವರ ಅಲ್ಲಿ ಆ ಕಚೇರಿ ಆಪ್ತ ಸಹಾಯಕರೊಬ್ಬರು ಇದ್ದರು. ಆ ಹುಡುಗ ಬಂದು ನಮ್ಮನ್ನು ಹೇಳಿದೆಲ್ಲ ನಮ್ಮ ಸಾಹೇಬರ ಕಡೆ ಅಲ್ಲಿಂದ ರಜೆ ಯಾರಿಲ್ಲ ಕಚೇರಿಯಲ್ಲಿ, ನಮ್ಮ ಒಳಗೆ ಕರ್ಕೊಂಡೋಗಿ ವಿಧಾನಸಭೆಯಲ್ಲಿ ಹೇಗೆ ಅಧಿವೇಶನ ನಡೆಯುತ್ತದೆ, ಆ ಸ್ಪೀಕರ್ ಕೂತ್ಕೊಳ್ಳೋ ಸ್ಥಳ ಏನು, ಆ ಕುರ್ಚಿಯ ಮಹತ್ವ ಏನು, ಅದು ಒಂದೇ ಮರದಲ್ಲಿ ಕೆತ್ತಿದಂಥ ಒಂದು ಚೇರು. ಅದು ಅಲ್ಲಿ ಹೇಳಿ ಅದು ನಾನು ನಿನಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅದು ನಾವು ಟಿ ವಿಯಲ್ಲಿ ನೋಡಿ ಪ್ರಯೋಜನ ಇಲ್ಲ. ನೀವು ಖುದ್ದಾಗಿ ಆ ವಿಧಾನಸಭೆ ಒಳಗೆ ನೋಡಿ ಆಗಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಮಗೆ ಉಳ್ಕೊಳ್ಳಿಕ್ಕೆ ವಿಧಾನಸಭೆಯ ಶಾಸಕರ ಕಚೇರಿಯಲ್ಲಿ ಗೆಸ್ಟ್ ಹೌಸು 10-12 ರೂಮುಗಳನ್ನು ಮಾಡಿಕೊಟ್ಟು ನಮಗೆ ಅಷ್ಟೇ ಮಾಡಿದ್ದವರು. ಬೇರೆಯವರು ಅದರ ನಂತರ ಸುಮಾರು ಜನ ಹೋಗಿದ್ದಾರೆ, ಅವರಿಗೆ ಮನೆಗೆ ಕರೆಸಿ ಊಟ ಸಹ ಕೊಟ್ಟು ಕಳಿಸ್ತಾರೆ. ಇಲ್ಲ ಕಾರ್ಯಕರ್ತರು ಹೋದರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಎಂತ, ಅದು ಏನೋ ಒಂದು ಅದ್ಭುತ. ನಿನ್ನೆ ತಾನೇ 65,000 ಜನರಿಗೆ ಅಶೋಕ್ ಕುಮಾರ್ ಅವರು ವಸ್ತ್ರ ವಿತರಣೆ ಮಾಡಿದರು. ಅಲ್ಲಿ ಒಂದು ಅದ್ಭುತ ಭಾಷಣ, ನೀವು ಯೂಟ್ಯೂಬಲ್ಲಿ ನೋಡಿದರೆ ಗೊತ್ತಾಗ್ತದೆ ಏನು ಮಾತಾಡ್ತಾರೆ, ಅವರು ಏನು ಹೇಳ್ತಾರೆ. ಸಮಾಜಕ್ಕೆ ಒಂದು ಮಾದರಿ.
ಇಲ್ಲಿ ಹೋದರೆ ನಮ್ಮ ಇರದಲ್ಲಿ ಇದ್ದಂಥ ಬನ್ಸ್ ನಮ್ಮ ಎಷ್ಟೋ ಜನ ಸ್ನೇಹಿತರಿದ್ದಾರೆ, ಅವರು ಬೇರೆ ಪಕ್ಷದವರು. ಅವರ ಹತ್ರ ಏನಾದರೂ ಮಾತಾಡಿದ ಹೇಳಿದ್ರು, ಏನು ರೀ ನನ್ನನ್ನು ಕಾರಲ್ಲಿ ನಿಲ್ಲಿಸಿ ಇಲ್ಲಿಂದ ಕರ್ಕೊಂಡು ಹೋದರು ಅವರು ಅಂತ ಕಾದರು. ಯಾವ ರೀತಿ ವರ್ತನೆ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಅವರಿಗೇ ಗೊತ್ತು. ವಿಧಾನಸಭೆಯ ಸ್ಪೀಕರ್ ಅಂದರೆ ಅದು ಎಷ್ಟೋ ಸ್ಪೀಕರ್ ವೈಕುಂಠ ಬಾಳಿಗೆ, ರಮೇಶ್ ಕುಮಾರ್, ನಮ್ಮ ಕಾಗೇರಿ ಎಷ್ಟೋ ಸಭಾಪತಿಗಳಾಗಿದ್ದಾರೆ. ಹೊರಗೆ ಬಂದು ಯಾರೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ. ಅವರು 4 ಅಧಿವೇಶನ ನಡೆಯುವಾಗ ಆ ಅಧಿವೇಶನಕ್ಕೆ ಹೋಗೋದು, ಮತ್ತು ಅವರದೇ ಆದ ಸರ್ಕಾರಿ ಕಚೇರಿಯಲ್ಲಿ ಕೆಲಸ. ಇವರು ಹಾಗೆ ಅಲ್ಲ, ಯಾವುದೇ ಮದುವೆ ಮುಂಜಿ ಯಾವುದೇ ಸಮಾರಂಭ ಇರಲಿ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ಹೋಗುವವರು. ಆದರೆ ಇಲ್ಲಿ ಸಹ ಅವರಿಗೆ ಸಮಯಕ್ಕೆ ಸರಿಗೆ ಬರದಿದ್ದರೂ ಈಗ ಓಡೋಡಿ ಬಂದು ಈ ಸಮಾರಂಭದಲ್ಲಿ ಸೇರಿದ್ದಾರೆ. ಅವರನ್ನು ಆ ಒಂದು ಗೌರವಾನ್ವಿತರಾದ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ, ನಮ್ಮ ಅದು ಕ್ಷೇತ್ರಕ್ಕೆ, ನಮಗೆ ಎಲ್ಲಿ ಹೋದರೂ ಒಂದು ಹೆಸರು. ನೀವು ಈಟಿಗಾದರೆ ಜನರ, ನಾವು ಚಿಂತಾಮಣಿಗೆ ಒಮ್ಮೆ ಹೋಗಿದ್ದೆವು ಕೋಲಾರದಲ್ಲಿ, ಅಲ್ಲಿ ಹೋದ ಸಹ ಅವ್ರನ್ನ ಅಲ್ಲಿ ಮಾತಾಡೋದು ಹೇಳ್ತಾರೆ, ಇಲ್ಲಿ ಹೀಗೆ ಮಾಡಿದ್ದಾರೆ ಖಾದರ್. ಹಾಗೆ ಕರ್ನಾಟಕದಲ್ಲಿ ಹೆಸರು, ದೇಶದಲ್ಲಿ ಹೆಸರು ಸಹ ನಮ್ಮ UT ಖಾದರ್ ಅವರು ಮತ್ತು ಅವರ ತಂದೆಯವರು ಈ DC 85ನೇ ಇಸ್ವಿಯಲ್ಲಿ ನಾರಾಯಣ ನಾಯ್ಕರು ಬಂಟ್ವಾಳ ಇವರ ನೇತೃತ್ವ DCS ಬ್ಯಾಂಕ್, ಈಗ ರಾಜೇಂದ್ರ ಕುಮಾರ್ ಆಗಿರ್ಬೋದು, ಆ ಕಾಲದಲ್ಲಿ ಅವರ ತಂದೆಯವರೇ ಕಟ್ಟಿದಂಥ ಬ್ಯಾಂಕ್ ಈ DCS ಬ್ಯಾಂಕ್. ಈ ಸಹಕಾರಿ ಧುರೀಣರು, ಈ ವಿಧಾನಸಭಾ ಸಭಾಪತಿಯು ಶಾಸಕರಾದ UT ಖಾದರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ದಿವಾಕರ್ ನಾಯಕರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಉಮರ್ ಅವರು ಹೇಳಿದ ಹಾಗೆ UT ಖಾದರ್ ಅವರು ಜನಸಾಮಾನ್ಯರ ಶಾಸಕ. ಯಾರು ಕರೆದರೂ ಕೂಡ ಒಂದು ಕ್ಷಣ ಅವರನ್ನು ಹೋಗಿ ಭೇಟಿ ಆಗುತ್ತಾರೆ. ಬಹುಶಃ ಆ ಒತ್ತಡಗಳು ಇದ್ದ ಕಾರಣವೇ ಸಮಯಕ್ಕೆ ಸರಿಯಾಗಿ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕ್ಷಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. UT ಖಾದರ್ ಅವರ ಅಮೃತ ಹಸ್ತದಲ್ಲೇ ಬಹುಶಃ ಅವರ ಉಪಸ್ಥಿತಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ ಅಂತ ನಾನು ಭಾವಿಸ್ತೇನೆ. ಸರಿ, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆಗಳು ನಮ್ಮ 2 ಇರಾ ಗ್ರಾಮದ 2 ಸಂಸ್ಥೆ, ಯುವಕ ಮಂಡಲ ರಿಜಿಸ್ಟರ್ಡ್ ಇರಾ, ಭಾರತ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಇರಾ. ಇದರ ಅಧ್ಯಕ್ಷರು ದಯಮಾಡಿ ಆ ವೇದಿಕೆಗೆ ಬರಬೇಕು, ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳ್ತೇನೆ. ಇರಾ ಗ್ರಾಮದ 2 ಕಣ್ಣುಗಳ ಹಾಗೆ ಇರುವಂತಹ ಸಂಸ್ಥೆ ಯುವಕ ಮಂಡಲ ರಿಜಿಸ್ಟರ್ಡ್ ಇರಾ ಮತ್ತು ಭಾರತ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಇರಾ. ಇರಾ ಯುವಕ ಮಂಡಲ ಬಹುಶಃ ಇವತ್ತು ನಾವು ಕನ್ನಡ ನಾಡಿನ ಸ್ವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನವೆಂಬರ್ 1ರ ನಂತರ ಇಡೀ ವರ್ಷವಿಡೀ ನಡೆಯುತ್ತಾ ಉಂಟು. ಅದೇ ಸಂದರ್ಭದಲ್ಲಿ ಯುವಕ ಮಂಡಲ ಇರಾ ಏನಿದೆ ಅದು ತನ್ನ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಈ ಸ್ವರ್ಣ ಮಹೋತ್ಸವ ಶುಭಾವಸರದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಯುವಕ ಮಂಡಲಕ್ಕೆ ಲಭ್ಯವಾಗುತ್ತಾ ಉಂಟು. ಡಿಸೆಂಬರ್ ತಿಂಗಳ 23, 24ರಂದು UT ಖಾದರ್ ಅವರ ಉಪಸ್ಥಿತಿಯಲ್ಲಿಯೇ ಬಹುದೊಡ್ಡ ಸಾಂಸ್ಕೃತಿಕ ಉತ್ಸವ ಇರದಲ್ಲಿ ನಡೆಯುವುದಕ್ಕಿದೆ. ಇರಾ ಯುವಕ ಮಂಡಲ ಸುವರ್ಣ ಮಹೋತ್ಸವ ನಡೆಯುವುದಕ್ಕಿದೆ. ಆ ಸಮಾರಂಭದಲ್ಲಿ ಹತ್ತಿರದಲ್ಲಿರುವಂತಹ ನಿಟ್ಟೆ ಗ್ರಾಮೀಣ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡುವಂತಹ ಬಹುದೊಡ್ಡ ಒಂದು ಸಮಾಜ ಉಪಯೋಗಿಯಾದಂತಹ ಕೆಲಸ ಕೂಡ ನಡೆಯುವುದಕ್ಕಿದೆ. ಅದೇ ರೀತಿ ನಮ್ಮ ಭಾರತ್ ಫ್ರೆಂಡ್ಸ್ ಕ್ಲಬ್ ಇರಾ ಇದು ಕಳೆದ ವರ್ಷ 2022ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಸಂಸ್ಥೆ ಅಂತ ಹೇಳುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಜೊತೆಗೆ A ಗ್ರೇಡ್ ಮಟ್ಟದ ಇರಾ ಕಬಡ್ಡಿ ಎನ್ನುವಂತಹ ಬಹುದೊಡ್ಡ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಂಡು ಜನಮಾನಸದಲ್ಲಿ ಒಂದು ಚರಿತ್ರೆಯನ್ನು ನಿರ್ಮಿಸಿದಂತಹ ಸಂಸ್ಥೆ ಭಾರತ್ ಫ್ರೆಂಡ್ಸ್ ಕ್ಲಬ್. ಈ 2 ಸಂಸ್ಥೆಗಳು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಮತ್ತು ಸಂಭ್ರಮವನ್ನು ಕೊಟ್ಟಿದೆ ಅಂತ ಹೇಳುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ 2 ಸಂಸ್ಥೆಗಳು ಜಿಲ್ಲಾ ರಾಜ್ಯೋತ್ಸವ ಪಡೆಯಬೇಕು ಅಂತಾದ್ರೆ ಅದಕ್ಕೆ ನಮ್ಮ UT ಖಾದರ್ ಅವರ ರೆಫರೆನ್ಸ್ ಇದೆ. ಅವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಆದ ಕಾರಣ ಈ ಪ್ರಶಸ್ತಿ ನಮಗೆ ಲಭ್ಯ ಆಗಿದೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಈ ಸಹಕಾರಿ ಸಂಸ್ಥೆಯನ್ನ ಮುನ್ನಡೆಸಿದಂತಹ ಮಾಜಿ ಅಧ್ಯಕ್ಷರುಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದೆ. ಸರಿ, ಮಾಜಿ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆ ಬರಬೇಕು. ಸ್ಥಾಪಕ ಸದಸ್ಯರು ಹೌದು PM ಕೊಡಂಗೆ ಅವರು, ಮಾಜಿ ಅಧ್ಯಕ್ಷರು ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಹಾಗೆ ಇನ್ನೊಬ್ಬ ಮಾಜಿ ಅಧ್ಯಕ್ಷರು ಶ್ರೀ ಸಾಯಿನಾಥ್ ಪೂಂಜಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಇನ್ನೊಬ್ಬ ಮಂಚಿ VSS ನ ಮಾಜಿ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಕೈಯೂರ್ ನಾರಾಯಣ್ ಭಟ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಇನ್ನೋರ್ವರು ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ R ಕರ್ಕೇರ.
ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಂಸ್ಥೆಯನ್ನ ಮುಂಚೂಣಿಯಲ್ಲಿ ಕೊಂಡು ಹೋದಂತ ಈ 4 ಜನ ಅಧ್ಯಕ್ಷರುಗಳಿಗೆ ಸನ್ಮಾನ ನಡೀತಾ ಇದೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. PM ಕೊಡಂಗೆಯವರು ಇವತ್ತು ಮಾಜಿ ಅಧ್ಯಕ್ಷರು ಮಾತ್ರ ಅಲ್ಲ, ಜಿಲ್ಲಾ ಪ್ರಶಸ್ತಿ ಪಡೆದಂತಹ ಯುವಕ ಮಂಡಲದ ಸ್ಥಾಪಕ ಸದಸ್ಯರು ಹೌದು, ಸ್ಥಾಪಕ ಅಧ್ಯಕ್ಷರು ಕೂಡ ನಮ್ಮ PM ಕೊಡಂಗೆಯವರು ಅಂತ ಹೇಳುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೇಗೆ ಸಂಘದ ಆಡಳಿತ ವ್ಯವಸ್ಥೆಯನ್ನ ಚುಕ್ಕಾಣಿಯನ್ನ ಅಧ್ಯಕ್ಷರುಗಳು ಹಿಡ್ಕೊಂಡು ಸಂಸ್ಥೆಯನ್ನು ಬೆಳೆಸಿದ್ರ, ಕಾರ್ಯದರ್ಶಿಗಳು ಕೂಡ ಈ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣೀಕರ್ತರು. ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರೀತಾ ಇದ್ದೇನೆ ನಾನು. ಆರಂಭದಲ್ಲಿ ಶ್ರೀ ರಾಮಕೃಷ್ಣ ಭಟ್ ಕಜಿ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದರು. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಬಹುಶಃ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿಯ ಸುವರ್ಣ ಯುಗ ಅಂತ ಹೇಳಬಹುದು. ಅದು ನಮ್ಮ ವೆಂಕಟೇಶ್ ಪ್ರತಾಪರ ಕಾಲ. ವೆಂಕಟೇಶ್ ಪ್ರತಾಪರು ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ದಯವಿಟ್ಟು ವೇದಿಕೆ ಅಲಂಕರಿಸಬೇಕು. ಹಾಗೆ ಇನ್ನೋರ್ವ ಸಿಇಒ ಶ್ರೀ ರವೀಂದ್ರ ಶೆಟ್ಟಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು, ಸನ್ಮಾನ ಪೀಠವನ್ನ ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ನವೋದಯ ಸಂಘದ ಪ್ರೇರಕಿಯಾಗಿರುವಂತಹ ಶ್ರೀಮತಿ ತುಳಸಿರವರು ಬಹುಶಃ ಇಲ್ಲಿಯ ಎಲ್ಲಾ ಕಾರ್ಯಕ್ರಮಕ್ಕೆ ಅವರು ತಮ್ಮ ಇಡೀ ನವೋದಯದ ಗುಂಪುಗಳನ್ನ ಒಟ್ಟು ಸೇರಿಸಿಕೊಂಡು, ಇವತ್ತಿನ ನೀವು ಮೆರವಣಿಗೆಯನ್ನು ಕೂಡ ನೋಡಿದ್ದೀರಿ. ಅತ್ಯಂತ ಒಳ್ಳೆಯ ಸಹಕಾರ ನವೋದಯ ಗುಂಪಿನ ಆ ಸದಸ್ಯರಿಂದ ನಮಗೆ ಸಿಕ್ಕಿದೆ. ಸನ್ಮಾನವನ್ನು ಸ್ವೀಕಾರ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಆತ್ಮೀಯರೇ, ಕರ್ನಾಟಕ ಘನ ಸರ್ಕಾರದ ವಿಧಾನಸಭಾಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು, ಗೌರವಾನ್ವಿತ ಶ್ರೀ UT ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಜಿಲ್ಲಾ ಸಹಕಾರಿ ಯೂನಿಯನ್, ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೂ ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ
ಆಚರಿಸಲ್ಪಡುವಂತಹ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮ, ಇದರ ಉದ್ಘಾಟನೆಯನ್ನು ನಿರ್ವಹಿಸಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲ ಗಣ್ಯ ಅತಿಥಿ ಗೌರವರಾದಂತಹ ನಮ್ಮೆಲ್ಲ ಆತ್ಮೀಯರು, ನಮಗೆ ಗೌರವಿತರು, ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕ ಅಂತ ಗೌರವಾನ್ವಿತ ಶ್ರೀ ಪದ್ಮನಾಭ ಕೊಟ್ಟಾರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಶ್ರೀ ಟಿ.ಜಿ. ರಾಜರಾಮ್ ಭಟ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಅಂತ ಉಮರ್ ಕುಂಜಾಕನವರೇ, ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಎಸ್.ಆರ್. ಸತೀಶ್ ಚಂದ್ರ ಅವರೇ, ನನ್ನ ಸನ್ಮಿತ್ರರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಅಂತ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ನನ್ನ ಆತ್ಮೀಯರು ಸನ್ಮಿತ್ರ ಅಂತ KMFನ ಅಧ್ಯಕ್ಷರಾಗಿರುವಂಥ ಸುಚೇತಾ ಶೆಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಸನ್ಮಿತರಾಗಿಂಥ ನಮ್ಮ ರವೀಂದ್ರ ಕಂಬ್ಲಿರವರೇ, ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಗೋರ್ಧನ್ ಚಂದ್ರ ಕರ್ಕೇರವರೇ, ಗ್ರಾಮ ಪಂಚಾಯತಿಯ ಸದಸ್ಯರಾದ ಇಬ್ರಾಹಿಂ ಮಂಚೀರವರೇ, ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ಅವರೇ, ಗೋಪಾಲ್ರವರೇ, ಈ ಒಂದು ಸಮಿತಿಯ ನಮ್ಮ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಈ ಒಂದು ಸಮಿತಿಯ ಬಂಟ್ವಾಳ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, ಮಂಚಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಮತ್ತು ಎಲ್ಲ ನಿರ್ದೇಶಕ ಮತ್ತು ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ನನ್ನ ಮುಂದೆ ರೋಗರು ಹಿರಿಯರೇ, ಸೋದರರೇ, ಆತ್ಮೀಯ ಮಾಧ್ಯಮದ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಕರೆಕ್ಟಾಗಿ 10:30 ಗಂಟೆಗೆ ಬರಬೇಕಂತೇಳಿ ಆದೇಶ ಇತ್ತು, ನಾನು ಕೂಡ ಬರ್ತೇನೆ ಅಂತ ಹೇಳಿದ್ದೆ. ಕೆಲವೊಂದು ತುರ್ತಾದ ಕಾರ್ಯಕ್ರಮ ಅಗತ್ಯವಾಗಿ ನಾನು ಹೋಗಲೇಬೇಕಾದ ಕಾರಣ ಬರುವಂಥ ಸಂದರ್ಭದಲ್ಲಿ ತಡವಾದಕ್ಕೆ ನಿಮ್ಮೆಲ್ಲರ ನನ್ನ ವಿಷಾದವನ್ನು ನಾನು ಇವತ್ತು ವ್ಯಕ್ತಪಡಿಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಂಘಟನೆಯಲ್ಲಿ ಮತ್ತು ಕೆಲಸ ಮಾಡೋದ್ರಲ್ಲಿ ಮತ್ತೆ ನಂಬರ್ 1 ಅಂತ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜಿಲ್ಲಾ ಮಟ್ಟದ ಕಾರ್ಯಕ್ರಮವೊಂದು ಗ್ರಾಮೀಣ ಮಟ್ಟದಲ್ಲಿರುವಂಥ ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಬಂಟ್ವಾಳ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಜವಾಬ್ದಾರಿ ವಹಿಸಿಕೊಂಡಾಗ ಯಾವುದೇ ದೊಡ್ಡ ಮಟ್ಟದ ನಗರಕ್ಕೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಅತ್ಯುತ್ತಮವಾದ ಸುವ್ಯವಸ್ಥೆ ಮಾಡೋ ಜೊತೆಯಲ್ಲಿ ಸರ್ವರು ಕೂಡ ಎಲ್ಲರನ್ನು ಕೂಡ ವಿಶ್ವಾಸ ಪಡೆದುಕೊಂಡು ತನ್ನ 70ನೇ ವರ್ಷದ ಸಹಕಾರಿ ಸಪ್ತಾಹವನ್ನು ಮಂಚಿಯಲ್ಲಿ ಒಂದು ಐತಿಹಾಸಿಕವಾಗಿ ಮತ್ತು ಎಲ್ಲರೂ ಕೂಡ ನೆನಪಿಡುವಂಥ ಕಾರ್ಯಕ್ರಮವನ್ನು ಇದರ ಅಧ್ಯಕ್ಷರು ಮತ್ತು ನಿರ್ದೇಶಕರು ಜೊತೆ ಸೇರಿ ಮಾಡಿದ್ದು ಗ್ರಾಮೀಣ ಮಟ್ಟದ ಸಂಘಟಕದ ಕಿರೀಟದ ಗರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಊರಿನ ಸರ್ವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಸಹಕಾರಿ ಕ್ಷೇತ್ರ ನಮ್ಮ ಸಮಾಜದ ಬೆಳವಣಿಗೆಗೆ ಅಗತ್ಯವಾಗಿದ್ದಂಥ ಮತ್ತು ಬಲ ಸಹಕಾರ ಕೊಟ್ಟಂಥ ಕ್ಷೇತ್ರ. ಇವತ್ತು ನಮ್ಮ ಗ್ರಾಮೀಣ ಮಟ್ಟದ ಪ್ರದೇಶ ಭಾರತ ದೇಶದ ಉದ್ದಗಲ ಕೂಡ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ಭಾಳಷ್ಟು ಅಭಿವೃದ್ಧಿ ಹೊಂದಿ ಜನಸಾಮಾನ್ಯರು ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣುವಂಥ ಅವಕಾಶ ಇದ್ದಲ್ಲಿ ಅದಕ್ಕೆ ಪ್ರಮುಖ ಕಾರಣ ಅದು ಕೋಆಪರೇಟಿವ್ ಸೆಕ್ಟರ್ ಸಹಕಾರಿ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಯಾವೊಂದು ಕಾಲಘಟ್ಟದಲ್ಲಿ ಬಹುಶಃ ಇವತ್ತು ನ್ಯಾಷನಲೈಸೇಷನ್ ಬ್ಯಾಂಕ್ ಗ್ರಾಮೀಣ ಮಟ್ಟದ ಕೃಷಿಕರಿಗೆ ಮತ್ತು ಬಡವರಿಗೆ ಇವತ್ತು ಸಾಲ ಕೊಡಲಿಕ್ಕೆ ಬಹಳ ಕಷ್ಟಕರ ಪರಿಸ್ಥಿತಿ ಇತ್ತ, ಹಾಗೆ ಬಹುಶಃ ಎದ್ದು ಸಂಘಟನೆಗೆ ಮುಂದೆ ನಿಂತು ಸಹಕಾರ ಕೊಟ್ಟದ್ದು ಅದು ಸಹಕಾರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕವಾದ ಚಲನವಲನ ಒಂದು ಗ್ರಾಮೀಣ ಮಟ್ಟದಲ್ಲಿ ಪ್ರಾರಂಭವಾದದ್ದೇ ಅದು ಸಹಕಾರಿ ಕ್ಷೇತ್ರದ ಮುಖಾಂತರದಿಂದ ನಾವು ಇವತ್ತು ಆಲೋಚನೆ ಮಾಡಬೇಕು. ಯಾವ ಪ್ರದೇಶದಲ್ಲಿ ಆರ್ಥಿಕತೆ ಚಲನವಲನ ಇರುವುದಿಲ್ಲ ಆ ಪ್ರದೇಶ ಅಭಿವೃದ್ಧಿಯಾಗಲು ಕೂಡ ಸಾಧ್ಯ ಇಲ್ಲ. ಆದಾಗ ಪ್ರತಿಯೊಂದು ಈ ಒಂದು ಪ್ರದೇಶ ತಗೊಳ್ಬೇಕಾದ್ರೂ ಕೂಡ ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಆರ್ಥಿಕತೆ ಒಂದು ಚಲನವಲನ ಇಲ್ಲಿ ಬೇರೆ ಬೇರೆ ರೀತಿಯ ಜನರು ಇವತ್ತು ವ್ಯಾಪಾರ ಮತ್ತು ವಾಣಿಜ್ಯ ಬಿಸ್ನೆಸ್ ಎಲ್ಲ ಕೂಡ ಕೃಷಿಕರೆಲ್ಲ ಪ್ರಾರಂಭ ಮಾಡಬೇಕಾದಲ್ಲಿ ಪ್ರಮುಖ ಕಾರಣ ಅದು ಕೋಆಪರೇಟಿವ್ ಸೆಕ್ಟರ್. ಅದಕ್ಕೆ ಸಹಕಾರಿ ಕ್ಷೇತ್ರ ನಮ್ಮ ರಾಜ್ಯದ ಜಿಲ್ಲೆಯ ದೇಶದ ಬೆಳವಣಿಗೆಗೆ ಒಂದು ಕಾರಣದ ಕೈಗಳಾಗಿ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು ನಮಗೆಲ್ಲರಿಗೂ ಕೂಡ ಇವತ್ತು ತಿಳಿಯುವಂತೆ ಇರಬೇಕು ಮತ್ತು ಯುವಜನಾಂಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಾವು ಮಾತಾಡೋಕೆ ಹೇಳ್ತಾ ಇದ್ದು ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕೂಡ ನಮ್ಮ ಪೇಪರ್ ಮತ್ತು ನಮ್ಮ RTC ಮತ್ತು ನಮ್ಮ ಜಾಗ ಎಷ್ಟಿದೆ ನೋಡಿಕೊಂಡು ಲೋನ್ ಕೊಡ್ತಾ ಇದ್ರಂತೆ. ಒಂದು ಜನಸಾಮಾನ್ಯರು ಮತ್ತು ರೈತರ ಮುಖವನ್ನು ನೋಡಿ ದುಡ್ಡು ಕೊಟ್ಟಂಥ ಬ್ಯಾಂಕ್ ಇದ್ದರೆ ಅದು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಆದ ಕಾರಣ ಬಹುಶಃ ಈ ರೀತಿಯ ಒಂದು ಬೆಳವಣಿಗೆ ದೊಡ್ಡ ಕೊಟ್ಟಂಥ ಸೆಕ್ಟರನ್ನು ಇನ್ನಷ್ಟು ಉತ್ತಮವಾಗಿ ತಗೊಂಡು ಜವಾಬ್ದಾರಿ ಅದು ಸರ್ವರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಭಾಳಷ್ಟು ಹಿರಿಯರು ಭಾಳಷ್ಟು ಅತ್ಯುತ್ತಮವಾಗಿ ಬಹುಶಃ ಇವತ್ತು ತಮ್ಮದ ಸೇವೆಯನ್ನು ಕೊಟ್ಟಿರ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಕೊಟ್ಟಿರ್ತಾರೆ. ಬಹುಶಃ ಗ್ರಾಮೀಣ ಮಟ್ಟದಲ್ಲಿ ಉಮರ್ ಕುಂಜ ನೇತೃತ್ವದ ಎಲ್ಲ ಹಿರಿಯಕಿರ ಜೊತೆಯಲ್ಲಿ ಬಹುಶಃ ಅತ್ಯುತ್ತಮವಾಗಿ ಇವತ್ತು ಮಂಚಿ ವ್ಯವಸಾಯ ಸಹಕಾರ ಸಂಘ ನಡೀತಾ ಇದೆ. ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಕೂಡ ಸಹಕಾರ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸುವಂತಹ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಕಾರ್ಯಕ್ರಮ ಅಗತ್ಯ ಅಂತ, ಭವಿಷ್ಯದ ದಿನಕ್ಕೆ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ದೊಡ್ಡ ಮಟ್ಟದ ಜನಜಾಗೃತಿ ನಿಮ್ಮ ಮುಖಾಂತರ ಸಮಾಜದಲ್ಲಿ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. 10 ಕೈಗಳು ಸೇರಿದರೆ ಯಾವ ಕೆಲಸವೂ ಕೂಡ ಇವತ್ತು ಫೇಲ್ ಆಗಲಿಕ್ಕೆ ಸಾಧ್ಯ, ಎಲ್ಲ ಕೂಡ ಯಶಸ್ಸಾಗ್ತದೆ. ಅದಕ್ಕಾಗಿ ಸಹಕಾರ ಕ್ಷೇತ್ರದ ಚಿಹ್ನೆ ಬಹುಶಃ ಕೈಗಳನ್ನು ಹಿಡ್ಕೊಂಡು ಇರುವಂಥದ್ದಲ್ಲಿ ಕೋಆಪರೇಟಿವ್ ಎಲ್ಲ ಸಹಕಾರ ಅಂದರೆ ಎಲ್ಲರೂ ಕೂಡ ಸಹಕರಿಸಿಕೊಂಡು ನಾವು ಉತ್ತಮವಾದ ಒಂದು ಉದ್ದೇಶದ ಕೆಲಸ ನಿರ್ವಹಿಸಿದರೆ ಆ ಎಲ್ಲ ಉದ್ದೇಶ ಕೂಡ ಪೂರ್ಣಗೊಳ್ಳುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಆ ಒಂದು ಉದ್ದೇಶ ಬಹುಶಃ ನಮ್ಮೆಲ್ಲರಿಂದ ಇರುವಂಥ ಅವಕಾಶ ಆಗಲಿ. ನಾನೊಬ್ಬ ಸೋದರನ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಹಿರಿಯರು ನಮಗೆ ಯಾವ ಒಂದು ಪರಂಪರೆ ಮತ್ತು ಸಂಸ್ಕೃತಿಯನ್ನು ಒಂದು ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ನಮಗೆ ಕೊಟ್ಟಿದ್ದಾರೆ. ಸಮಾಜ ಅದನ್ನು ಮುಂದುವರಿಸಿಕೊಂಡು ಜವಾಬ್ದಾರಿ ಈಗ ನಮ್ಮ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇದಕ್ಕೆ ಸಹಕಾರ ಕೊಟ್ಟಂಥ ಬಹುಶಃ 70 ವರ್ಷದ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಈಗ ಇದಕ್ಕೆ ಕೆಲಸ ನಿರ್ವಹಿಸುವಂಥ ಎಲ್ಲ ನಮ್ಮ ಮುಖಂಡರಿಗೂ ಕೂಡ ಮತ್ತು ಇದನ್ನು ಮುಂದೆ ತಗೊಂಡು ಬಂದಂಥ ಯುವ ಜನಾಂಗಕ್ಕೆ ಕೂಡ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಈಗ ನನ್ನ ಪ್ರಸಾದ್ ಅವರು ಹೇಳ್ತಾ ಇದ್ದು 70 ವರ್ಷ ಸಹಕಾರ ಕ್ಷೇತ್ರಕ್ಕಾಯಿತು, ಮಂಚಿ ಕ್ಷೇತ್ರಕ್ಕೂ ಕೂಡ ವ್ಯವಸಾಯ ಬ್ಯಾಂಕಿಗೆ ಕೂಡ ಇವತ್ತು 70 ವರ್ಷದ ಸಂಭ್ರಮ ಆಚರಣೆ ಇವತ್ತು ಮಾಡ್ತಾ ಇದೆ ಅಂತೇಳಿ. ಬಹುಶಃ ಅವತ್ತು ಪ್ರಾರಂಭ ಮಾಡಿದಂತಹ 70 ವರ್ಷಗಳ ಹಿಂದೆ ಅತ್ಯಂತ ದೂರದರ್ಶಿತ ಒಂದು ಯೋಜನೆ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವ್ರನ್ನ ಸ್ಮರಿಸಿಕೊಂಡು ತದನಂತರ ಬಂದ ಎಲ್ಲ ಅಧ್ಯಕ್ಷರು ಸದಸ್ಯರು ಈಗಿನ ಅಧ್ಯಕ್ಷ ಎಲ್ಲರಿಗೂ ನಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಒಂದು ಮಾದರಿಯಾದ ಒಂದು ವ್ಯವಸಾಯ ಸಹಕಾರಿ ಬ್ಯಾಂಕ್ ಆಗಿ ಬರಲಿ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಅದರ ದೊಡ್ಡ ಮಟ್ಟದ ಒಂದು ಗೌರವ ಮತ್ತು ಕೊಡುಗೆ ಇದೆ. ಅದಕ್ಕಾಗಿ ಇಡೀ ಜಿಲ್ಲೆಯ ಸರ್ವ ಜನರು ಕೂಡ ನಾವಿವತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ 70ನೇ ವರ್ಷ ಆಚರಣೆ ಆಗ್ತಾಯಿದೆ. 100ನೇ ವರ್ಷ ಆಗುವಾಗ ಏನೆಲ್ಲ ಕೆಲಸ ಕಾರ್ಯಗಳು ಆಗಿ ಭವಿಷ್ಯ ಜನಾಂಗಕ್ಕೆ ನಾವು ಬಿಟ್ಟು ಹೋಗಬೇಕಾ ಆ ಆಲೋಚನೆ ಮಾಡಿಕೊಂಡು ಅದಕ್ಕೆ ಈಗಾಗಲೇ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯತರ ಆಗಬೇಕಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈಗಾಗಲೇ ಬಹುಶಃ ಉಮರ್ ಕುಂಜ್ ಅವರು ಹೇಳಿದರು ಬಹುಶಃ ಎಲ್ಲರೂ ಕೂಡ ಬೆಂಗಳೂರಿಗೆಲ್ಲ ಬಂದಿದ್ದಾರೆ ಅಂತೇಳಿ. ನಾನು ಅದನ್ನು ಹೇಳೋದು ನಾಲ್ದ ಬೆಳಗಾವಿ ಅಧಿವೇಶನದಲ್ಲಿ ಎಷ್ಟು ಜನ ನಿಮಗೆ ಬರಲಿಕ್ಕೆ ಸಾಧ್ಯವಿದೆ ತಾವೆಲ್ಲರೂ ಕೂಡ ಬೆಳಗಾವಿ ಅಧಿವೇಶನ ಕೂಡ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಹಿಳೆಯರಿಗೇನು ತೊಂದರೆ ಇಲ್ಲ, ಉಚಿತ ಬಸ್ ಇದೆ, ಸೀದಾ ಕೂತ್ಕೊಂಡು ಅಲ್ಲಿ ಬಂದರೆ ಆಯಿತು. ಅಲ್ಲಿ ಬಂದ ನಂತರ ವ್ಯವಸ್ಥೆ ನಾವು ನೋಡಿಕೊಳ್ತೇವೆ, ಏನು ಟೆನ್ಷನ್ ನೀವು ಮಾಡಬೇಡಿ. ಬಹುಶಃ ಇವತ್ತು ಗಂಡಸರಿಗೆ ಬಹುಶಃ ಇವತ್ತೆಲ್ಲ ಬ್ಯಾಂಕಿನವರು ಬ್ಯಾಂಕ್ ಮಾಡ್ತಾರೆ ಎಂಬ ವಿಶ್ವಾಸವು ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಾಗ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನನ್ನ ಸಹಕಾರ ಯಾವುದೇ ಅಗತ್ಯ ಇದ್ದರೂ ಕೂಡ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಸಹಕಾರವನ್ನು ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಖಾಂತರ ನನ್ನನ್ನು ಶಾಸಕನಾಗಿ ಮಾತ್ರ ಅಲ್ಲ ರಾಜ್ಯದ ಸಭಾಧ್ಯಕ್ಷ ಸ್ಥಾನ ಕೂತೊಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಅತ್ಯಂತ ಜವಾಬ್ದಾರಿತ ಸ್ಥಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಅನುಗುಣವಾದ ಮತ್ತು ಸಂವಿಧಾನದ ನಿಯಮಕ್ಕೆ ಅನುಗುಣವಾಗಿ ನಡೆಸಲು ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತು ಗೌರವ ಉಳಿಸಿಕೊಳ್ಳಲು ನಿಮ್ಮೆಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆ ಅತಿ ಅಗತ್ಯ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇವತ್ತು ಸಭಾಧ್ಯಕ್ಷನಾಗಿರ್ಬೋದು ಅಥವಾ ಮುಂದೆ ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು ಹೋಗೋದಿರ್ಬೋದು. ನಾನು ಎಲ್ಲಿದ್ದರೂ ಕೂಡ ನನ್ನ ಕ್ಷೇತ್ರದವರಿಗೆ ಜಿಲ್ಲೆಯವರಿಗೆ ನಾನು ಯುಟಿ ಖಾದರಾಗಿ ಶಾಸಕನಾಗಿ ಯಾವ ರೀತಿ ಹಿಂದೆ ಕೆಲಸ ಮಾಡ್ತಿದ್ದೇನೆ ಅದೇ ರೀತಿ ನನ್ನ ಕೆಲಸ ಮುಂದುವರಿಸ್ಕೊಂಡು ಹೋಗ್ತೇನೆ. ಸೊ ನಿಮಗೆ ಯಾವುದೇ ಕೆಲಸಕ್ಕೆ ನಮ್ಮ ಕಚೇರಿ ತೆರೆದಿಟ್ಟಿದೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಬೀಳ್ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಕೇಳಿಕೊಳ್ಳುತ್ತಾ ಉಮರ್ ಕುಂಜ್ ಅವರಿಗೆ ಜಿಲ್ಲಾಧ್ಯಕ್ಷ ಎಲ್ಲ ನಮ್ಮ ಸಮಿತಿ ಸದಸ್ಯರಿಗೆ ಸರ್ವರ ಪರವಾಗಿ ನನ್ನ ಅಭಿನ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್. ಅಭಿನಂದನೆಗಳು ಸರ್ ತಮಗೆ. ದಯವಿಟ್ಟು ತಾವು ಪೀಠವನ್ನು ಅಲಂಕರಿಸಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಸಹಕಾರ ಸಪ್ತಾಹದ ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮನ್ನು ಗೌರವಿಸಿ ಸಂತೋಷ ಪಡ್ತಾ ಇದ್ದಾರೆ.
ಅಭಿನಂದನೆಗಳು ಸರ್. ತಮ್ಮ ಉಪದೇಶ, ತಮ್ಮ ಸಲಹೆ ಸೂಚನೆಗಳು ಸದಾ ನಮಗೆ ಶ್ರೀರಕ್ಷೆ ಅಂತ ಹೇಳುತ್ತಾ ಅಗತ್ಯ ಕಾರಣಗಳಿಗೆ ತಮ್ಮನ್ನು ಬೀಳ್ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕ್ಯಾಂಪ್ಕೋ ನಿರ್ದೇಶಕರು, ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀಯುತ SR ಸತೀಶ್ ಚಂದ್ರ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ಪ್ರಗತಿಪರ ಕೃಷಿಕರನ್ನ ಸನ್ಮಾನ ಮಾಡಿದಂತ ನಮ್ಮ ಮಾರ್ಗದರ್ಶಕರು SR ಸತೀಶ್ ಚಂದ್ರರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಎಲ್ಲ ಸಹಕಾರಿ ಬಂಧುಗಳಲ್ಲಿ ವಿನಂತಿ, ಊಟದ ವ್ಯವಸ್ಥೆ ಇದೆ. 1:15 ಒಳಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ನಾವು. ಎಪ್ಪತ್ತನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹ ಇವತ್ತು ಮಂಚಿಯಲ್ಲಿ ಅಧಿಕೃತವಾಗಿ ನಮ್ಮ ಜಿಲ್ಲೆಯದು ಉದ್ಘಾಟನೆಯಾಗಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ರಾಜ್ಯದ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ ಖಾದರ್ ಅವರು ಮತ್ತು ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ರೆ ಹಾಗೂ ಸನ್ಮಾನ್ಯ ರಾಜಾರಾಮ್ ಭಟ್ರೆ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪದ್ಮನಾಭ್ ಕೊಟ್ಟಾರಿ ಅವರೇ ಮತ್ತು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಒಂದು ಸಂತೋಷದ, ಒಂದು ಸಂಭ್ರಮದ, ಒಂದು ಸಡಗರದ, ಒಂದು ಸಹಕಾರದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದು 70ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥದ್ದು. ನಮ್ಮ ದೇಶದ ಸಹಕಾರಿ ವ್ಯವಸ್ಥೆ 1905ನೇ ಇಸವಿಯಿಂದ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶದ ಸಹಕಾರಿ ವ್ಯವಸ್ಥೆ ಅಧಿಕೃತವಾಗಿ ಬ್ರಿಟಿಷರ ಅಧಿಕಾರ ವ್ಯವಸ್ಥೆಯಲ್ಲಿ ಪ್ರಾರಂಭ ಆಯಿತು. ಈ ದೇಶದ ಸಂಸ್ಕೃತಿಯಲ್ಲಿ ಕೂಡ ಸಹಕಾರಿ ವ್ಯವಸ್ಥೆ ಇದ್ದ ಕಾರಣ ಇದಕ್ಕೆ 5000 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಹೇಳ್ತಾರೆ ಸಂಗಚ್ಚಧ್ವಂ ಸಂವದಧ್ವಂ ಸಂವೋ ಮನಾನ್ಸಿ ಜಾನತಾಮ್ ಅಂತೇಳಿ, ನಾವು ಒಟ್ಟಾಗಿ ಬಾಳುವ, ಒಟ್ಟಾಗಿ ಮುನ್ನಡೆಯೋಣ, ಒಟ್ಟಾಗಿ ಬೆಳೆಯೋಣ ಅಂತ ಹೇಳ್ತಕ್ಕಂಥ ಒಂದು ಸಂಕೇತ ರೂಪವಾಗಿ ಇವತ್ತು ಭಾರತದಲ್ಲಿ ಸುಮಾರು 8.5 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳಿದೆ. ಕರ್ನಾಟಕದಲ್ಲಿ ಸುಮಾರು 45,000ದಷ್ಟು ಸಹಕಾರಿ ಸಂಸ್ಥೆಗಳಿದೆ. ನಮ್ಮ ಜಿಲ್ಲೆಯಲ್ಲಿ 1,000ಕ್ಕಿಂತಲೂ ಹೆಚ್ಚು ಸಂಸ್ಥೆಗಳಿದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಸುಮಾರು 200ರಷ್ಟು ಸಹಕಾರಿ ಸಂಸ್ಥೆಗಳಿದೆ. ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಹೇಗಿತ್ತು ಅಂತ ಕೇಳಿದರೆ ಬಡವರ ದೇಶ, ಭಿಕ್ಷುಕರ ದೇಶ, ಹಾವಾಡಿಗರ ದೇಶ ಅಂತ ಹೇಳ್ತಕ್ಕಂಥ ಒಂದು ಲೇಬಲನ್ನು ಅಟ್ಟಿಸಿಕೊಟ್ಟಂಥ ಒಂದು ದೇಶ ಇದು. ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಈ ಸಹಕಾರಿ ಕ್ಷೇತ್ರದ ಕೊಡುಗೆ ಏನು ಅಂತ ಕೇಳಿದರೆ, ಈ 8.5 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳ ಪರವಾಗಿ ಈ ಒಂದು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಏನು ಅಂತ ಕೇಳಿದರೆ, ಹಿಂದೆ ಎಲ್ಲ ನಮಗೆ ಆಹಾರಗಳೆಲ್ಲ ವಿದೇಶಗಳಿಂದ ಬರಬೇಕಾಗಿತ್ತು. ಆದರೆ ಇಂತಹ ಸಾವಿರ ಪ್ಯಾಕ್ಸ್ಗಳಿಂದಾಗಿ, ಪ್ರಾಥಮಿಕ ಸಹಕಾರಿ ಸಂಘಗಳಿಂದಾಗಿ ಇವತ್ತು ಭಾರತ ಗ್ರೀನ್ ರೆವಲ್ಯೂಷನ್ನ ಮುಖಾಂತರ ಜಗತ್ತಿನ ಆಹಾರ ಉತ್ಪಾದನೆಗಳ ಪೈಕಿ ಮೊದಲ 5 ದೇಶಗಳ ಪೈಕಿ ಭಾರತ ಕೂಡ ಒಂದು ಅಂತ ಹೇಳಲಿಕ್ಕೆ ನಾವು ಭಾರಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದಕ್ಕೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳ ಮತ್ತು 30 ಕೋಟಿ ಸದಸ್ಯರ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಬಂಧುಗಳೇ, ಒಂದು ಕಾಲದಲ್ಲಿ ನಮಗೆ ನಮ್ಮ ದೇಶದ ಹಾಲು ಸಾಕಾಗ್ತಿರಲಿಲ್ಲ ಮತ್ತು ಈ ಹಾಲಿಗೆ ಗೌರವದ ಸ್ಥಾನ ಕೂಡ ಇರಲಿಲ್ಲ. ಆದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ನ ನೇತೃತ್ವದಲ್ಲಿ ಭಾರತ ಹಾಲಿನ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅನ್ನು ಮಾಡಿ ಇವತ್ತು ಜಗತ್ತಿನಲ್ಲಿ ಗುಣಮಟ್ಟದ ಹಾಲಿನ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವು ತುಂಬ ಜನರನ್ನು ಸನ್ಮಾನ ಮಾಡಿದೆವು. ಕೃಷಿಕರನ್ನು ಮಾಡಿದೆವು, ಯುವಕರನ್ನು ಮಾಡಿದೆವು, ಯುವಕ ಮಂಡಲಗಳನ್ನು ಮಾಡಿದೆವು. ಅದರೊಟ್ಟಿಗೆ ನಾವು ಈ ಸಂಸ್ಥೆಯನ್ನು ಯಾರು ಪ್ರಾರಂಭ ಮಾಡಿದ್ದಾರೆ, ಈ ಸಂಸ್ಥೆಯನ್ನು ಯಾರು ಮುಂದುವರಿಸಿಕೊಂಡು ಹೋಗಿದ್ದಾರೆ, ಈ ಸಂಸ್ಥೆಯನ್ನು ಕಷ್ಟ ಕಾಲದಲ್ಲಿ ಎತ್ತಿದವರು ಯಾರಿದ್ದಾರೆ, ಮೊಟ್ಟ ಮೊದಲನೆಯ ಸದಸ್ಯರು ಯಾರಿದ್ದಾರೆ, ಮೊಟ್ಟ ಮೊದಲನೆಯ ಅಧ್ಯಕ್ಷರುಗಳು ಯಾರಿದ್ದಾರೆ, ಅವರ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕು ಅಂದರೆ ಒಂದು ಸಹಕಾರಿ ಕ್ಷೇತ್ರದ ಕಾಶಿ ಇದ್ದಾಗಿ. ನಾವು ಈಗಾಗಲೇ ಪ್ರಸ್ತಾಪ ಮಾಡಿದರು. ಸನ್ಮಾನ್ಯ ಬಂಟ್ವಾಳ ನಾರಾಯಣ ನಾಯ್ಕರು, UT ಪರೀದರು,
ಪರಾಜಯ ಶ್ರೀನಿವಾಸರಾಯರು, ವಾರಣಾಸಿ ಸುಬ್ರಾಯ ಭಟ್ರು ಇಂಥವರ ಎಲ್ಲರ ನೇತೃತ್ವದ ಫಲರೂಪವಾಗಿ ಇವತ್ತು ಇದು ಅದ್ಭುತವಾಗಿ ಈ ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಮೆರೀತಾ ಇದೆ. ಇದು ದೇಶದ ಮೇಲೆ ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂತ ಕೇಳಿದರೆ, ಇವತ್ತು ಭಾರತ ಹೇಗಿದೆ ಅಂತ ಕೇಳಿದರೆ, ನಾವೆಲ್ಲ ಮೊದಲೆಲ್ಲ ಸಹಕಾರಿ ಸಂಘಕ್ಕೆ ಬರಲಿಕ್ಕೆ ಹೆದರ್ತಾ ಇದ್ರು. ಒಂದು ಸಹಕಾರಿ ಸಂಘ ಅಂದರೆ ಏನು ಅಂತ ಕೇಳಿದರೆ ಅದು ಕುರುಡರು ಆನೆಯನ್ನು ಮುಟ್ಟಿದ ಸ್ಥಿತಿ ಆಗೈತು. ಕುರುಡರು ಆನೆಯನ್ನು ಮುಟ್ಟಿದ ಸ್ಥಿತಿ. ಇವತ್ತು ಈ ದೇಶದ ನ್ಯಾಷನಲ್ ಪಾಲಿಸಿ ಮಾಡುವ ಸುರೇಶ್ ಪ್ರಭುಗಳು ಒಂದು ಸಹಕಾರಿ ಸಂಘ ಅಂದರೆ ಏನು ಅಂತ ಕೇಳ್ತಾರೆ ಅಂದರೆ, ಅದು ಆಧುನಿಕ ಭಾರತದ ದೇವ ಮಂದಿರ ಅಂತ ಹೇಳ್ತಾರೆ. ಆಧುನಿಕ ಭಾರತದ ದೇವ ಮಂದಿರ ಅಂತ ಹೇಳಿದ್ರೆ ಈ ಸಹಕಾರಿ ಸಂಸ್ಥೆಗಳು ಅಂತ. ಈ ಪ್ಯಾಕ್ಸ್ ಇರ್ಬೋದು, ಇಲ್ಲಿನ ಹಾಲಿನ ವ್ಯವಸ್ಥೆ ಇರ್ಬೋದು, ಇಲ್ಲಿನ ಮಹಾದೇವ ಇರ್ಬೋದು, ಇಲ್ಲಿನ ಗಾಯತ್ರಿ ಇರ್ಬೋದು, ಇಂಥ ಸಾವಿರ ಸೇರಿ 8.5 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳು ಈ ದೇಶದ ಅಭಿವೃದ್ಧಿಯ ಹರಿಕಾರರಾಗಿ, ಈ ದೇಶದ ಗ್ರಾಮೀಣ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಭಾರತದ ಸಹಕಾರಿ ವ್ಯವಸ್ಥೆ ಅಂತೇಳಿ ನಾವು ಎದೆ ತಟ್ಟಿ ಹೇಳ್ಬೋದು, ಧೈರ್ಯದಿಂದ ಹೇಳ್ಬೋದು, ವಿಶ್ವಾಸದಿಂದ ಹೇಳ್ಬೋದು. ಭಾರತದ GDPಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದ ಪಾಲು 24% ಇದೆ. 24% ಭಾರತದ GDPಯಲ್ಲಿ ಸಹಕಾರಿ ಕ್ಷೇತ್ರದ ಪಾಲಿದೆ. ಈ ವ್ಯವಸ್ಥೆ ಅಂದರೆ ಇಲ್ಲಿ ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು. ಇಲ್ಲಿ 1 ಕೋಟಿ ಇವತ್ತು ಲಾಭ ಮಾಡಿದ್ದಾರೆ, 1 ಕೋಟಿ ಲಾಭ ಮಾಡಿದ್ದಾರೆ. ಇದರ ನಿರ್ದೇಶಕರಿಗೆ ಡಿವಿಡೆಂಡ್ ಹೆಚ್ಚಿಲ್ಲ, ಅಧ್ಯಕ್ಷರಿಗೆ ಡಿವಿಡೆಂಡ್ ಹೆಚ್ಚಿಲ್ಲ. ಯಾರ್ಯಾರ ಶೇರ್ ಎಷ್ಟಿದೆ ಆ ಪರ್ಸೆಂಟೇಜ್ ಪ್ರಕಾರ ಅಂದರೆ 100% ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ 100% ಪ್ರೊಫೆಷನಲ್ ಆಗಿ 100% ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದರೊಟ್ಟಿಗೆ ಮತ್ತು ಈ ಗ್ರಾಮದ 2 ಗ್ರಾಮದ ಎಲ್ಲ ಸದಸ್ಯರಿಗೆ ಗೌರವಪೂರ್ವಕವಾಗಿ ಬಾಳಲಿಕ್ಕೆ ಬದುಕಲಿಕ್ಕೆ ಕಲಿಸಿದ್ದಿದ್ರೆ ಅದು ಸಹಕಾರ ಕ್ಷೇತ್ರ. ಅದರ ಒಂದು ಕ್ಷೇತ್ರ ಇವತ್ತು ಮಂಚಿ ಸೊಸೈಟಿ ಇದೆ, ಹತ್ತಿರದಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಸ್ಥೆ ಇದೆ, ನಮ್ಮ KMFನ ಅಧ್ಯಕ್ಷರಿದ್ದಾರೆ. ಇದು ಭಾರತವನ್ನು ಅದ್ಭುತವಾಗಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. 3-4 ವರ್ಷಗಳ ಹಿಂದೆ ನಮಗೆ ಜಗತ್ತಿಗೆ ಕೊರೋನಾ ಬಂದಿತ್ತು. ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಯಾರಿಗೂ ಭವಿಷ್ಯತ್ ಅಂತ ಇರಲಿಲ್ಲ, ಮುಂದೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈ ದೇಶದ ಸರ್ಕಾರಗಳು ಹೇಳಿದ ಹಾಗೆ ನಾವು ನಡೆದೆವು, ಈ ದೇಶದ ಪ್ರಧಾನಮಂತ್ರಿ ಹೇಳಿದ ಹಾಗೆ ನಾವು ನಡೆದೆವು. ಕೊರೋನಾಕ್ಕೆ ಜಗತ್ತಿನಲ್ಲಿ ವ್ಯಾಕ್ಸಿನೇಷನ್ ಕಂಡುಹುಡುಕಿದ್ದ 4 ದೇಶಗಳು. ಕೊರೋನಾದಲ್ಲಿ ಜಗತ್ತಿನಲ್ಲಿ ವ್ಯಾಕ್ಸಿನೇಷನ್ ಕಂಡುಹುಡುಕಿದ 4 ದೇಶಗಳು. ಆ 3 ದೇಶಗಳು ಅತ್ಯಂತ ಒಳ್ಳೆಯ ಮಾರ್ಕೆಟ್ ಮಾಡಬಹುದು ಅಂತ 700 ಕೋಟಿ ಜನಗಳಿಗೆ ನಾವು ಇಂಜೆಕ್ಷನ್ ಕೊಟ್ಟು ಹಣ ಮಾಡಬಹುದು ಅಂತ ಯೋಚನೆ ಮಾಡಿದೆವು ಬಂಧುಗಳೇ. ಆದರೆ ಭಾರತ ಆ ರೀತಿ ಯೋಚಿಸಲಿಲ್ಲ. ಜಗತ್ತಿನ ಭಾರತದ 130 ಕೋಟಿ ಜನಗಳಿಗೂ ಮತ್ತು ಬೇರೆ ದೇಶದವರಿಗೆ ಕೂಡ ಬೇಕಾದರೆ ಉಚಿತವಾದಂತಹ ವ್ಯಾಕ್ಸಿನೇಷನ್ ಕೊಡ್ತೇನೆ ಅಂತ ಹೇಳಿದ ದೇಶ ಇದ್ದರೆ ಅದು ಭಾರತ, ಅದು ಭಾರತ, ಅದು ಭಾರತ. ಜಗತ್ತಲ್ಲಿ ಇನ್ನೊಂದು ಯಾವ ದೇಶವೂ ಆ ರೀತಿ ಹೇಳಲಿಲ್ಲ. ಇದು ಮಾತ್ರ ಅಲ್ಲ, ನಾವು ಭಾರತದ 80 ಕೋಟಿ ಜನಗಳಿಗೆ ಉಚಿತ ಆಹಾರವನ್ನು 1 ವರ್ಷಗಳ ಕಾಲ ಕೊಡ್ತೇವೆ ಅಂತ ಈ ದೇಶದ ಪ್ರಧಾನಮಂತ್ರಿಯವರು ಡಿಕ್ಲೇರ್ ಮಾಡಿದರು. ಪ್ರಧಾನಮಂತ್ರಿಯವರು ವಿದೇಶದಲ್ಲಿ ಶ್ರೀಲಂಕಾದವರಿಗೆ, ಹತ್ತಿರದ ಬೇರೆಯವರಿಗೆ ಆಹಾರ ಇಲ್ಲ ಅಂತ ಹೇಳಿದರೆ ಜಗತ್ತು ಒಪ್ಪಿದರೆ, WHO ಒಪ್ಪಿದರೆ ನಾವು ಕೊಡಲಿಕ್ಕೆ ಸಿದ್ಧ ಅಂತ ಜಗತ್ತಿನಲ್ಲಿ ಏಕೈಕ ದೇಶ ಘೋಷಣೆ ಮಾಡದಿದ್ದರೆ ಅದು ಭಾರತ, ಅದು ಭಾರತ, ಅದು ಭಾರತ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆಗುವ ಸಂದರ್ಭ, ಅಲ್ಲಿಯ ಜನಗಳಿಗೆ ಊರು ಬಿಟ್ಟು ಹೋಗುವ ಸಂದರ್ಭ, ಎಲ್ಲರೂ ಒಬ್ಬರಿಗೊಬ್ಬರು ಗುಂಡೊಡೆಯುವ ಸಂದರ್ಭ, ಭಾರತದ ತ್ರಿವರ್ಣ ಧ್ವಜವನ್ನು ಯಾರು ಎತ್ತಿಡಿದಿದ್ದಾನ ಅವರಿಗೆ ಯಾರು ಕೂಡ ಗುಂಡೊಡಿಲಿಲ್ಲ. ಇದು ಭಾರತದ ಜಗತ್ತಿನ ಅದ್ಭುತವಾದಂತಹ ಶಕ್ತಿಯನ್ನು ನಾವಿವತ್ತು ತೋರಿಸಲಿಕ್ಕೆ ಸಾಧ್ಯ ಇದೆ. ಅಂದರೆ ಭಾರತ ಜಗತ್ತಿನಲ್ಲಿ ಇವತ್ತು ಮುಂಚೂಣಿ ರಾಷ್ಟ್ರವಾಗಿ ಮೂಡಿ ಬಂದಿದೆ. ಇದರ ಹಿಂದೆ ನಮ್ಮ ಸಹಕಾರಿಗಳ ಪಾತ್ರ ದೊಡ್ಡ ಕೊಡುಗೆ. ಅದಕ್ಕೆ ಅಲ್ಲಿ ವೆಂಕಟೇಶ್ ಪ್ರತಾಪರಿರ್ಬೋದು, ಐತಾಳ್ರಿರ್ಬೋದು, ರಾಮಕೃಷ್ಣ ಭಟ್ರಿರ್ಬೋದು, ಅಥವಾ ಕೈರಂಗಳ ಸೊಸೈಟಿ ಇರ್ಬೋದು, ಇದನ್ನು ಎಲ್ಲವನ್ನ ಗಮನಿಸಿ ನಮ್ಮ ವಿಶೇಷ ಅನುಮತಿಯ ಮೇರೆಗೆ 2 ವರ್ಷಗಳ ಹಿಂದೆ ಇದಕ್ಕೆ ಸಹಕಾರ ಸಚಿವರಿರಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಸಹಕಾರ ಸಚಿವರನ್ನು ಮಾಡಿ ಸಹಕಾರ ಜನಸಾಮಾನ್ಯಗಳಿಗೆ ಮುಟ್ಟುವ ದೃಷ್ಟಿಯಲ್ಲಿ ಮಾತ್ರ ಅಲ್ಲ, ಭಾರತವನ್ನು ಮುಂಚೂಣಿ ರಾಷ್ಟ್ರವಾಗಿ ನಿಲ್ಲಲಿಕ್ಕೆ ಭಾರತದ 140 ಕೋಟಿ ಜನರ ಕೊಡುಗೆ ಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನವನ್ನು ಸಹಕಾರ ಕ್ಷೇತ್ರದ ಮುಖಾಂತರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದರ ಫಲವಾಗಿ ಇವತ್ತು ಭಾರತ ಮುಂಚೂಣಿ ರಾಷ್ಟ್ರವಾಗಿ ಸ್ವಾಭಿಮಾನಪೂರ್ವಕವಾಗಿ ಬಾಳಲಿಕ್ಕೆ, ಬದುಕಲಿಕ್ಕೆ, ಕಲಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದು ಸಹಕಾರದಿಂದ ಭಾಗ್ಯ. ಈ ಸಂದೇಶವನ್ನು ಮಂಚಿಯ ಸಹಕಾರಿಗಳಿಗೆ, ಬಂಟ್ವಾಳದ ಸಹಕಾರಿಗಳಿಗೆ ಕೊಡಬೇಕು. ಮತ್ತು ಹಿಂದೆ ಯಾರು ದುಡಿದಿದ್ದಾರೋ ಅವರನ್ನು ನೆನಪಿಸಿ ಅವರಿಗೆ ಗೌರವಿಸಬೇಕು ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ.
ಅದಕ್ಕಾಗಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಮಾತನ್ನು ಹೇಳ್ತಾ ಇದ್ರು. ಅವರು ಘೋಷಣೆಯನ್ನು ಹಾಕಿದರು, ಜೈ ಜವಾನ್ ಜೈ ಜವಾನ್ ಮತ್ತು ಜೈ ಕಿಸಾನ್ ಅಂತ 2 ಘೋಷಣೆ. ವಾಜಪೇಯಿಯವರು ಜೈ ವಿಜ್ಞಾನ್ ಅಂತ ಘೋಷಣೆಯನ್ನು ಹಾಕಿದ್ದಾರೆ. ಇವತ್ತು ಮಂಚಿಯ ಮಹಾಜನತೆ ಒಂದು ಘೋಷಣೆಯನ್ನು ಹಾಕಬೇಕು, ಒಟ್ಟಿಗೆ ಹಾಕಬೇಕು, ಜೋರಾಗಿ ಹಾಕಬೇಕು, ಇಡೀ ರಾಜ್ಯಕ್ಕೆ ಮುಟ್ಟಬೇಕು. ರಾಜ್ಯದ ಸಹಕಾರಿಗಳಿಗೆ ಕೇಂದ್ರದ ಸಹಕಾರಿ ಮಂತ್ರಿಗೆ ಮುಟ್ಟಬೇಕು. ಜೈ ಸಹಕಾರ್ ಹೇಳ್ಬೋದಾ? ಜೈ ಸಹಕಾರ್, ಜೈ ಸಹಕಾರ್. ಇದು ಹತ್ತಿರದ ಗ್ರಾಮಕ್ಕೆ ಕೇಳಲಿಲ್ಲ, ಬೆಂಗಳೂರಿಗೆ ಕೇಳಬೇಕು, ಡೆಲ್ಲಿಗೆ ಕೇಳಬೇಕು, 2 ಕೈ ಎತ್ತಿ ಹೇಳಬೇಕು, ಜೈ ಸಹಕಾರ್, ಜೈ ಸಹಕಾರ್, ಜೈ ಸಹಕಾರ್, ಜೈ ಸಹಕಾರ್, ಜೈ ಸಹಕಾರ್, ಜೈ ಸಹಕಾರ್. ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಅಮೂಲ್ಯ ಸಲಹೆ ಸೂಚನೆ ನೀಡಿದರು ಶ್ರೀಯುತ ಕ್ಯಾಂಪ್ಕೋ ನಿರ್ದೇಶಕರಾದ SS ಸತೀಶ್ ಚಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ 3 ಜನರನ್ನ ನಾವು ಗೌರವಿಸುವಂತಹ ಹೊತ್ತು ಯೂನಿಯನ್ ಅಧ್ಯಕ್ಷರಾದಂತಹ ಶ್ರೀ ಪೇಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರನ್ನ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ರಾಜಾರಾಮ್ ಭಟ್ ಅವರನ್ನ, ಕ್ಯಾಂಪ್ಕೋ ನಿರ್ದೇಶಕರಾದ SR ಸತೀಶ್ ಚಂದ್ರ ಅವರನ್ನ ದಯವಿಟ್ಟು ನೀವು ಸರ್ ತಮ್ಮನ್ನ ಅಭಿನಂದಿಸುವಂತಹ ಹೊತ್ತು ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಸಹಕಾರಿಗಳೆಲ್ಲರ ಕೋರಿಕೆ ಮೇಲೆಗೆ ಯೂನಿಯನ್ ಅಧ್ಯಕ್ಷರು ದಯಮಾಡಿ ಸನ್ಮಾನ ಪೀಠ ಕುಳಿತುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ಹಾರ ಹಾಕಿ ಸ್ಮರಣಿಕೆ ನೀಡಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾವಸರದಲ್ಲಿ ಕ್ಯಾಂಪ್ಕೋ ಲಿಮಿಟೆಡ್ ನೀಡಿದಂತಹ ಗಿಫ್ಟ್ ಹ್ಯಾಂಪರ್ ಮೂಲಕ ಗೌರವಿಸಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರು ಸುಚರಿತಾ ಶೆಟ್ಟಿ ಅವರಿಗೆ ಗೌರವವನ್ನ ಸಲ್ಲಿಸುವಂತಹ ಹೊತ್ತು ಅವರಿಗೆ ವಿಶೇಷವಾದಂತಹ ಸ್ಮರಣಿಕೆಯನ್ನ ನೀಡಿ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ, ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ಅರುಣ್ ರೋಷನ್ ಡಿಸೋಜರು, ಸ್ಕ್ಯಾಟ್ಸ್ ನ ಅಧ್ಯಕ್ಷರು ರವೀಂದ್ರ ಕಂಬಳಿ ಅವರು ದಯವಿಟ್ಟು ಬರಬೇಕು. ಹಾಗೆ ಪದ್ಮನಾಭ ಕೊಟ್ಟಾರಿ ಅವರಿಗೆ ಕೂಡ ವಿಶೇಷವಾದಂತಹ ಗೌರವ. ಸ್ಕ್ಯಾಟ್ಸ್ ನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ದಯವಿಟ್ಟು ವೇದಿಕೆ ಅಲಂಕರಿಸಬೇಕು. ಹಾಗೆ ಯೂನಿಯನ್ ನಿರ್ದೇಶಕಿ ಸಾವಿತ್ರಿ ಮೇಡಮ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮಾರ್ಗದರ್ಶಕರು ನಮ್ಮ AR ಸಾಹೇಬರು ಸುಧೀರ್ ಕುಮಾರ್ ಸಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ನಮ್ಮ ಬಂಟ್ವಾಳ ಸಹಕಾರ ಅಭಿವೃದ್ಧಿ ಅಧಿಕಾರಿ ನಮ್ಮ ಮಾರ್ಗದರ್ಶಕರು ಗೋಪಾಲ್ ಸರ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
ಹಾಗೆ ವಲಯ ಮೇಲ್ವಿಚಾರಕರಾದ ಗೌರವಾನ್ವಿತ ಯೋಗೀಶ್ ಎಚ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯೂನಿಯನ್ನಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಹಿರೇಮಠ್ ಸರ್ ಅವರಿಗೂ ಕೂಡ ಅಭಿನಂದನೆಗಳು. ಹಿರೇಮಠ್ ಸರ್ ಅವರಿಗೂ ಕೂಡ ನಾವು ಗೌರವಿಸಬೇಕಿದ್ದೇವೆ. ಅಭಿನಂದನೆಗಳು ಎಲ್ಲ ಗಣ್ಯಾತಿ ಗಣ್ಯರಿಗೆ. ನಮ್ಮ ಜೊತೆ ಸಹಕಾರ ಮಾಡಿದಂತಹ ಬಂಟ್ವಾಳ ಜ್ಯೂರಿಡಿಕ್ಷನ್ ಹಾಗೂ ವಿಟ್ಲ ಜ್ಯೂರಿಡಿಕ್ಷನ್ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಗಳ ವೇದಿಕೆ ಕರೀತಾ ಇದ್ದೇವೆ. ಅವರು ದಯವಿಟ್ಟು ನಮ್ಮ ಸ್ಮರಣಿಕೆಯನ್ನ ಗಿಫ್ಟ್ ಹ್ಯಾಂಪರ್ ಅನ್ನು ಸ್ವೀಕಾರ ಮಾಡಬೇಕು. ಅಮ್ಟಾಡಿ ಸಹಕಾರಿ ಬ್ಯಾಂಕಿನ ಮಲ್ಲಿಕಾ ಶೆಟ್ಟಿ ಅವರು ಮತ್ತು ಅಜಯ್ ಅಜಿಲಾ ದಯವಿಟ್ಟು ವೇದಿಕೆ ಬರಬೇಕು. ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿಯ ಅಧ್ಯಕ್ಷರು ಪದ್ಮನಾಭ್ ಹಾಗೂ ಸಿಇಒ ಜಯಪ್ರಕಾಶ್ ಕಾಮತ್, ಬೆಳ್ಳೂರು ಸಹಕಾರಿಯ ನಂದಪ್ರೈಗಳು ಹಾಗೂ ವಾಸುದೇವರವರು ದಯವಿಟ್ಟು ಸಾಲಾಗಿ ಬಂದು ನಮ್ಮ ಜೊತೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಶೀಘ್ರಾತಿ ಶೀಘ್ರ ಮುಗಿಸಬೇಕಾಗಿದೆ. ಪರಂಗಿಪೇಟೆ ಸಹಕಾರಿಯ ಸುಬ್ರಹ್ಮಣ್ಯ ರಾವ್ ಹಾಗೂ ಕಮಲಾರವರು ದಯವಿಟ್ಟು ವೇದಿಕೆ ಬರಬೇಕು. ಕಜೆಕಾರು ವ್ಯವಸಾಯ ಸೇವಾ ಸಹಕಾರಿ ಅಧ್ಯಕ್ಷರು ವಿನ್ಸೆಂಟ್ ಎಂ ಸೇರಾ ಹಾಗೂ ಸಿಇಒ ಸರಸ್ವತಿ ಅವರು ಬರಬೇಕು. ಕಲ್ಲಡ್ಕ ವ್ಯವಸಾಯ ಸೇವಾ ಸಹಕಾರಿಯ ಅಧ್ಯಕ್ಷರು ಶ್ರೀಯುತ ಮಾಜಿ ನಮ್ಮ ಶಾಸಕರು ಪದ್ಮನಾಭ ಕೊಟ್ಟಾರಿ ಅವರು, ಸಿಇಒ ಸುರೇಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಪುತ್ತೂರಿನ ಮೊಹಮ್ಮದ್ ಅಲಿ ಅವರು ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮೊಹಮ್ಮದ್ ಅಲಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸಹಕಾರಿ ಧುರೀಣ ಕಾವಳಮೂಡೂರು ಸಹಕಾರಿಯ ಅಧ್ಯಕ್ಷರು ಪದ್ಮಶೇಖರ್ ಜೈನ್ ಹಾಗೂ ಸಿಇಒ ನಸೀಮಾರ್ ಅವರು, ಕಾವಳಪಡೂರಿನ ಪ್ರಮೋದ್ ರೈ ಅವರು ಹಾಗೂ ಶಿವಾನಂದ ಇವರು, ಮಣಿನಾಲ್ಕೂರು ವ್ಯವಸಾಯ ಸೇವಾ ಸಹಕಾರಿಯ ರಾಧಾಕೃಷ್ಣಮಯ್ಯ ಹಾಗೂ ಸುಧಾಕರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಪಾಣೆಮಂಗಳೂರು ಸಹಕಾರಿಯ ಅಧ್ಯಕ್ಷರು ಜಯಶಂಕರ ಬಾಸರಿತಾಯರು ಹಾಗೂ ಸಿಇಒ ಭಾಸ್ಕರ್ ರವರು, ಪಿಲಾತಬೆಟ್ಟಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣ್ ಉಡುಪ, ಸಿಇಒ ಬಬಿತಾರ್ ಅವರು ಬರಬೇಕು. ಕೊಡಲಿ ವ್ಯವಸಾಯ ಸೇವಾ ಸಹಕಾರಿಯ ಅಧ್ಯಕ್ಷರು ಸಂಪತ್ ಶೆಟ್ಟಿ ಅವರು ಹಾಗೆ ವಿಜಯ್ ಫೆರ್ನಾಂಡ್ ಸಿಇಒ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸಿದ್ದಕಟ್ಟೆ ವ್ಯವಸಾಯ ಸೇವಾ ಸಹಕಾರಿಯ ಗೌರವಾನ್ವಿತ ಪ್ರಭಾಕರ ಪ್ರಭುಗಳ ಅಧ್ಯಕ್ಷರು ಹಾಗೆ ಸಿಇಒ ಆರತಿ ಅವರು ಬರಬೇಕು. ಉಳಿ ಸಹಕಾರಿಯ ಅಧ್ಯಕ್ಷರು ಚೆನ್ನಪ್ಪ ಸಾಲಿಯಾನ್, ಸಿಇಒ ನಾರಾಯಣ್ ರವರು ವೇದಿಕೆಗೆ ಬರಬೇಕು. ಹಾಗೆ ವಾಮದ ಪದವು ಸಹಕಾರಿಯ ಶ್ರೀಮತಿ ಕಮಲಾ ಶೆಟ್ಟಿ ಅವರು ಅಧ್ಯಕ್ಷರು ಹಾಗೆ ಸಿಇಒ ಆಲ್ಬರ್ಟ್ ಡಿಸೋಜರ್ ಅವರು ದಯವಿಟ್ಟು ಬರಬೇಕು. ಹೀಗೆ ನಮ್ಮ ಬಂಟ್ವಾಳ ಜ್ಯೂರಿಡಿಕ್ಷನ್ ನ ಎಲ್ಲ ಅಧ್ಯಕ್ಷರು ಹಾಗೂ ಸಿಇಒ ಅವರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ವಿಟ್ಲ ಜ್ಯೂರಿಡಿಕ್ಷನ್ ನ
ಅಳಿಕೆ ವ್ಯವಸಾಯ ಸೇವಾ ಸಹಕಾರಿ ಅಧ್ಯಕ್ಷರು ಕಾನ ಈಶ್ವರ ಭಟ್ ಅವರು ಹಾಗೂ ಸಿ.ಒ. ಚಂದ್ರಾಸ್ ರೈಗಳು. ಅಮ್ಮೆಂಬಳ ಸಹಕಾರಿಯ ಗೌರವಾನ್ವಿತ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರು ಅಧ್ಯಕ್ಷರು. ಸಿ.ಒ. ಕರುಣಾಕರ್ ಅವರು ಬರಬೇಕು. ಇಡುಕ್ಕೆದು ಸಹಕಾರಿಯ ಅಧ್ಯಕ್ಷರು ಸುಧಾಕರ್ ಶೆಟ್ಟಿ ಅವರು. ಸಿ.ಒ. ಈಶ್ವರ ನಾಯ್ಕರವರು ವೇದಿಕೆ ಬರಬೇಕು. ಹಾಗೆಯೇ ಕರೋಪಾಡಿ ಸಹಕಾರಿಯ ಅಧ್ಯಕ್ಷರು ವಿಶ್ವೇಶ್ವರ ಭಟ್, ಸಿ.ಒ. ರವಿರಾಜ್ರವರು. ಕಡೇಶ್ವಳಿ ಸಹಕಾರಿಯ ಅಧ್ಯಕ್ಷರು ವಿದ್ಯಾಧರ್ ರೈಗಳು. ಹಾಗೆ ಸಿ.ಒ. ಸುಬ್ರಹ್ಮಣ್ಯ ಪ್ರಸಾದ್. ಗೈರಂಗಳ ಸಹಕಾರಿ ಅಧ್ಯಕ್ಷರು ಗೌರವಾನ್ವಿತ ಮಹೇಶ್ ಚೌಟರು. ಹಾಗೆ ಸಿ.ಒ. ಪ್ರಭಾವತಿ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಕೆದಿಲ ಸಹಕಾರಿ ಅಧ್ಯಕ್ಷರು ಪದ್ಮನಾಭ್ ಭಟ್. ಹಾಗೆ ಸಿ.ಒ. ಕೇಶವಗೌಡರವರು ವೇದಿಕೆ ಬರಬೇಕು. ನೇರಳಕಟ್ಟೆ ಸಹಕಾರಿ ಅಧ್ಯಕ್ಷರಾದಂತಹ ಪುಷ್ಪರಾಜ್ ಚೌಟ, ಸಿ.ಒ. ಯಶೋಧಾರ್ ಅವರು ಬರಬೇಕು. ಪೆರ್ವಾಯ್ ಸಹಕಾರಿಯ ಅಧ್ಯಕ್ಷರಾದಂತಹ ಗೀತಾನಂದ ಶೆಟ್ಟಿ, ಸಿ.ಒ. ಮುರಳಿರವರು. ಪುಣಚ ವ್ಯವಸಾಯ ಸೇವಾ ಸಹಕಾರಿ ಅಧ್ಯಕ್ಷರಾದ ಜನಾರ್ದನ ಭಟ್, ಸಿ.ಒ. ವೀರಪ್ಪ ಮೂಲ್ಯರವರು ಬರಬೇಕು. ಹಾಗೆ ಪೆರ್ನೆ ಸಹಕಾರಿಯ ತೋಜಾಕ್ ಶೆಟ್ಟಿ ಅಧ್ಯಕ್ಷರು ಪುಷ್ಪ ಅವರು, ಸಿ.ಒ. ದಯವಿಟ್ಟು ವೇದಿಕೆಯನ್ನ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಿಟ್ಲ VSSN ಅಧ್ಯಕ್ಷರಾದಂತಹ ನರ್ಸಪ್ ಪೂಜಾರಿ ಅವರು ಬರಬೇಕು. ಹಾಗೆ ಸಿ.ಒ. ಭುವನೇಶ್ವರ್. ವಿಟ್ಲ ಪಡ್ನೂರ್ನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸುಭಾಷ್ ಚಂದ್ರ ಶೆಟ್ಟಿ, ಸಿ.ಒ. ಸಂಧ್ಯಾರ ಅವರು ಬರಬೇಕು. ಹಾಗೆ ಸ್ಥಳೀಯ ಸಹಕಾರಿ ಸಂಸ್ಥೆ ಹಾಲು ಉತ್ಪಾದಕರ ಸಹಕಾರ ಸಂಘ ಮಂಚಿ, ಇದರ ಅಧ್ಯಕ್ಷರು ಮುರಳೀಧರ ಆಳ್ವ, ಸಿ.ಒ. ಶಿವಶಂಕರ್ ಅವರು ಬರಬೇಕು. ಹಾಗೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಹಾಗೂ ಸಿ.ಒ. ಅವರು ವೇದಿಕೆ ಬಂದು ಸ್ಮರಣೆಗೆ ಸ್ವೀಕಾರ ಮಾಡಬೇಕು. ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಕುಡ್ತಮಗೆಯವರು ಶಾಖೆಯ ಶಾಖಾ ವ್ಯವಸ್ಥಾಪಕರು ದಯವಿಟ್ಟು ಬಂದು ಸ್ಮರಣೆಗೆ ಸ್ವೀಕಾರ ಮಾಡಬೇಕು. ಮಹಾದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತ ಮೋಹನ್ ನಾಯಕ್ ನಿರ್ಭಯಲ್ರವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಲಕ್ಷ್ಮೀ ನರಸಿಂಹ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಕಯ್ಯೂರ್ ನಾರಾಯಣ್ ಭಟ್, ಸಿ.ಒ. ತಿರುಮಲೇಶ್ ಕಯ್ಯೂರ್ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆ ಸ್ವೀಕಾರ ಮಾಡಬೇಕು. ತಾಲೆ ಕೆಲಸಗಾರರ ಸಂಘ ಇದರ ಅಧ್ಯಕ್ಷರು ಸಿ.ಒ. ಅವರು ದಯವಿಟ್ಟು ವೇದಿಕೆ ಬರಬೇಕು. ಕಾಮಧೇನು ತೆಂಗು ಬೆಳೆಗಾರರ ಸಂಘ ಮಂಚಿ, ಇದರ ಅಧ್ಯಕ್ಷರು ಹಾಗೂ ಸಿ.ಒ. ಅವರು ಸ್ಮರಣಿಕೆ ಸ್ವೀಕರಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹುಶಃ ನಮಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಮಾರ್ಗದರ್ಶನ ಮಾಡುವವರು DCC ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರಾದ ಗಣೇಶ್ ಕಾರಂತರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ವಿಶೇಷವಾದಂತ ಒಂದು ಸತ್ಕಾರವನ್ನ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. DCC ಬ್ಯಾಂಕಿನ ನಮ್ಮ ಶಾಖಾ ವ್ಯವಸ್ಥಾಪಕರಾದ ಶ್ರೀಯುತ ಗಣೇಶ್ ಕಾರಂತ್ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕುರ್ನಾಡು ಸಹಕಾರಿಯ ನಿರ್ದೇಶಕರಾದ ಸೂಫಿ ಕುಂಜಿ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಮ್ಮ ಅಮ್ಮೆಂಬಳ ಸಹಕಾರಿಯ ನಿರ್ದೇಶಕರಾದಂತಹ ಮಂಜುನಾಥ್ ಮೂಲ್ರವರು ಇದ್ದಾರೆ, ಅವರು ಕೂಡ ವೇದಿಕೆ ಬಂದು ಸ್ಮರಣಿಕೆ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಹಲೋ. ಹಾಗೆ ನಮ್ಮ ವಿಭಾಗದ ಮಾಸ್ ಲಿಮಿಟೆಡ್ ನ ನಿರ್ದೇಶಕರಾದಂತ ಪುಷ್ಪರಾಜ ಅಡ್ಡಿ ಅಂತ ಯಾರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಾಸ್ ಲಿಮಿಟೆಡ್ ನ ನಿರ್ದೇಶಕರು ಪುಷ್ಪರಾಜ ಅಡ್ಡಿ ಅಂತ ಕಲ್ಕಾರ್ ದಯವಿಟ್ಟು ವೇದಿಕೆ ಬರಬೇಕು, ಸ್ಮರಣಿಕೆ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಅರ್ಥಪೂರ್ಣವಾದಂತಹ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಪ್ತಾಹ ಉದ್ಘಾಟನೆಯಾಗುವುದಕ್ಕೆ ಕಾರಣೀಭೂತವಾದಂತಹ ಸಂಸ್ಥೆ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಇದರ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರನ್ನು ಗೌರವಿಸಬೇಕಾದ ಸಹಕಾರಿಗಳಾದಂತಹ ನಮ್ಮ ಕರ್ತವ್ಯ. ಗೌರವಾನ್ವಿತ ಶ್ರೀ ಬಿ ಉಮ್ಮರ್ ಅವರಿಗೆ ವಿಶೇಷವಾದಂತಹ ಗೌರವ. ಯಾಕಂತ ಹೇಳಿದ್ರೆ ಸತತವಾಗಿ 20 ವರ್ಷಗಳಕ್ಕಿಂತಲೂ ಹೆಚ್ಚು ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 20 ವರ್ಷಗಳಿಗೂ ಅಧಿಕ ಅಧ್ಯಕ್ಷರಾಗಿ ಈ ಗ್ರಾಮವನ್ನು ಮುನ್ನಡೆಸಿದಂತಹ ಒಬ್ಬ ಚಾಕಚಕ್ಯತೆ ಇದೆ. ಎಲ್ಲರ ಜೊತೆ ಸೇರಿಕೊಂಡು ಹೋಗುವಂತಹ ಮನೋಭಾವ ಉಮ್ಮರ್ ಅವರದ್ದು. ಅವರಿಗೆ ವಿಶೇಷವಾದಂತಹ ಗೌರವ ಈ ಸಹಕಾರಿ ಸಪ್ತಾಹದಲ್ಲಿ. ಹಾಗೆ ಉಪಾಧ್ಯಕ್ಷರಾದಂತಹ ವಿಶ್ವನಾಥ್ ನಾಯ್ಕರವರು ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಚಂದ್ರಹಾಸ್ಕರ್ ಕೇರ್ರು ನಿರ್ದೇಶಕರು, ಅಬ್ದುಲ್ ರೆಹಮಾನ್ ರವರು, ಶ್ರೀಮತಿ ಭಾಗೀರಥಿ ಎಂ, ಮೋಹನ್ ದಾಸ್ ಶೆಟ್ಟಿ ಅವರು, ಕೇಶವರಾವ್ ಎನ್, ದಿವಾಕರ್ ನಾಯಕರು, ಸುಧಾಕರ್ ರೈಗಳು, ನಿಶ್ಚಲ್ ಜಿ ಶೆಟ್ಟಿ ಅವರು, ಶ್ರೀ ದೇವಿ ಪ್ರಸಾದ್ ಎಂ, ಶ್ರೀಮತಿ ಫಿಲೋಮಿನಾ, ಶ್ರೀಮತಿ ಸಂಧ್ಯಾ ಕುಮಾರಿ ಅವರು ಕೂಡ ಈ ಒಂದು ವಿಶೇಷವಾದಂತಹ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನಾರಾಯಣ ಪಿ ಅವರಿಗೂ ಕೂಡ ವಿಶೇಷವಾದಂತಹ ಗೌರವ. ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹತ್ತಿರದಲ್ಲೇ ಇರುವಂತಹ ಎಲ್ಲ ಸಹಕಾರ ಸಂಘದ ನಮ್ಮ ಮಂಚಿ ಹಾಲುತ್ಪಾದಕ ಸಹಕಾರಿ ಸಂಘ, ಹಾಗೆ ಮಹಾದೇವ ವಿಧೋದೇಶ ಸಹಕಾರಿ ಸಂಘ, ಇರಾ ಹಾಲು ಉತ್ಪಾದಕ ಸಹಕಾರಿ ಸಂಘ, ತಾಳೆ ಬೆಳೆಗಾರರ ಸಂಘ, ತೆಂಗು ಬೆಳೆಗಾರರ ಸಂಘ, ಹಾಗೆ ಲಕ್ಷ್ಮೀನರಸಿಂಹ ವಿಧೋ ಸಹಕಾರಿ ಸಂಘ ಎಲ್ಲ ಸಿಬ್ಬಂದಿಗಳು ತಮ್ಮನ್ನು ತಾವು ಈ ಸಂಸ್ಥೆಯಲ್ಲಿ ಇವತ್ತಿನ ಕಾರ್ಯಕ್ರಮ ತೊಡಗಿಸಿಕೊಂಡಿದ್ದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲರಲ್ಲೂ ನಮಸ್ಕರಿಸುತ್ತಾ ಈ ಒಂದು ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಾ. ತಮಗೆಲ್ಲರೂ ಕೂಡ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಾದರೆ ನಿರೂಪಣೆ ಮಾಡಲಿಕ್ಕೆ ನಮಗೊಬ್ಬರು ಬೇಕಾಗ್ತದೆ. ಮಹಾದೇವ ಬ್ಯಾಂಕಿನ ಸಿಒರ ಅಂತ ಪುಷ್ಪರಾಜ್ರವರು ಬಹಳ ಅರ್ಥವತ್ತಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ಅವರು ಕೂಡ ಯಶಸ್ವಿ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪೂರ್ವಭಾವಿಯಾಗಿ ನಾವು 2 ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಆಗಿ ಯಾವ ರೀತಿಯಲ್ಲಿ ಚಂದವಾಗಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಆ ಒಂದು ನಿರ್ಧಾರದ ಮೇರೆಗೆ ಅವರು ನಿರಂತರವಾಗಿ ನಮ್ಮಲ್ಲಿ ಸಂಪರ್ಕ ಇಟ್ಟುಕೊಂಡು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸುವ ಅವರ ಸಲಹೆ ಸೂಚನೆಗಳನ್ನ ನೀಡುವುದರ ಮೂಲಕ ಇವತ್ತು ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ವಹಿಸಿಕೊಟ್ಟಿದ್ದಾರೆ. ಮಾನ್ಯ ಪುಷ್ಪರಾಜರವರಿಗೆ ನಾನು ನಮ್ಮ ಸಂಘದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕಿನ ಸಿಒರ ಅಂತ ನಾರಾಯಣರವರು, ಅದೇ ರೀತಿ ಎಲ್ಲ ನಿರ್ದೇಶಕರುಗಳು, ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ತಾವೆಲ್ಲರೂ ಕೂಡ ಜವಾಬ್ದಾರರು ಅಂತಕ್ಕಂಥ ಇರಾದೆ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಮೊನ್ನೆಯಿಂದ ಇವತ್ತು ಬೆಳಿಗ್ಗೆ ಎಲ್ಲ 7-7:30 ಗಂಟೆಗೆ ಬಂದು ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಈ ನಮ್ಮ ಸಂಘ ಏನಿದೆ ಉತ್ತರೋತ್ತರ ಅಭಿವೃದ್ಧಿ ಆಗುವುದರ ಜೊತೆಗೆ ರೈತಾಪಿ ಬಂಧುಗಳಿಗೆ ನಮ್ಮಿಂದೇನು ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅದು ತಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ಕೂಡ ವಂದಿಸಿ ಈ ಒಂದು ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ
ಮಾಧ್ಯಮ ಮಿತ್ರರು, ವರದಿಗಾರರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಪ್ರಚಾರ ಕೊಟ್ಟಿದ್ದೀರಿ. ಅಂದರೆ ಯಾವುದೇ ಒಂದು ಕೆಲಸ ಮಾಡುವುದಿದ್ರೂ ಕೂಡ ಇವತ್ತು ಅದು ಪ್ರಚಾರ ಆದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ಎಲ್ಲ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ತಮಗೆಲ್ಲರೂ ಕೂಡ ಅದು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಹಲೋ. ಅದೇ ರೀತಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ನಮಗೆ ಸಹಕರಿಸಿದಂಥ ಮುತ್ತಯ್ಯ ಮರಾಠಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಲು ಯಶಸ್ವಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಿವಾಕರ್ ನಾಯ್ಕ್ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ಬೋದು. ಹಲೋ. ಧನ್ಯವಾದ. ಹಾಗೆ ಧನ್ಯವಾದ ಸಮರ್ಪಣೆಯನ್ನ ಸಂಘದ ನಿರ್ದೇಶಕರಾದಂತಹ ದಿವಾಕರ್ ನಾಯ್ಕರವರು ನೆರವೇರಿಸಿಕೊಡುವುದಕ್ಕಿದ್ದಾರೆ. ಹಾಗೆ ನಮ್ಮ ಈ ಒಂದು ಮೆರವಣಿಗೆಯಲ್ಲಿ ಯಕ್ಷಗಾನದ ವೇಷವನ್ನು ಮಾಡಿದಂತ 4 ಜನ ಮಕ್ಕಳಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಬಂದು ಸ್ವೀಕರಿಸಬೇಕು. ಅವರಿಗೆ ಮುಟ್ಟಿಸ್ತಾರೆ, ನಮ್ಮ HC ಅವರು ಹೇಳಿದ್ದಾರೆ, ಮುಟ್ಟಿಸ್ತಾರೆ. 70ನೇ ಅಖಿಲ ಭಾರತ ಸಪ್ತಾಹ 2023 ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ನೇತೃತ್ವದಲ್ಲಿ ಇಂದು ಅತ್ಯಂತ ಸಂಭ್ರಮದಿಂದ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬೆಳಿಗ್ಗೆ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟು ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದಂತಹ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ರಮಾನಾಥ್ ರೈ ಹಾಗೂ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಸಮಾರಂಭದ ವೇದಿಕೆಯಲ್ಲಿ ಇದ್ದು ನಮಗೆ ಒಳ್ಳೆಯ ರೀತಿಯ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸಮಾರಂಭಕ್ಕೆ ಸ್ವಲ್ಪ ವಿಳಂಬ ಆದರೂ ಕೂಡ ಅತ್ಯಂತ ಗೌರವದಿಂದ ಅಭಿಮಾನಪೂರ್ವಕವಾಗಿ ಬಂದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸತಕ್ಕಂತಹ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು, ಗೌರವಾನ್ವಿತರು ಆದಂತಹ ಶ್ರೀಯುತ UT ಖಾದರ್ ಇವರಿಗೆ ಹಾಗೂ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ನಮ್ಮ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ಇವರಿಗೆ ಎಲ್ಲರ ಪರವಾಗಿ ನಾನು ಹಾಗೂ ವಿಶೇಷವಾಗಿ ನಮ್ಮ ಮಂಚಿ ಸೊಸೈಟಿಯ ಪರವಾಗಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ಬರಲಿಕ್ಕೆ ಕಾರಣಕರ್ತರಾದ ಎಲ್ಲ ಗಣ್ಯರನ್ನು ಅಭಿನಂದಿಸಿ ಅವರ ಅಭಿನಂದನಾ ಮಾತಿನಿಂದ ನಮಗೆ ಹಾಗೂ ಎಲ್ಲರಿಗೂ ಸ್ಫೂರ್ತಿದಾಯಕರಾದಂತಹ ಈ ಭಾಗದ ಕ್ಯಾಂಪ್ಕೋದ ನಿರ್ದೇಶಕರು ಹಾಗೆ ಸಹಕಾರದ ವ್ಯವಸ್ಥೆಯ ಅಡಿ 22 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂತಹ ಸರಸ್ವತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ 19ನೇ ಶಾಖೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ಇವತ್ತು ನಮ್ಮ ಇದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಹಿರಿಯರಾದಂತಹ ಶ್ರೀಯುತ ಸತೀಶ್ ಚಂದ್ರ SR ಇವರಿಗೂ ಕೂಡ ನಾನು ಅತ್ಯಂತ ಗೌರವದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯ ಅತಿಥಿಗಳು ಬಂದು ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಪ್ರೋತ್ಸಾಹದಾಯಕ ಮಾತುಗಳಿಂದ ಹುರಿದುಂಬಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಒಮ್ಮೆಲೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಭಿನಂದನೆಗಳನ್ನು ಸ್ವೀಕರಿಸಿದವರಿಗೂ ಹಾಗೆಯೇ ನಮ್ಮ ಆಹ್ವಾನದ ಮೇರೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ಸಹಕಾರಿ ಮಿತ್ರರು ಬಂದು ಸೇರಿದ್ದೀರಿ. ನಿಮಗೆಲ್ಲರಿಗೂ ನಾನು ಈ ವೇದಿಕೆಯಿಂದ ಅತ್ಯಂತ ಅಭಿಮಾನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಲವಾರು ರೀತಿಯಿಂದ ನಮಗೆ ಸಹಕಾರವನ್ನು ನೀಡಿದ್ದೀರಾ. ಪತ್ರಿಕಾ ಮಾಧ್ಯಮದವರು ಇರಲಿ, ಸುದ್ದಿ ಮಾಧ್ಯಮದವರು ಇರಲಿ, ಹಾಗೆ ದೃಶ್ಯ ಮಾಧ್ಯಮದವರು ಇರಲಿ, ನಿಮಗೆಲ್ಲರಿಗೂ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ವ್ಯವಸ್ಥೆ ಸುಸೂತ್ರವಾಗಿ ನಮ್ಮ ಮಂಚಿಯಲ್ಲಿ ಹೇಗೆಂದರೆ ನಾವು ಹೇಗೆ ವ್ಯವಸ್ಥೆ ಮಾಡ್ತೇವೋ ಅದಕ್ಕೆ ಎಲ್ಲರೂ ಸ್ಪಂದಿಸಿ ಈ ಕಾರ್ಯಕ್ರಮ ನಮ್ಮದು ಎಂಬ ವ್ಯವಸ್ಥೆ ಈ ಊರಿನ ಈ ಭಾಗದ ಎಲ್ಲ ಜನರಲ್ಲಿದೆ. ಆದ್ದರಿಂದ ಯಾವುದೇ ಅಡೆ ತಡೆ ಇಲ್ಲದೆ ಈ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೆದಿದೆ. ಈ ಊರಿನ ಎಲ್ಲ ಸಂಪದ್ಭರಿತ ಶ್ರೀಮಂತ ವ್ಯಕ್ತಿತ್ವವನ್ನು ಹೊಂದಿದ ಎಲ್ಲ ಜನಸಾಮಾನ್ಯರಿಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮಗೆ ಧ್ವನಿಯ ಸಂಯೋಜನೆಯನ್ನು ಮಾಡಿದಂತಹವರು, ಹಾಗೆಯೇ ಈ ಒಂದು ವೇದಿಕೆಯನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಿದಂತಹ ಸಾಲಿಯನ್ ಸರ್ವಿಸ್ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಂದು ಸಹಕಾರ ಸಪ್ತಾಹ ನಡಿಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಹೋಗಿ ವಹಿಸಿಕೊಂಡು ಬಂದರು. ನಮ್ಮಲ್ಲೆಲ್ಲ ಕೇಳಲಿಲ್ಲ, ಹೇಳಿದರು ದಿವಾಕರ ಮಾಡುವನ ಅಂತೇಳಿ. ನಾವು ಹೇಳಿದೆವು, ಅಧ್ಯಕ್ಷರೇ ನೀವು ವಹಿಸಿಕೊಂಡ ಮೇಲೆ ನಾವು ಅದರಲ್ಲಿ ಹಿಂಜರಿಲಿಕ್ಕಿಲ್ಲ, ನಮ್ಮ ಏನು ಸಹಕಾರ ಬೇಕೋ ಅದನ್ನು ಮಾಡಿಕೊಡ್ತೇವೆ ಅಂತೇಳಿ ಹೇಳಿ ಅಧ್ಯಕ್ಷರನ್ನು ಹುರಿದುಂಬಿಸಿದ್ದೇವೆ. ಅವರು ಹಿರಿಯರಾದರೂ, ಅಷ್ಟೊಂದು ಪ್ರಾಯ ಜನರಾದರೂ ಕೂಡ ಅವರ ಉಲ್ಲಾಸ ನೋಡಿ ನಮಗೂ ಕೂಡ ಒಂದು ಉತ್ಸಾಹ ಬಂತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ CEO ಹಾಗೆ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ ಆಗಲಿ, ಸರ್ಕಾರಿ ಪ್ರೌಢಶಾಲೆಯ ಒಂದು ಮೈದಾನವನ್ನು ನಮಗೆ ಬಿಟ್ಟುಕೊಟ್ಟು ಒಂದು ವಾಹನ ವ್ಯವಸ್ಥೆಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗಬಾರ್ದು ಅಂತೇಳಿ ಪೊಲೀಸ್ ವಿಭಾಗದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ GM ಇಬ್ರಾಹಿಂ ಹಾಗೆ ಉಪಾಧ್ಯಕ್ಷರು ಆಗಲಿ, ಹಾಗೆ ಪಂಚಾಯತಿನ PDO ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಈ ಒಂದು ವೇದಿಕೆಯಿಂದ ನಾನು ಧನ್ಯವಾದಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ನಾವು ತಯಾರಿಸಿದಂಥ ಒಂದು ಒಳ್ಳೆಯ ಭೋಜನವನ್ನು ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಕರ್ತರಾದ ನಿಮಗೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಗೆ ರಾಷ್ಟ್ರಗೀತೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೇ ಜಾಹೇ तव शुभाशिष समाहे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे जय सहकार ಜೈ ಸಹಕಾರ. ಎಲ್ಲರೂ ಕೂಡ ಭೋಜನವನ್ನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು, ಶುಭ ನಮನಗಳು, ನಮಸ್ಕಾರ.